ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನ ಮಾಡಿಕೊಡೋದಕ್ಕೆ ಡಾಕ್ಟರ್ ಶ್ರೀಮತಿ ಭಾರತಿ ಅವರು ವೇದಿಕೆಗೆ ಬರಬೇಕು. ಪ್ರಾರ್ಥನೆಯೊಂದಿಗೆ, ಭಾರತೀಯವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ಸಾವಿರ ಸಾಲದು ಈಶ್ವರೀವಳನು ಹೊಗಳಲು. ಕಣ್ಣು ನೂರು ಸಾಲದು. ಭಿಕ್ಷಾಂದೇಹಿ ಎನ್ನಲು ಶಂಕರ, ಭಿಕ್ಷೆಯ ನೀಡಿತು ಈ ಕರ. ಭಿಕ್ಷಾಂದೇಹಿ ಎನ್ನಲು ಶಂಕರ, ಭಿಕ್ಷೆಯ ನೀಡಿತು ಈ ಕರ. ದಯೆಯೇ ಆಕರ ಪ್ರೇಮದ ಸಾಗರ, ದಯೆಯೇ ಆಕರ ಪ್ರೇಮದ ಸಾಗರ. ಭಕ್ತರಿಗಿವಳೇ ಆಧಾರ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ಸಾವಿರ ಸಾಲದು ಈಶ್ವರೀವಳನು ಹೊಗಳಲು. ಮಲೆನಾಡಿನ ಮನೆ ಬೇಕೆಂದಿಹಳು, ಕುಳಿತಿಹಳಿಲ್ಲಿ ಹೊರನಾಡಿನಲಿ. ಮಲೆನಾಡಿನ ಮನೆ ಬೇಕೆಂದಿಹಳು, ಕುಳಿತಿಹಳಿಲ್ಲಿ ಹೊರನಾಡಿನಲಿ. ಚೆಲುವಿನ ತಾಣ ಒಲವಿನ ಪ್ರಾಣ, ಚೆಲುವಿನ ತಾಣ ಒಲವಿನ ಪ್ರಾಣ. ಆಗಿದೆ ಮಂದಿರ ಕಾಡಿನಲಿ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ಸಾವಿರ ಸಾಲದು ಈಶ್ವರೀವಳನು ಹೊಗಳಲು. ಕಣ್ಣು ನೂರು ಸಾಲದು. ಭಾರತೀಯವರಿಗೆ ಧನ್ಯವಾದಗಳು. ನೆರೆದಿರುವಂತಹ ವಿದ್ವಾಂಸರಿಗೆ ಹಾಗೂ ಇತಿಹಾಸಾಸಕ್ತರಿಗೆ ಸ್ವಾಗತವನ್ನು ಕೋರೋದಕ್ಕೆ ಡಾಕ್ಟರ್ ಶ್ರೀ KL ರಾಜಶೇಖರ್ ಅವ್ರನ್ನ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆಗೆ ವಾತಾವರಣ ಯಾಕೋ ಅಷ್ಟು ಹಿತವಾಗಿ ಕಾಣ್ತಾ ಇಲ್ಲ. ಯಾಕೆಂದರೆ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ವಾರದಿಂದ ಸಿದ್ಧತೆ ಮಾಡ್ಕೊಳ್ತಾ ಬಂದಿದ್ದೀವಿ. ಸುಮಾರು 100ರಿಂದ 150 ಜನಕ್ಕೆ ನಮ್ಮ ಬೆಂಗಳೂರಿನ ಸದಸ್ಯರಿಗೆ ನಾನು ವಾಟ್ಸಪ್ ಮೂಲಕ ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿದ್ದೇನೆ. ಆದರೂ ಯಾಕೆ ಜನ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನೋದೇ ನನಗೆ ಅಚ್ಚರಿ ತರ್ತಾ ಇದೆ. ಇದೊಂದೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ನೋಡ್ತಾ ಇದ್ದೀನಿ, ಜನ ಭಾಳ ವಿರಳ ಆಗ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇನ್ನು ನಾವು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಯಾವ ರೀತಿ ಬೇರೆ ರೀತಿ ರೂಪಿಸ್ಕೋಬೇಕು ಅನ್ನೋ ಒಂದು ಆತಂಕದಲ್ಲಿದ್ದೀವಿ. ಇರಲಿ, ಬಂದಿರುವಂಥ ತಮ್ಮೆಲ್ಲರಿಗೂ ನಾನು ಡಾಕ್ಟರ್ GS ದೀಕ್ಷಿತ್ ನೆನಪಿನ ದತ್ತಿ ಉಪನ್ಯಾಸಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ GS ದೀಕ್ಷಿತರು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸ್ಥಾಪಕರು. ಸುಮಾರು 1986ರಲ್ಲಿ ಏನು ಕರ್ನಾಟಕ ಇತಿಹಾಸ ಅಕಾಡೆಮಿ ಸ್ಥಾಪನೆ ಆಯಿತು, ಅಂದು ಈ ಅಕಾಡೆಮಿಗೆ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಮೂಲಕ ಕ್ರಿಯಾಶೀಲವಾಗಿ ಕಳೆದ 40 ವರ್ಷಗಳಿಂದ ನಡ್ಕೊಂಡು ಹೋಗಲಿಕ್ಕೆ ಕಾರಣಕರ್ತರಾದಂಥವ್ರು. ಅವರ ನೆನಪಿನಲ್ಲಿ ಈ ದತ್ತಿ ಉಪನ್ಯಾಸವನ್ನು ನಾವು ಆಯೋಜಿಸಿದ್ದೀವಿ. ಕರ್ನಾಟಕ ಇತಿಹಾಸ ಅಕಾಡೆಮಿಲಿ ಬೇರೆ ಯಾವುದೇ ದತ್ತಿ ಉಪನ್ಯಾಸ ಇಲ್ಲ. ಆರಂಭದ ಈ ಅಧ್ಯಕ್ಷರ ಒಂದು ದತ್ತಿ ಉಪನ್ಯಾಸವನ್ನು ಮಾತ್ರ ನಾವು ಈ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಇನ್ನು ಉಳಿದಂತೆ ನಮ್ಮ ಐತಿಹಾಸಿಕ ಪರಂಪರೆ, ಸಮ್ಮೇಳನ ಇವು ಎಂದಿನಂತೆ ಜರುಗ್ತಾ ಇದೆ. ದತ್ತಿ ಉಪನ್ಯಾಸ ಇದೊಂದು ಮಾತ್ರ GS ದೀಕ್ಷಿತ್ ಅವರ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಉಪನ್ಯಾಸ. ತಮಗೆಲ್ಲ ದೀಕ್ಷಿತರ ಬಗ್ಗೆ ಹೆಚ್ಚಿನ ಪರಿಚಯ ಮಾಡೋ ಅಗತ್ಯ ಇಲ್ಲ, ಭಾಳಷ್ಟು ಜನಕ್ಕೆ ಗೊತ್ತಿದೆ. ಆದರೂ ಔಪಚಾರಿಕವಾಗಿ ಒಂದೆರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಸ್ವಾತಂತ್ರ್ಯೋತ್ತರ ಕರ್ನಾಟಕ ಅಥವಾ ಭಾರತದ ಸ್ವಾತಂತ್ರ್ಯೋತ್ತರದ ಈ ಚರಿತ್ರೆಯ ರಚನೆಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು GS ದೀಕ್ಷಿತ್ ಅವ್ರನ್ನ ಗುರುತಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅವರಿಗೆ ಇದ್ದಂಥ ವಸಾಹತುಕಾಲೀನ ಘಟ್ಟದ ಆ ಅವಧಿಯ ಬರವಣಿಗೆಯ ರೂಪರೇಷೆಗಳೇನಿತ್ತು, ಅದಕ್ಕೆ ಭಿನ್ನ ನೆಲೆಯಲ್ಲಿ
ದೇಶಿ ವಿದ್ವಾಂಸರು ಒಂದಷ್ಟು ಚರಿತ್ರೆ ರಚನೆಯ ಕೆಲಸವನ್ನು ಮಾಡ್ತಾ ಬಂದವರು. ಅದರಲ್ಲಿ ನಾವು ಎಮ್.ಎಚ್. ಕೃಷ್ಣ ಅವರು ಇರ್ಬೋದು, B.S. ಆಲೆತ್ತೊರೆ ಇರ್ಬೋದು, ವೆಂಕಟರತ್ನಂ, ನೀಲಕಂಠ ಶಾಸ್ತ್ರಿ, R.S. ಶರ್ಮಾ, D.C. ಪಾವ್ಟೆ, P.B. ದೇಸಾಯಿ, ಇನ್ನು ಮುಂತಾದ ವಿದ್ವಾಂಸರು. ಯಾಕಂದರೆ ಇವರೆಲ್ಲ G.S. ದೀಕ್ಷಿತರ ಒಡನಾಟ ಆಗಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ ಅವರು ಬರೆದಂಥ ಒಂದು ಹೊಸ ನೆಲೆಯ ಅಧ್ಯಯನ ಕ್ರಮ, ದೇಶಿ ನೆಲೆಯಲ್ಲಿ ಮುಖ್ಯವಾಗಿ ಅವರು ಅಧ್ಯಯನ ಕೈಗೊಂಡಂಥ ನೆಲೆ ಏನಿದೆಯಲ್ಲ, ಅದು ಮುಂದಿನ ಪೀಳಿಗೆಗೆ ಬರೀ ಕೇವಲ ಕರ್ನಾಟಕಕ್ಕಲ್ಲ, ಇಡೀ ಭಾರತೀಯ ಇತಿಹಾಸ ರಚನಾಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಹೊಸ ಮಾರ್ಗವನ್ನು ಈ ಚರಿತ್ರ ರಚನಾಶಾಸ್ತ್ರಕ್ಕೆ ಕೊಟ್ಟಂಥ ಮಹನೀಯರಲ್ಲಿ ನಾವು G.S. ದೀಕ್ಷಿತರನ್ನು ಆ ಸಾಲಿನಲ್ಲಿ ನಾವು ನಿಲ್ಲಿಸಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಾಳ ಉತ್ಸಾಹಿಯಿಂದ ಕೆಲಸ ಮಾಡಿದಂಥವ್ರು G.S. ಯಾಕೆಂದರೆ ಕೇವಲ ಸಮಾಜ ವಿಜ್ಞಾನಗಳ ವಿಚಾರದಲ್ಲಿ ಅಷ್ಟೇ ಅವರ ಆಸಕ್ತಿ ಇರಲಿಲ್ಲ. ಅದರ ಆಚೆಗೆ ಬೇಂದ್ರೆ, ಗೋಕಾಕ್ ಅಂತವರ ಒಡನಾಟವೂ ಅವ್ರಿಗಿತ್ತು. ಪೂನಾದಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇಂದ್ರೆ, ಗೋಕಾಕ್ ಅಂತವರ ಒಡನಾಟ ಇತ್ತು. ಈ ಹಿನ್ನೆಲೆಯಲ್ಲಿ G.S. ದೀಕ್ಷಿತ್ ಅವರು ಸಾಹಿತ್ಯ ಮತ್ತು ಚರಿತ್ರೆಯನ್ನು ಸಮೀಕರಿಸಿ ಮೂಲಕ ಅವರ ರಚನೆಗಳನ್ನು, ಸಾಕಷ್ಟು ಅವರ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅದು ಬಹುಶಃ ಅವರು ಬಹಳಷ್ಟು ಇಂಗ್ಲೀಷ್ನಲ್ಲೇ ಬರೆದಿದ್ದರೂ ಸಹ ಈ ನೆಲದ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆಗಳು ಅಂತಲೇ ನಾವು ಭಾವಿಸ್ಕೊಳ್ಬೇಕು. ಯಾಕೆಂದರೆ B.S. ಆಲೆತ್ತೊರೆ ಅವರ ಮಾರ್ಗದರ್ಶನದಲ್ಲಿ ಅವರು ಅವರ ಥೀಸಿಸ್ಸು ಪ್ರಕಟ ಆಯಿತು, ಲೋಕಲ್ ಶೆಲ್ಫ್ ಗೌರ್ನಮೆಂಟ್ ಇನ್ ಮೆಡಿವಲ್ ಕರ್ನಾಟಕ. ಅದೇ ರೀತಿ ಸ್ಟಡೀಸ್ ಇನ್ ಕೆಳದಿ ಹಿಸ್ಟ್ರಿ, ಸ್ವತಂತ್ರ ಕೃತಿಗಳಿವೆಲ್ಲ, ಸ್ಟಡೀಸ್ ಇನ್ ಅರ್ಲಿ ವಿಜಯನಗರ ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಇಂಡಿಯಾ, ಟ್ಯಾಂಕ್ ಇರಿಗೇಷನ್ ಇನ್ ಕರ್ನಾಟಕ, ಅದು ಕನ್ನಡಕ್ಕೂ ಬಂದಂಥ ಕೃತಿ. ಕರ್ನಾಟಕದಲ್ಲಿ ಕೆರೆ ನೀರಾವರಿ ಪದ್ಧತಿ ಅಂತೇಳಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದಂಥ ಕೃತಿಗಳು ಇವೆಲ್ಲ. ಅಂದರೆ ಈ ಹಿಂದೆ ಹೇಳಿದಾಗೆ ವಸಾಹತುಕಾಲೀನ ಪ್ರಭುತ್ವದ ನೆಲೆಗಿಂತ ಭಿನ್ನವಾಗಿ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ತಮ್ಮ ರಚನೆಗಳನ್ನು ಮೈಗೂಡಿಸ್ಕೊಂಡು ಬರೆದಂಥ ಕೃತಿಗಳು. ಇನ್ನು ಉಳಿದಂತೆ ಅವರಿಗೆ ಸಂದಂಥ ಪ್ರಶಸ್ತಿಗಳು ಸಾಕಷ್ಟಿವೆ. ಆಮೇಲೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ 10ನೇ ಸರ್ವಾಧ್ಯಕ್ಷರಾಗಿ ಅವರು ಸಿರ್ಸಿಯಲ್ಲಿ ನಡೆದಂಥ 1997ರ ಸರ್ವಾಧ್ಯಕ್ಷರಾಗಿದ್ದಂಥವರು, ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ಸಿನ ಸರ್ವಾಧ್ಯಕ್ಷರಾಗಿದ್ದವರು, ಸೌತ್ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ ಸರ್ವಾಧ್ಯಕ್ಷರಿದ್ದರು. ಇವರ ನೆನಪಿನಲ್ಲಿ ನಾವು ಈ ದತ್ತಿ ಉಪನ್ಯಾಸವನ್ನು ಆಯೋಜಿಸ್ತಾ ಬಂದಿದ್ದೀವಿ. ಇವತ್ತಿನ ಈ ದತ್ತಿ ಉಪನ್ಯಾಸದ ಮುಖ್ಯ ವಿಷಯ ಮತ್ತು ಉಪನ್ಯಾಸ ಈಜಿಪ್ಟ್ ಮತ್ತು ಭಾರತ ಸಂಬಂಧಗಳು. ಇದನ್ನು ಕುರಿತು ಇವತ್ತು ಮಾತಾಡ್ತಕ್ಕಂಥವರು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡರೆಡ್ಡಿಯವರು. ತಮಗೆಲ್ಲ ಗೊತ್ತಿದೆ, ಸಾಗರೋತ್ತರ ಸಂಬಂಧಗಳ ಕುರಿತಂತೆ ಸಾಕಷ್ಟು ಜನ ದೇಶೀಯ ಮತ್ತು ವಿದೇಶಿಯ ಬರಹಗಾರರು ಈ ಆಂತರಿಕ ಸಂಬಂಧಗಳ, ದೇಶಗಳ ನಡುವಿನ ಆಂತರಿಕ ಸಂಬಂಧಗಳ ಕುರಿತು ಸಾಕಷ್ಟು ರಚನೆಗಳು ಬಂದಿವೆ. ಅದಕ್ಕಿಂತ ಭಿನ್ನವಾಗಿ ಅವರ ಶಾಸನೋಕ್ತದ ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಹೊಸದಾಗಿ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಕರ್ನಾಟಕ ಇತಿಹಾಸ ಅಕಾಡೆಮಿ ಕಳೆದ 2010ರಿಂದ, ಅಂದರೆ ದೀಕ್ಷಿತ್ ಕಾಮತ್ರ ನಂತರ ಅಧ್ಯಕ್ಷರಾಗಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಅಕಾಡೆಮಿಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋದ್ರ ಮೂಲಕ, ನಮ್ಮಂಥವ್ರಿಗೆ ಉತ್ಸಾಹ ತುಂಬೋದ್ರ ಮೂಲಕ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ದೇವರಕೊಂಡರೆಡ್ಡಿಯವರು. ಅವರು ಇವತ್ತು ಈ ಈಜಿಪ್ಟ್ ಮತ್ತು ಭಾರತ ಸಂಬಂಧಗಳ ಕುರಿತು ಉಪನ್ಯಾಸ ನಡೆಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಈ ಡಾಕ್ಟರ್ G.S. ದೀಕ್ಷಿತ್ ನೆನಪಿನ ದತ್ತಿ ಉಪನ್ಯಾಸವನ್ನು ಇಲ್ಲಿ ನೆಲೆಗೊಳಿಸಿರುವಂಥವರು ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ನಮ್ಮ ಡಾಕ್ಟರ್ ಬೆಂಶಾ ಶ್ಯಾಮಲಾ ರತ್ನಕುಮಾರಿಯವರು. ತಮಗೆಲ್ಲ ತಿಳಿದಿರೋ ಹಾಗೆ ಅವರು ಸಹ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇತಿಹಾಸ ಅಧ್ಯಾಪಕರಾಗಿ 35 ವರ್ಷಗಳಿಂದ ನಿರಂತರವಾಗಿ ಪಾಠ ಪ್ರವಚನ ಮಾಡಿದಂಥವರು. ಸಂಸ್ಕೃತ, ಇಂಡಾಲಜಿ, ಶಾಸನಶಾಸ್ತ್ರ, ಹಳೆಗನ್ನಡ ಈ ವಿಷಯಗಳಲ್ಲಿ ತಜ್ಞರಾಗಿರುವಂಥವರು. ಅವರ ಮಾನ್ಯಕೇಟದ ರಾಷ್ಟ್ರಕೂಟರು PhD ಥೀಸಿಸ್ಗೆ ಇದೇ BMC ಪ್ರತಿಷ್ಠಾನ 2011ರಲ್ಲಿ ಉತ್ತಮ ಸಂಶೋಧನಾ ಗ್ರಂಥ ಅನ್ನೋ ಒಂದು ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅವರ ಸಾಧನೆಯನ್ನು ಗುರುತಿಸಿದೆ. ಇನ್ನೂ ಹಲವಾರು ಪ್ರಶಸ್ತಿಗಳು, ನಮ್ಮ ಅಕಾಡೆಮಿ ಪ್ರಶಸ್ತಿ ಇವೆಲ್ಲ ಸಾಕಷ್ಟು ಬಂದಿದೆ. ಜೊತೆಗೆ 100 ಸಂಶೋಧನಾ ಪ್ರಬಂಧಗಳನ್ನು ರಚಿಸಿರ್ತಕ್ಕಂಥ ಬೆಂಶಾ ಶ್ಯಾಮಲಾ ರತ್ನಕುಮಾರಿ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಭಾಗಿಸಿದ್ದಾರೆ. ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಅಧ್ಯಕ್ಷ ಹೇಳ್ಬಿಟ್ರು, ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ KB ಶಿವತಾರಕ್ಕೆ ಸರಿಯಾದವರು ಅವ್ರನ್ನೇ ಇನ್ವೈಟ್ ಮಾಡು ಅಂತ ಹೇಳಿ. ಹಾಗಾಗಿ ನಮಗೆ KB ಶಿವತಾರಕ್ಕೆ ಅಂದರೆ ನೆನಪು ಬರೋದು ಕರ್ನಾಟಕದ ಪುರಾತತ್ವ ನೆಲೆಗಳು ಪುಸ್ತಕ. ಯಾಕೆಂದರೆ
ಆ ಒಂದು ನಾನು ಅದನ್ನು ಮಾಸ್ಟರ್ ಪೀಸ್ ಅಂತ ಕರಿತೀನಿ. ಪುರಾತತ್ವ ವಿಚಾರಕ್ಕೆ ಕನ್ನಡದಲ್ಲಿ ಅದೊಂದು ಮಾಸ್ಟರ್ ಪೀಸು. ಪುರಾತತ್ವ ನೆಲೆಗಳು ಅನ್ನೋ ಒಂದು ಪುಸ್ತಕದ ಮೂಲಕ ಇಡೀ ಕರ್ನಾಟಕದಿಂದ ಪುರಾತತ್ವ ವಿಷಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಮಾರ್ಗದರ್ಶಿ ಸೂಚನೆ ಕೊಟ್ಟಂಥವ್ರು ನಮ್ಮ ಕೆ.ಬಿ. ತಾರಕ್ ಅವರು. ಅದಲ್ಲದೆ ಇನ್ನೂ ಸಾಕಷ್ಟು ಪುಸ್ತಕ ಇದೆ. ಸಿದ್ದರಾಮೇಶ್ವರ ಕ್ಷೇತ್ರಗಳಿರ್ಬೋದು, ಸೆಲೆಕ್ಟೆಡ್ ಇನ್ಸ್ಕ್ರಿಪ್ಷನ್ನು, ಇನ್ನೂ ಸಾಕಷ್ಟು ಪುಸ್ತಕಗಳು ಅವರ ರಚನೆಗಳಿವೆ. ಜೊತೆಗೆ ನಮ್ಮ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹೌದು. ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಕೋರ್ಕೊಳ್ತಾ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಈ ಸಭಾಂಗಣದಲ್ಲಿ ತಾವಿದ್ದೀರಿ. ಮುಖ್ಯವಾಗಿ ನಮ್ಮ ಶ್ಯಾಮಲಾ ರತ್ನಕುಮಾರಿಯವರ ಸೋದರರಾದ ರಾಮನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಉಪಾಧ್ಯಕ್ಷರಾದ ಎಂ.ಜಿ. ನಾಗರಾಜ್ ಇದ್ದಾರೆ. ಕಾರ್ಯಕಾರಿ ಸಮಿತಿಯಾದ ಪಿ.ವಿ. ಕೃಷ್ಣಮೂರ್ತಿಯವರಿದ್ದಾರೆ. ಗುರುಪ್ರಸಾದ್ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಹೇಳ್ತಾ ಹೋದರೆ ಸಮಯ ಸಹ ಆಗೋದಿಲ್ಲ. ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ನಮ್ಮ ಮೇಷ್ಟ್ರು ಕೆ.ಆರ್. ಗಣೇಶ್ ಅವರಿಗೆ, ಮಾಧ್ಯಮದ ಗೆಳೆಯವರಿಗೆ, ಮುಖ್ಯವಾಗಿ ಬುಕ್ ಬ್ರಹ್ಮದವರು ವಿಶೇಷವಾಗಿ ನಮ್ಮನ್ನು ಇಲ್ಲಿ ಬಂದು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವ್ರಿಗೂ ಸಹ ನಾನು ದೇವು ಪತ್ತಾರವ್ರಿಗೂ ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸ್ಕೊಳ್ತಾ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಈ ಸ್ವಾಗತ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಜಿ.ಎಸ್. ದೀಕ್ಷಿತ್ ಅವರ ಕಿರು ಪರಿಚಯವನ್ನು ಮಾಡಿಕೊಡುವುದರೊಂದಿಗೆ ನೆರೆದಂತಹ ಗಣ್ಯರಿಗೆಲ್ಲ ಸ್ವಾಗತವನ್ನು ಕೋರಿದಂತಹ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಕೆ.ಎಲ್. ರಾಜಶೇಖರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಜಿ.ಎಸ್. ದೀಕ್ಷಿತ್ ಅವರ ಒಂದು ಫೋಟೋಗೆ ಪುಷ್ಪಾರ್ಪಣೆ ಮಾಡಬೇಕು ಅಂತ ವೇದಿಕೆಯ ಗಣ್ಯರಲ್ಲಿ ಕೇಳಿಕೊಳ್ತೀನಿ. ಪುಷ್ಪಾರ್ಪಣೆ ಮಾಡುವುದರ ಮೂಲಕ ನಮನವನ್ನು ಸಲ್ಲಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇಂದಿನ ಉಪನ್ಯಾಸ ಈಜಿಪ್ಟ್ ಮತ್ತು ಭಾರತ ಸಂಬಂಧಗಳು, ಈ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರಲ್ಲಿ ಕೇಳ್ಕೊಳ್ತೀನಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಶಿವತಾರಕ್ ಅವರೇ, ಈ ಉಪನ್ಯಾಸಕ್ಕೆ ನೆರವು ನೀಡಿದಂಥ ಶ್ಯಾಮಲಾ ರತ್ನಕುಮಾರಿಯವರೇ, ಕಾರ್ಯದರ್ಶಿಗಳೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಹಿರಿಯರೇ ಮತ್ತು ಕಿರಿಯರೇ, ಈ ದಿನ ನಾನು ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸ ಈಜಿಪ್ಟ್ ಮತ್ತು ಭಾರತದ ಸಂಬಂಧಗಳು ಅಂತ. ಯಾಕೆ ಈ ವಿಷಯವನ್ನೇ ತೆಗೆದುಕೊಂಡಿರ್ತಕ್ಕಂಥದ್ರ ಬಗ್ಗೆ, ಇದು ಒಂದು ಬಹುಶಃ ಒಂದು 10-15 ವರ್ಷದ ಆಗಿದ್ದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ನೇನು. ಗೋವಿಂದ ಪೈಗಳು ಕೂಡ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡ ಶಬ್ದಗಳು ಅಂತ ಒಂದು ಲೇಖನವನ್ನು ಬರೆದಿದ್ದಾರೆ ಅವರು. ಅದು ಕನ್ನಡ ಶಬ್ದಗಳಲ್ಲ ಅಂತ ಅದನ್ನು ವಿರೋಧಿಸಿ ಅಥವಾ ಅಲ್ಲ ಎಂಬತಕ್ಕಂಥ ರೀತಿಯಲ್ಲಿ ನಮ್ಮ ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ಕೂಡ ಒಂದು ಲೇಖನ ಬರೆದಿದ್ದಾರೆ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಜಿಪ್ಟಿಗೂ ಮತ್ತು ಭಾರತಕ್ಕಿದ್ದಂಥ ಸಂಬಂಧ ಏನು ಅಂತ, ಯಾಕೆಂದರೆ ಈಜಿಪ್ಟಿಗೂ ಭಾರತಕ್ಕೂ ಮಧ್ಯೆ ಅನೇಕ ದೇಶಗಳಿದೆ. ಆ ದೇಶಗಳ ಜೊತೆ ನಮ್ಮ ಸಂಬಂಧವಿಲ್ಲದೆ ಈ ದೇಶಕ್ಕೆ ಆ ದೇಶಕ್ಕೆ ಹೆಚ್ಚಿನ ಸಂಬಂಧ ಹೇಗೆ ಬಂತು ಎಂಬತಕ್ಕಂಥದ್ದು, ಒಂದು ಸಾಂಸ್ಕೃತಿಕ ಸಂಬಂಧ ಹೇಗಾಯ್ತು ಎಂಬತಕ್ಕಂಥದ್ರ ಬಗ್ಗೆ ನಾನು ಹೇಳಬೇಕು ಎಂಬತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಈ ಒಂದು ಪ್ರಬಂಧವನ್ನು ಮಂಡಿಸ್ತಾ ಇದ್ದೀನಿ. ಇದು ಉಪನ್ಯಾಸ ಅಲ್ಲ, ಒಂದು ಪ್ರಬಂಧ ಅಂತಲೇ ತಗೊಳ್ಳಿ. ಆಮೇಲೆ ಬೇಕಾದ್ರೆ ಕೊನೆಯಲ್ಲಿ ತಮಗೇನಾದ್ರು ಸಲಹೆ ಕೊಡದಿದ್ದರೆ ಕೊಡ್ಬೋದು, ಅಥವಾ ಏನಾದ್ರು ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಇಲ್ಲಿ ನಾವು ಸಾಮಾನ್ಯವಾಗಿ ಪ್ರಪಂಚದ ನಾಗರಿಕತೆಗಳಲ್ಲಿ ಈಜಿಪ್ಟ್, ಇರಾಕ್, ಚೀನಾ ಮತ್ತು ಭಾರತದ ಸಿಂಧೂ ನಾಗರಿಕತೆಗಳು ಪ್ರಾಚೀನವಾದವು ಅಂತಲೇ ಭಾವಿಸ್ತೀವಿ ನಾವು ಅದನ್ನು. ಆದರೆ ಭಾಳ ವಿಶಿಷ್ಟ ಅಂದರೆ ಈ ಸಿಂಧೂ ನಾಗರಿಕತೆ ಆಗಲಿ ಅಥವಾ ಪಕ್ಕದಲ್ಲಿದ್ದಂಥ ಒಂದು ಬೆಟ್ಟ ದಾಟದ ಹಿಂದೂ ಕುಶ್ ಪರ್ವತ ದಾಟಿದ್ರೆ ಇದ್ದಿರ್ಬೋದಾದಂಥ ಒಂದು ಈ ಇರಾಕಿನ ನಾಗರಿಕತೆ ಆಗಲಿ ನಮಗೆ ಯಾವ ಕುರುಹುಗಳು ಸಿಕ್ಕಿಲ್ಲ. ಈ ಸಿಂಧೂ ನಾಗರಿಕತೆಯಲ್ಲಿ ಯೂಫ್ರೆಟಿಸ್ ಟೈಗ್ರಿಸ್ ನದಿಯ ಒಂದು ನಾಗರಿಕತೆಯ ಕುರುಹುಗಳಾಗಲಿ ಅಥವಾ ಈ ಅಲ್ಲಿನ ಒಂದು ನಾಗರಿಕತೆಯಲ್ಲಿ ಇಲ್ಲಿನ ಕುರುಹುಗಳಾಗಲಿ ಸಿಕ್ಕಲಿಲ್ಲ. ಭಾಳ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಆದರೆ ಉಳಿದಕ್ಕೇನು ಅಡ್ಡಿ ಇರಲಿಲ್ಲ. ಈಜಿಪ್ಟ್ ಆಗಲಿ ಮತ್ತು ಮೆಸ್ಪಟೋಮಿಯಾ ಸಿವಿಲೈಸೇಷನ್ ಆಗಲಿ ಅವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ. ಚೀನಾ ಹೊರತಾಗಿರ್ತಕ್ಕಂಥದ್ದು. ಚೀನಾ ಯಾವತ್ತೂ ಕೂಡ ಅದಕ್ಕೆ ಭೌಗೋಳಿಕ ಅನೇಕ ಅಡೆತಡೆಗಳಿದ್ದರಿಂದ ಸಹಜವಾಗ ಸ್ವಲ್ಪ ಏಕಾಂಗಿಯಾಗಿ ಅದು ಉಳ್ಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಸರಸ್ವತಿ ನದಿ ಅಥವಾ ಸಿಂಧೂ ನದಿ ಎರಡರ ಮಧ್ಯೆ ಏನು ಹೇಳ್ತೀವಿ, ಇಲ್ಲಿ ಬೆಳೆದಂಥ ಒಂದು ನಾಗರಿಕತೆ ಹರಪ್ಪ ನಾಗರಿಕತೆ ಅಂತ ಏನು ಕರಿತೀವಿ, ಅಥವಾ ಅದನ್ನು ಮೊಹೆಂಜೊದಾರೋ, ಹರಪ್ಪ ಎಂಬತಕ್ಕಂಥದ್ದು ಪ್ರಮುಖವಾದಂಥ ನಗರಗಳು. ಹರಪ್ಪ ಮೇಲ್ಗಡೆ ಸಿಂಧೂ ನದಿಯ ಮೇಲ್ಭಾಗದಲ್ಲಿ ಅಂದರೆ ಪಂಜಾಬ್ ಪ್ರಾಂತದಲ್ಲಿ ಸಿಕ್ಕಿದ್ರೆ,
ಮೊಹೆಂಜೊದಾರೋ ಇನ್ನೂ ಕೆಳಗೆ ಸಿಕ್ಕಿರ್ತಕ್ಕಂಥದ್ದು, ಬೆಲೂಚಿಸ್ತಾನದ ಕಡೆಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಎರಡೂ ನಾಗರಿಕತೆಗಳ ಜನ ಎಲ್ಲಿಗೋದ್ರೆ ಎಂಬತಕ್ಕಂಥದ್ದು ಕೂಡ ಭಾಳ ಮೊನ್ನೆ ಇನ್ನೊಂದು ಯಾರೋ ಒಬ್ಬರು ಯಜ್ಞದೇವಂ ಎಂಬತಕ್ಕಂಥವ್ರು ಸಿಂಧೂ ನಾಗರಿಕತೆ ಬಗ್ಗೆ ಮಾತಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ನಾನು ಓದಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಾಗರಿಕ ಲಿಪಿಗಳನ್ನು ಬಿಡಿಸ್ತಾ ಇದ್ದೀನಿ ಅಂತ, ಮ್ಯಾಥಮ್ಯಾಟಿಕ್ಸ್ ಹಿನ್ನೆಲೆಯಲ್ಲಿ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ನೆಕ್ಸ್ಟ್ ಮುಂದೆ ಯೋಚನೆ ಮಾಡೋಣ. ಅದನ್ನು ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ, ಜನ ಎಲ್ಲೆಲ್ಲಿ ಹೋದ್ರು ಅಂದರೆ, ಒಂದು ಅದು ಸರಸ್ವತಿ ನದಿ ತೀರದಲ್ಲಿದ್ದಂಥ ಜನ ಉತ್ತರ ಭಾಗದಲ್ಲಿದ್ದವರು ಕಾಶ್ಮೀರದ ಕಡೆಗೆ ಹೋದರು, ದಕ್ಷಿಣ ಭಾಗದಲ್ಲಿದ್ದವರು ದಕ್ಷಿಣಕ್ಕೆ ಬಂದರು, ಗೋವಾ ಇತ್ಯಾದಿ ಅಥವಾ ಸಹ್ಯಾದ್ರಿ ಪರ್ವತದ ತಪ್ಪಲಿಗೆ ಬಂದರು. ಸೊ ಇನ್ನು ಆ ಕಡೆ ಈ ಕಡೆ ಇದ್ದಂಥ ಜನ ಕೆಲವರು ಗಂಗಾ ನದಿ ಬಯಲಿಗೆ ಹೋದರು, ಇನ್ನು ಕೆಲವರು ಪಶ್ಚಿಮದ ಕಡೆಗೆ ಹೋದ್ರು ಎಂಬತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದನ್ನು. ಸಿಂಧೂ ನದಿ ಇದು ಸರಸ್ವತಿ ನದಿ ಮುಂದೆ ಡ್ರೈ ಆದಮೇಲೆ ಅಥವಾ ಅದು ಸುಪ್ತವಾಗಿ ಹರಿಯೋಕ್ಕೆ ಶುರು ಆದಮೇಲೆ ಅಂತ. ಆದರೆ ಈ ಒಂದು ನಮಗೆ ಬರ್ತಕ್ಕಂಥ ಒಂದು ಇದೆ ಪ್ರಶ್ನೆ ಏನು ಅಂದರೆ, ಸಿಂಧೂ ನಾಗರಿಕತೆ ಇಷ್ಟೆಲ್ಲ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ನಾಗರಿಕತೆ ಅನೇಕ 1500, 2000 ವರ್ಷಗಳು, 3000 ವರ್ಷಗಳಿದ್ದಂಥ ಒಂದು ನಾಗರಿಕತೆಗೂ ಮೆಸ್ಪಟೋಮಿಯಾ ನಾಗರಿಕತೆಗೂ ಸಮುದ್ರ ಮಾರ್ಗದಲ್ಲೂ ಅದು ಹೋಗಲಿಲ್ಲ, ಕನೆಕ್ಷನ್ ತಗೊಳ್ಳಿಲ್ಲ, ಭೂಮಾರ್ಗದಲ್ಲೂ ಕನೆಕ್ಷನ್ ತಗೊಳ್ಳಿಲ್ಲ. ಯಾಕೆ ಎಂಬತಕ್ಕಂಥದ್ದು ಒಂದು ಪ್ರಶ್ನೆ ಅದು. ಇದ್ರ ಜೊತೆಗೆ ಬ್ರಿಟಿಷರು ಬಂದಂಥ ಹೊಸದರಲ್ಲಿ ಅಥವಾ ಬ್ರಿಟಿಷರು ಬಂದಂಥ ಅನೇಕ ಇತಿಹಾಸಗಳಲ್ಲಿ ಆರ್ಯರು ಈ ಕೈಬರ್, ಬೋಲಾನ್ ಬೇರೆ ಬೇರೆ ಕಣಿವೆಗಳ ಮೂಲಕ ಬಂದರು ಎಂಬತಕ್ಕಂಥ ಒಂದು ಇದು ಉಲ್ಲೇಖ ಇದೆ. ಅವ್ರು ಒಂದು ಸಾರಿ ಬಂದಿದ್ದಾರೆ ಅನ್ನೋದೇ ಆದರೆ, ಬಂದಿದ್ರೆ ದಾರಿ ಹಾಕಬೇಕಾಗಿತ್ತು, ಆ ಕಾಲಕ್ಕೇ ದಾರಿ ಆಗಬೇಕಾಯಿತು, ಬಂದು ಹೋಗತಕ್ಕಂಥ ಒಂದು ಸಂಪರ್ಕ ಇರಬೇಕಾಗಿತ್ತು. ಆದರೆ ಅಪ್ಪಿತಪ್ಪಿಯೂ ಕೂಡ ಈ ಒಂದು ಸಂಬಂಧಗಳನ್ನು ನೋಡಿದ ಸನ್ನಿವೇಶದಲ್ಲಿ ಸಂಬಂಧಗಳೇ ಇಲ್ಲದೆ ಇದ್ದಾಗ ಸೊ ಅವ್ರು ಬಂದರೆ ಎಂಬತಕ್ಕಂಥ ಒಂದು ಥಿಯರಿಗೆ ಇಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇದು ಇಷ್ಟೆಲ್ಲ ಆದರೂ ಕೂಡ ಹಾಗಾದ್ರೆ ಬರಲೇ ಇಲ್ವಾ ಜನ ಆ ಕಡೆಯಿಂದ, ಪಶ್ಚಿಮದ ಕಡೆಯಿಂದ ಪೂರ್ವ ಅಂದರೆ ಹಿಂದೂ ಕುಶ್ ಪರ್ವತವನ್ನು ದಾಟಿ ಜನ ಬರಲಿಲ್ವಾ, ಅಥವಾ ಸಮುದ್ರ ಮಾರ್ಗದಲ್ಲಿ ಜನ ಬರಲಿಲ್ವ ಎಂಬತಕ್ಕಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ಅಲ್ಲಿ. ಇಲ್ಲಿ ನಿಮ್ಮ ಸ್ವಲ್ಪ ಆ ಕಡೆ ಒಂದು ಸಾಹಿತ್ಯವನ್ನು ತೆಗೆದುಕೊಂಡು ನೋಡಿದಂಥ ಸನ್ನಿವೇಶದಲ್ಲಿ ಅರೇಬಿಯನ್ ನೈಟ್ಸ್ ಅಂತ ತೆಗೆದುಕೊಂಡು ನೋಡಿದಾಗಲೂ ಕೂಡ ನಮಗೆ ಭಾರತದ ಉಲ್ಲೇಖ ಬರ್ತಕ್ಕಂಥದ್ದು ಎಲ್ಲ ಒಂದು ಕಥೆಯಲ್ಲೋ 2 ಕಥೆಯಲ್ಲೋ ಅಷ್ಟೇ ಬರ್ತಕ್ಕಂಥದ್ದು. ಈ ಭಾರತದ ಉಲ್ಲೇಖ ಅದರಲ್ಲಿ ಹೆಚ್ಚಿಗೆ ಬರೋದೇ ಇಲ್ಲ ಅರೇಬಿಯನ್ ನೈಟ್ಸಲ್ಲಿ. ಅಂದರೆ ಅವರಿಗೆ ಆ ಭಾರತದ ಒಂದು ಭಾಗ ಕೇಳಿದ್ರಷ್ಟೇ ಅವರು, ಆದರೆ ಯಾರೂ ಕೂಡ ಭಾರತವನ್ನು ನೋಡಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಆ ಕಥೆಯನ್ನು ಬರೆದಿರೋದನ್ನು ನೋಡಿದಾಗ ನಾವು ಗಮನಿಸ್ತೀವಿ. ಇಲ್ಲಿ ಅವನು ಹೇಳ್ತಕ್ಕಂಥದ್ದು ಅಲ್ಲಿ ಎಳನೀರುಗಳನ್ನು ಕೀಳೋದಕ್ಕೆ ಕೋತಿಗಳನ್ನು ಬಳಸ್ತಾರೆ ಎಂಬತಕ್ಕಂಥ ಒಂದು ಕಥೆಯಲ್ಲಿ, ಯಾವುದೋ ಒಂದು ಕಥೆಯಲ್ಲಿ ಒಂದು ಉಲ್ಲೇಖ, ಈ ಥರ 1-2 ಉಲ್ಲೇಖ ಬಿಟ್ಟರೆ ಇಡೀ ಅಷ್ಟು ಕಥೆಗಳಲ್ಲಿ ಆ ನಮ್ಮ ಭಾರತದ ಉಲ್ಲೇಖ ಬರ್ತಕ್ಕಂಥದ್ದು ತೀರಾ ಕಡಿಮೆ. ಹೀಗಾಗಿ ಆ ಒಂದು ಪ್ರದೇಶ ಏನಿದೆ, ಆ ಪ್ರದೇಶಕ್ಕೂ ಭಾರತಕ್ಕೂ ಸಂಬಂಧ ಭಾಳ ಇನ್ನಿಂದಲೂ ಕೂಡ ಸರಿಯಾಗಿ ಇದ್ದಿರಲಿಲ್ಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಕ್ರಿಸ್ತ ಪೂರ್ವ 4ನೇ ಶತಮಾನ ಭಾಳ ಪ್ರಮುಖವಾದಂಥ ಒಂದು ಘಟ್ಟ ನಮ್ಮ ಒಂದು ಇತಿಹಾಸಕ್ಕೆ. ಏಕೆಂದರೆ ಇಲ್ಲಿ ಗ್ರೀಕ್ ದೇಶದಲ್ಲಿ ಮೆಸಿಡೋನಿಯಾ ದೇಶದ ರಾಜನಾಗಿ ಈ ಅಲೆಕ್ಸಾಂಡರ್, 3ನೇ ಅಲೆಕ್ಸಾಂಡರ್ ಅಧಿಕಾರಕ್ಕೆ ಬರ್ತಾನೆ. ಸುಮಾರು 19ನೇ ವರ್ಷದಲ್ಲಿ ಪಟ್ಟಕ್ಕೆ ಬರ್ತಾನೆ. ಅವನು ಪಟ್ಟಕ್ಕೆ ಬಂದಮೇಲೆ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳನ್ನೆಲ್ಲ ಗೆದ್ದ ಮೇಲೆ ಆತನಿಗೆ ಏನು ಅನಿಸ್ತಾ ಇನ್ನು ಇದು ದೇಶಗಳನ್ನು ಗೆಲ್ಲಬೇಕೆಂಬತಕ್ಕಂಥ ಒಂದು ಮನಸ್ಸು ಬರುತ್ತೆ, ಪೂರ್ವಾತ್ಯ ದೇಶಗಳನ್ನು ಗೆಲ್ಲಬೇಕೆಂಬತಕ್ಕಂಥ ಮನಸ್ಸು ಬಂದು ಕ್ರಿಸ್ತಪೂರ್ವ ಅಥವಾ ಅಲ್ಲಿಂದ ತನ್ನ ಒಂದು ಇದನ್ನು ಶುರು ಮಾಡಿ, ದಂಡಯಾತ್ರೆಯನ್ನು ಶುರು ಮಾಡಿ ಟರ್ಕಿ ಮೂಲಕ ಬರ್ತಾನೆ. ಟರ್ಕಿಯ ಪ್ರದೇಶಗಳನ್ನು ಗೆಲ್ತಾನೆ. ಗೆದ್ದಾತ ತಕ್ಷಣ ಭಾರತದ ಕಡೆ ಬರೋದಿಲ್ಲ, ಆತ ಈಜಿಪ್ಟ್ ಕಡೆಗೆ ಹೋಗ್ತಾನೆ. ಈಜಿಪ್ಟನ್ನೆಲ್ಲ ಗೆಲ್ತಾನೆ. ಈಜಿಪ್ಟನ್ನು ಗೆದ್ದು ಮತ್ತೆ ಈ ಸಿರಿಯಾ ಮೂಲಕ ಡಮಾಸ್ಕಸ್ ಮೂಲಕ ಬಂದು ಮುಂದೆ ಈ ಇರಾಕ್ ದೇಶಕ್ಕೆ ಬರ್ತಾನೆ. ಇರಾಕ್ ದೇಶಕ್ಕೆ ಬಂದು ಮುಂದೆ ಬೇರೆ ಬೇರೆ ದೇಶಗಳನ್ನು ಗೆಲ್ತಾ ಪರ್ಷಿಯಾ ದೇಶದ ರಾಜರನ್ನು ಸೋಲಿಸಿ ಅಲ್ಲಿ ನಿಲ್ತಾನೆ. ಆತ ನಿಂತು ಮುಂದೆ ಉತ್ತರಕ್ಕೆ ಹೋಗ್ತಾನೆ. ಆತ ಉತ್ತರಕ್ಕೆ ಹೋಗಿ ಅಲ್ಲಿ ಕೆಲವು ರಾಜ್ಯಗಳನ್ನು ಗೆಲ್ತಾನೆ. ಆತ ಗೆದ್ದು ಅನಂತರ ಕೊನೆಯ ವರ್ಷಗಳಲ್ಲಿ ಇನ್ನೇನು ಅವನು ವಾಪಸ್ ಹೋಗ್ಬೇಕು ಅನ್ನೋ ಸನ್ನಿವೇಶದಲ್ಲಿ ಕೈಬರ್ ಕಣಿವೆಯ ಮೂಲಕ ಆತ ಭಾರತ ಪ್ರವೇಶ ಮಾಡ್ತಾನೆ. ಸೈನ್ಯ ಸಮೇತ ಕೈಬರ್ ಕಣಿವೆಯ ಮೂಲಕ ಭಾರತ ಪ್ರವೇಶ ಮಾಡ್ತಾನೆ. ಅದು ಕಾಬೂಲ್ ಹತ್ರ ಇರುತ್ತೆ. ಕಾಬೂಲ್ಗೂ ಬಹುಶಃ ತಕ್ಷಶಿಲೆಗೆ ಮಧ್ಯೆ ಬರ್ತಾ ಇದ್ದಂಥ ಒಂದು ಸ್ಥಳ ಅದು. ಆ ಸ್ಥಳದಲ್ಲಿ ಆತ ಆ ಸೈನ್ಯವನ್ನು ದಾಟಿಸ್ಕೊಂಡು ಆತ ಭಾರತಕ್ಕೆ ಪ್ರವೇಶ ಮಾಡ್ತಾನೆ ಕೈಬರ್ ಕಣಿವೆಯ ಮೂಲಕ. ಆ ಕೈಬರ್ ಕಣಿವೆಯ ಮೂಲಕ ಬಂದಂಥ ಒಂದು ಈ ಅಲೆಕ್ಸಾಂಡರ್ನ ಒಂದು ದಂಡಯಾತ್ರೆ ಮುಂದೆ ಬೇರೆ ಬೇರೆ ಊರುಗಳನ್ನು ಗೆದ್ದುಕೊಂಡು ತಕ್ಷಶಿಲೆಯ ಮುಂದೆ ಬರ್ತಾನೆ. ಆದರೆ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳಿರ್ತವೆ. ಆ ಪ್ರದೇಶವನ್ನು ಅವರು ಬರ್ಕೊಂಡಿರೋ ಹಾಗೆ ಗ್ರೀಕರ ಒಂದು ಇತಿಹಾಸದಲ್ಲಿ ಮೆನ್ಷನ್ ಆಗಿರೋ ಹಾಗೆ ಪುರೂರವ ಎಂಬತಕ್ಕಂಥವನು ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ. ಪುರೂರವ ಅದು ಅಂದರೆ ಹಿಂದೂ ಕುಶ್ ಪರ್ವತ ಮುಗಿದ ತಕ್ಷಣವೇ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಆ ಪ್ರದೇಶವನ್ನು ಆಳ್ತಾ ಇದ್ದವರು ಯಾರು? ಸಿಂಧೂ ನದಿಯ ಆರಂಭದ ಬಯಲುಗಳಿವು.
5 ನದಿಗಳು ಸೇರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶವನ್ನು ಈತ ಈ ಪುರೂರವ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆತನನ್ನು ಗೆಲ್ತಾನೆ ಆತ. ಇದು ಗೆಲುವಾಯ್ತದು. ನಮ್ಮಲ್ಲಿ ಅನೇಕ ಜನ ಗೆಲ್ತಾರೆ, ಹೊರಟೋಗ್ಬಿಡ್ತಾರೆ. ಆದರೆ ಅವನು ಆ ಥರ ಮಾಡಲಿಲ್ಲ. ಆತ ಏನು ಮಾಡ್ದ, ಗೆದ್ದು ವಾಪಸ್ ಹೋಗುವಾಗ ತನ್ನ ಪ್ರತಿನಿಧಿಯನ್ನು ಅಲ್ಲಿ ಆತ ಪಿತೋನ್ ಎಂಬತಕ್ಕಂಥ ಒಬ್ಬ ಅಧಿಕಾರಿಯನ್ನು ಸತ್ರಪಿಯನ್ನಾಗಿ ನೇಮಿಸ್ತಾನೆ. ಅಂದರೆ ಆ ಪ್ರಾಂತ್ಯದ ಅಧಿಕಾರಿಯಾಗಿ ನೇಮಿಸಿ ಹೋಗ್ತಾನೆ. ಅಂದರೆ ತನ್ನ ಆಡಳಿತದಲ್ಲಿ ಇರಬೇಕೆಂಬತಕ್ಕಂಥ ರೀತಿಯಲ್ಲಿ ಆತ ಹೋಗ್ತಾನೆ. ಅದು ಹೋಗುವಾಗ ಸೈನ್ಯ 3 ಭಾಗ ಆಗುತ್ತೆ. ಅಲ್ಲಿ ಒಂದು ಬಂದ ದಾರಿಯಲ್ಲೇ ಒಂದು ಸೈನ್ಯ ಒಂದು ಇದು ಬೋಲಾನ್ ಎಂಬತಕ್ಕಂಥ ಒಂದು ಕಣಿವೆ, ಹಿಂದೂ ಕುಶ್ ಪರ್ವತದ ಮಧ್ಯದಲ್ಲೇ ನಡ್ಕೊಂಡು ಹೋಗಿ ಬೋಲಾನ್ ಕಣಿವೆಯಲ್ಲಿ ಆ ಕಡೆ ಪಶ್ಚಿಮಕ್ಕೆ ನುಗ್ಗುತ್ತೆ. ಅದು ಇನ್ನೊಂದು ಸೈನ್ಯ ಸಮುದ್ರದ ಅಂಚಿನಲ್ಲೇ ಹೋಗುತ್ತೆ. ಅದು ಸಮುದ್ರದ ಅಂಚಿನಲ್ಲೇ ಹೋಗಿ ಮುಂದಕ್ಕೆ ಜರುಗುತ್ತೆ. ಅದು ಇನ್ನೊಂದು ಗುಂಪು ಸಮುದ್ರಕ್ಕೆ ಬಂದು ಸಮುದ್ರ ಮಾರ್ಗವಾಗಿ ಆ ಪರ್ಷಿಯಾದ ಕೊಲೆಯಲ್ಲಿ ಯೂಪ್ರೆಸಿಸ್ ಟೈಗ್ರಿಸ್ ನದಿಯ ಮುಖಜ ಭೂಮಿ ಇರ್ತಕ್ಕಂಥ ಸುಸಾನ್ ಎಂಬತಕ್ಕಂಥ ಜಾಗದಲ್ಲಿ ಅಲ್ಲಿ ಸೇರಿಕೊಳ್ಳುತ್ತವೆ. ಈ 3 ಸೈನ್ಯ ಅಲ್ಲಿಗೆ ಸೇರುತ್ತೆ. ಆ 3 ಸೈನ್ಯ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಅವನ ಅಲೆಕ್ಸಾಂಡರ್ನ ಕೊನೆಯೇನೂ ಆಗುತ್ತೆ. ಅಲ್ಲಿ ಸುಸಾ ಎಂಬತಕ್ಕಂಥ ಜಾಗದಲ್ಲಿ ಆ ಅಲೆಕ್ಸಾಂಡರ್ ತನ್ನ ಕೊನೆಯ ಹೆಸರು ಇಳಿತಾನೆ. ಆದರೆ ಅವನ ಕೊನೆಯ ಹೆಸರು ಹೇಳಿದ ತಕ್ಷಣ ಈ ಪ್ರಾಂತ್ಯವನ್ನು ಗ್ರೀಕರು ಬಿಡೋದಿಲ್ಲ. ಅವನ ನಂತರ ಬಂದಂಥವರು ಇವು ತಮ್ಮ ಅಡ್ಡದಲ್ಲಿ ಇಟ್ಕೊಳ್ತಾರೆ. ಯಾವುದನ್ನು? ಈ ಪಂಜಾಬ್ ಪ್ರಾಂತ್ಯವನ್ನು, ಅದು ವಾಯವ್ಯ ಭಾರತವನ್ನು ಈ ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದ ಕಾರಣದಿಂದ ಅಲ್ಲಿಂದ ಅಧಿಕಾರಿಗಳು ಬರ್ತಾಯಿದ್ರು ಹೋಗ್ತಾ ಇದ್ರು ದಾರಿನೇ ಆಗಿಬಿಡುತ್ತೆ. ಅದು ಒಂಥರ ಈ ಗೇಟ್ವೇ ಇದ್ದಂಗೆ. ಅಂದರೆ ಅಧಿಕಾರಿಗಳು ಗ್ರೀಸಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಅಲ್ಲಿ ಬರ್ತಾಯಿದ್ರು, ಅಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ರು ಅಂತಕ್ಕಂಥದ್ದು. ನಿಮಗೆ ನಮ್ಮಲ್ಲಿ ಇದುವರೆಗೆ ಸಿಕ್ಕಿರ್ತಕ್ಕಂಥ ನಾಣ್ಯಗಳು, ಅದು ಗ್ರೀಕ್ ನಾಣ್ಯ ಇರ್ಬೋದು, ರೋಮನ್ ನಾಣ್ಯಗಳಿರ್ಬೋದು, ಯಾವುದೇ ನಾಣ್ಯಗಳು ಕೂಡ ಅವು ಕ್ರಿಸ್ತಪೂರ್ವ ಅಲೆಕ್ಸಾಂಡ್ರಿಗಿಂತ ಹಿಂದಿನ ನಾಣ್ಯಗಳು ಯಾವ ನಮಗೆ ಸಿಗಲಿಲ್ಲ ಎಂಬತಕ್ಕಂಥದ್ದು ಕೂಡ ಗಮನಾರ್ಹ. ಇಲ್ಲಿ ಭರತಖಂಡದಲ್ಲಿ ಬೆಂಗಳೂರಲ್ಲಿ ಸಿಕ್ಕಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರ್ಬೋದು, ತಮಿಳುನಾಡಲ್ಲಿ ಸಿಕ್ಕಿರ್ಬೋದು, ಎಲ್ಲೇ ಸಿಕ್ಕಿರ್ತಕ್ಕಂಥ ನಾಣ್ಯಗಳನ್ನು ನೀವು ನೋಡಿದಾಗ ಅದು ಕ್ರಿಸ್ತಶಕ ಅಥವಾ ಕ್ರಿಸ್ತಪೂರ್ವ 1 ಅಥವಾ ಕ್ರಿಸ್ತಶಕ 1ನೇ ಶತಮಾನದ ನಂತರವೇ ನಾಣ್ಯಗಳು ಸಿಕ್ಕಿರ್ತಕ್ಕಂಥದ್ದೇ ಹೊರತು ಅದಕ್ಕಿಂತ ಹಿಂದೆ ಆಳಿದಂಥ ಗ್ರೀಕ್ ಅರಸರ ನಾಣ್ಯಗಳಾಗಲಿ ಅಥವಾ ಬೇರೆ ಅರಸರ ನಾಣ್ಯಗಳಲ್ಲಿ ನಮಗೆ ಸಿಗೋದಿಲ್ಲ. ಈಜಿಪ್ಟ್ ನಾಗರಿಕತೆ ಟೆಚ್ಚೇ ನಮಗಿರಲಿಲ್ಲ ಎಂಬತಕ್ಕಂಥದ್ದು ಇದರಿಂದ ವೇದ್ಯವಾಗುತ್ತೆ. ಇದು ಹೀಗಾಗಿ ಈ ಬೋಲಾನ್ ಕಣಿವೆಯ ಮೂಲಕ ಹೊರಗಡೆ ಹೋಗಿ ಅವರು ಮುಂದೆ ಹೋಗ್ತಾರೆ. ಆದರೆ ನಿರಂತರ ಸಂಪರ್ಕವನ್ನು ಇಟ್ಕೊಳ್ತಾರೆ. ಗ್ರೀಕ್ ದೇಶ ಮತ್ತು ಭಾರತ ದೇಶದ ಮಧ್ಯೆ ನಿರಂತರ ಸಂಪರ್ಕ ಬರುತ್ತೆ. ಈ ಮಧ್ಯೆ ಬಂದಂಥ ಪರ್ಷಿಯಾದ ಅರಸರಿದ್ರಲ್ಲ, ಈ ಪಾರ್ಥೇನಿಯರು, ಇವರು ಕೂಡ ನಮ್ಮೊಡನೆ ಸಂಪರ್ಕ ಇಟ್ಕೊಳ್ತಾರೆ. ಆಗ ನಿಮಗೆ ಆ ಪ್ರದೇಶದಲ್ಲಿದ್ದಂಥ ಆಗ ತಾನೇ ಮುಂದೆ ವ್ಯಾಪಾರಗಳು ಶುರುವಾಗುತ್ತೆ. ಇಲ್ಲಿ ಆ ವ್ಯಾಪಾರಿ ಮಾರ್ಗವಾಗಿ ಈ ಕೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳು ವ್ಯಾಪಾರಿ ಮಾರ್ಗಗಳಾಗಿ ಕನ್ವರ್ಟ್ ಆಗ್ತವೆ. ಅಂದರೆ ಇದು ಗ್ರೀಕರ ಒಂದು ಇನ್ವೇಷನ್ ಅಥವಾ ಗ್ರೀಕರ ಒಂದು ದಾಳಿಯಿಂದನೇ ಈ ದಾರಿ ಶುರುವಾಗಿದ್ದು. ಇಲ್ಲಿಂದನೇ ನಮಗೆ ಹೆಚ್ಚು ಕಡಿಮೆ ಆ ಕಡೆ ಸಂಪರ್ಕಗಳು ಜಾಸ್ತಿ ಆಗ್ತಾ ಹೋಗಿದ್ದು. ಬಹುಶಃ ಅಲ್ಲಿ ಏನಾದರೂ ಭಾರತದ ಏನಾದ್ರು ಸಿಗುತ್ತೆ ಅನ್ನೋದಾದರೆ ಇಲ್ಲಿ ಈ ಅವಧಿಯಿಂದ ಆಚೆಗೇನೆ, ಈ ಅವಧಿಗಿಂತ ಪೂರ್ವದಲ್ಲಿ ನಮಗೆ ಭಾರತದ ಒಂದು ಅನೇಕ ಅಲ್ಲಿ ಸಾಕ್ಷಿಗಳು ನಮಗೆ ಆ ನಾಗರಿಕತೆಗಳು ಸಿಗೋದಿಲ್ಲ. ಹೀಗಾಗಿ ಈ ಅಲೆಕ್ಸಾಂಡರ್ನ ಮರಣಾನಂತರ ಕೂಡ ಇಲ್ಲಿ ಇದು ಯಾವುದು ಗ್ರೀಕ್ ಅಧಿಕಾರಿಗಳು ನಿಂತ್ಕೊಳ್ತಾರೆ. ಮತ್ತು ಒಂದು ಹೊಸ ಸತ್ರಪಿಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅದನ್ನೇ ಸತ್ರಪಿ, ಅವರೇ ಮುಂದೆ ಸಂಸ್ಕೃತೀಕರಣಗೊಂಡು ಕ್ಷತ್ರಪರ ಅಂತಾಗ್ತಕ್ಕಂಥದ್ದು. ಆ ಕ್ಷತ್ರಪರ ಒಂದು ಆಳ್ವಿಕೆ ಪಂಜಾಬಲ್ಲಿ ಆರಂಭ ಆದರೂ ಕೂಡ ಆ ಕಡೆಯಿಂದ ದಾಳಿಗಳು ಆರಂಭ ಆದಾಗ, ಬೇರೆ ಬೇರೆ ಅರಸರ ಹೂಣರ ಇತ್ಯಾದಿಗಳು ದಾಳಿಗಳು ಆರಂಭ ಆದಾಗ ಅವ್ರು ದಕ್ಷಿಣಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ದಕ್ಷಿಣಕ್ಕೆ ಬಂದು ಮುಖ್ಯವಾಗಿ ಗುಜರಾತ್ ಪ್ರಾಂತ್ಯವನ್ನು, ಗುಜರಾತಿನ ಪ್ರದೇಶವನ್ನು ಅವರು ಇಟ್ಕೊಳ್ತಾರೆ, ಭದ್ರವಾಗಿ ಅಲ್ಲಿ ಇಟ್ಕೊಳ್ತಾರೆ. ಇದು ಒಂದು ಹಂತ. ಇದು ನಮ್ಮ ಸಂಸ್ಕೃತಿಯ ಒಂದು ಹಂತಕ್ಕೆ ಬರ್ತಾ ಇದೆ ನೆಕ್ಸ್ಟ್ ಅಂತ. ಎರಡನೇ ಹಂತ ಏನು ಅಂದರೆ, ಯಾಕೆ ಸಂಪರ್ಕಗಳು ನಾವು ಸಾಧಿಸಿಲ್ಲ? ಸಮುದ್ರ ಮಾರ್ಗವಾಗಿ ಹೋಗಿದ್ರು ಹತ್ರ ಇತ್ತು ನಮ್ಮ ದೇಶಗಳು, ಯಾಕೆ ಹೋಗಿರಲಿಲ್ಲ ಎಂಬತಕ್ಕಂಥದ್ದು. ನಮ್ಮಲ್ಲಿ ವೈದಿಕ ಪರಂಪರೆಯಲ್ಲಿ ಸಮುದ್ರಯಾನ ಎಂಬತಕ್ಕಂಥದ್ದು ಸ್ವಲ್ಪ ನಿಷಿದ್ಧ ಇತ್ತು. ನಮ್ಮಲ್ಲಿ ಭಾಳ ದೂರದ ಸಮುದ್ರಯಾನಗಳನ್ನು ಮಾಡ್ತಕ್ಕಂಥದ್ದು, ಯಾಕೆಂದರೆ ಆಚಾರ ವಿಚಾರಗಳಿಗೆ ಅಡ್ಡಿ ಆಗುತ್ತೆ ಎಂಬತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಇದು ಸಂಗತಿ. ಜೈನರಲ್ಲೂ ಕೂಡ ಅದಿದೆ. ಅದು ಜೈನ ಮುನಿಗಳಲ್ಲೂ ಕೂಡ ಸಮುದ್ರಯಾನ ಮಾಡೋಗಿಲ್ಲ, ನದಿಯನ್ನು ದಾಟತಕ್ಕಂಥದ್ದು ಅವರು ಈಜ್ಕೊಂಡು ದಾಟಬೇಕು. ಅವರು ಈ ಥರದ ಒಂದು ಅನೇಕ ಪದ್ಧತಿಗಳು ಅವರಲ್ಲೂ ಇದೆ. ಅದು ಇಂಥ ಒಂದು ಸನ್ನಿವೇಶದಲ್ಲಿ ಈ ಹೊಸ ಜನ ಸಂಪರ್ಕ ಬಂದಾಗ, ಗ್ರೀಕರ ಸಂಪರ್ಕ ಬಂದಂಥ ಸನ್ನಿವೇಶದಲ್ಲಿ, ಹೊಸ ಸಂಸ್ಕೃತಿ ನಮಗೆ ಪರಿಚಯವಾದಂಥ ಸನ್ನಿವೇಶದಲ್ಲಿ, ಮತ್ತು ಹೊಸ ಮತಗಳು ಉದಯ ಒಂದು ಆರ್ಯಾವರ್ತದಲ್ಲಿ ಆರಂಭವಾದಂಥ ಒಂದು ಬೌದ್ಧ ಮತ ಮತ್ತು ಜೈನ ಮತಗಳು, ಇವುಗಳ ಒಂದು ಕಾರಣದಿಂದ
ಸ್ವಲ್ಪ ಸ್ವಲ್ಪ ನಮ್ಮ ಸಮಾಜದಲ್ಲೂ ಕೂಡ ಸಡಿಲವಾಗ್ತಾ ಬಂತು ಕೆಲವು ನಿಯಮಗಳು. ಅದರಲ್ಲಿ ಮುಖ್ಯವಾಗಿ ಈ ಸಮುದ್ರಯಾನ ಅಥವಾ ದೂರದ ಪ್ರದೇಶಗಳಿಗೆ ವ್ಯಾಪಾರಕ್ಕೆ ಹೋಗ್ತಕ್ಕಂಥದ್ದು. ನೀವು ಜಾತಕ ಕಥೆಗಳನ್ನು ಓದಿದ್ರೆ, ಬುದ್ಧನ ಜಾತಕ ಕಥೆಗಳನ್ನು ಓದಿದ್ರೆ ಅಲ್ಲಿ ಬಹುತೇಕ ಕಥೆಗಳು ಅದು ವ್ಯಾಪಾರಿ ಕಥೆಗಳೇ. ಅವು ದೂರಕ್ಕೆ ಹೋಗ್ತಕ್ಕಂಥದ್ದು, ಎಲ್ಲೋ ಅಡಗೋ ಇನ್ನೊಂದು ಮುಳುಗ್ತಕ್ಕಂಥದ್ದು, ಬಂಡಿನೋ ಇನ್ನೊಂದು ಕಳಿಸ್ಕೊಳ್ತಕ್ಕಂಥದ್ದು. ಜೈನರ ಕಥೆಗಳನ್ನು ನೋಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಅನೇಕ ಕಥೆಗಳನ್ನು, ಆ ಕಥೆಗಳಲ್ಲೆಲ್ಲ ಬರ್ತಕ್ಕಂಥದ್ದು ವ್ಯಾಪಾರಿ ಕಥೆಗಳೇ. ದೂರಕ್ಕೆ ಹೋಗ್ತಕ್ಕಂಥದ್ದು, ಭಾಳ ದೂರಕ್ಕೆ ಹೋಗ್ತಕ್ಕ ದೂರದ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು, ನಡೆಸ್ತಕ್ಕಂಥದ್ದು. ಇಲ್ಲಿ ಈ ಥರದ ಒಂದು ಕಥೆಗಳನ್ನು ನಾವು ಇಲ್ಲಿಂದ ಆಚೆಗೆ ನೋಡ್ತೀವಿ. ಅಂದರೆ ಇಲ್ಲಿ ಈ ಥರದ ಹೊಸ ಮತಗಳ ಉದಯ ಮತ್ತು ಹೊಸ ಒಂದು ಸಂಪರ್ಕ, ಹೊಸ ಒಂದು ಸಂಸ್ಕೃತಿಯ ಸಂಪರ್ಕ, ಒಂದು ಗ್ರೀಕರ ಸಂಪರ್ಕ, ಇವೆಲ್ಲದರ ಕಾರಣದಿಂದ ನಮ್ಮಲ್ಲೂ ಕೂಡ ಒಂದು ಹೊಸ ಪಂಥ ಉದಿಸುತ್ತೆ. ಅದು ಭಾಗವತ ಪಂಥ. ಈ ಭಾಗವತ ಪಂಥ ಇರ್ತಕ್ಕಂಥದ್ದು ನಾವು ಇನ್ನು ಮುಂದಕ್ಕೆ ಹೋಗಿ ಹೇಳೋದಾದರೆ ಬೌದ್ಧ ಮತಕ್ಕೆ ಕೌಂಟ್ರಾಗೆ ಬರತಕ್ಕಂಥದ್ದು. ಇದು ಬೌದ್ಧ ಧರ್ಮದ ಒಂದು ಇಳಿಮುಖಕ್ಕೆ ಬಹುತೇಕ ಕಾರಣವಾಗಿದ್ದು ಈ ಭಾಗವತ ಪಂಥ. ಈ ಭಾಗವತ ಪಂಥ ಇಲ್ಲೂ ಕೂಡ ಭಾಗವತ ಪಂಥ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಡ್ಲ ಉಂಟು. ಇದರಲ್ಲಿ ಇದು ವೇದಗಳನ್ನು ಒಪ್ಕೊಂಡ್ರೂ ಕೂಡ ಅನೇಕ ಆಚಾರಗಳನ್ನು ಇದು ಅಳವಡಿಸ್ಕೊಳ್ಳುತ್ತೆ. ಬೇರೆ ಇವುಗಳಲ್ಲಿದ್ದಂಥ ಅನೇಕ ಆಚಾರಗಳನ್ನು, ಅಂದರೆ ಸಮುದ್ರಯಾನ ಇತ್ಯಾದಿಗಳನ್ನು ಒಪ್ಕೊಳ್ಳುತ್ತೆ ಅದು. ಈಗ ಇಂಥ ಒಂದು ಸನ್ನಿವೇಶದಲ್ಲಿ, ಒಂದು ಹೊಸ ಪಂಥ ಉದಿಸಿದಂಥ ಸನ್ನಿವೇಶದಲ್ಲಿ ಈ ಕ್ಷತ್ರಪರ ಒಂದು ಸಂಪರ್ಕ, ಆ ಕ್ಷತ್ರಪರು ಪಶ್ಚಿಮದ ಭಾಗವನ್ನು ಹೆಚ್ಚು ಕಡಿಮೆ ಆಳ್ತಾ ಇರ್ತಾರೆ. ಅವ್ರಿಗಿಂತ ತಳಗಡೆ ಶಾತವಾಹನರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಮುಂದೆ ಅದಕ್ಕಿಂತ ದಕ್ಷಿಣ ಭಾರತದಲ್ಲಿ ಆ ಕಾಲಕ್ಕೆ ಅಶೋಕನ ಶಾಸನದ ಪ್ರಕಾರ ಚೋಳ, ಪಾಡ ಇವರೆಲ್ಲ ಇದ್ರು ಎಂಬತಕ್ಕಂಥದ್ದು ಉಲ್ಲೇಖ ಬರುತ್ತೆ ನಮಗೆ. ಆದರೆ ಈ ಶಾತವಾಹನರ ಕಾಲದಲ್ಲಿ ಚೋಳರ ಬಗ್ಗೆ ಏನು ನಮ್ಗೆ ಉಲ್ಲೇಖ ಬರೋದಿಲ್ಲ, ಪಾಂಡ್ಯರ ಬಗ್ಗೆ ಏನು ಉಲ್ಲೇಖ ಬರೋದಿಲ್ಲ ನಮಗದು. ಇಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗವತ ಪಂಥ ಇತ್ಯಾದಿಗಳೆಲ್ಲ ಉದಿಸಿದಾಗ ಸಹಜವಾಗಿ ಜನ ಬದಲಾವಣೆಗಳನ್ನು, ಅನೇಕ ಹಿಂದಿನಿಂದ ಪರಂಪರೆಯಿಂದ ಬಂದಂಥ ಅನೇಕ ಬದಲಾವಣೆಗಳನ್ನು ಇಲ್ಲಿ ಬದಲಾಯಿಸ್ಕೊಂಡಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಈಜಿಪ್ಟಿನ ಸಂಬಂಧಕ್ಕೆ ನಾವು ಈಗ ಬರೋಣ. ಈಗ ಈಜಿಪ್ಟಿಗೂ ನಮಗೇನು ಸಂಬಂಧ, ಎಷ್ಟು ಹಳೆಯ ಸಂಬಂಧಗಳು ಎಂಬತಕ್ಕಂಥದ್ದು. ಇಲ್ಲಿ ಅಶೋಕ ತನ್ನ ಶಾಸನದಲ್ಲಿ, ಯಾಕೆಂದರೆ ಅಶೋಕನ ಕಾಲಕ್ಕೆ ಈಗಾಗಲೇ ಮಾರ್ಗಗಳಾಗ್ಬಿಟ್ಟಿತ್ತು. ಅಶೋಕನ ಕಾಲ, ಅಶೋಕ ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ, ಅಥವಾ ಅಶೋಕನ ತಂದೆ ತಾತ ಚಂದ್ರಗುಪ್ತ ಮೌರ್ಯ ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಈಗಾಗಲೇ ಆ ವಾಯುವ್ಯ ಭಾರತದ ಒಂದು ಹೆದ್ದಾರಿಗಳಾಗ್ಬಿಟ್ಟಿತ್ತು. ಅದು ಅಲೆಕ್ಸಾಂಡರ್ ಬಂದು ಹೋಗ್ಬಿಟ್ಟಿದ್ದ. ಇಂಥ ಸನ್ನಿವೇಶದಲ್ಲಿ ಈ ಅಶೋಕ ತಾನು ಶಾಸನಗಳನ್ನು ಹಾಕ್ಸಕ್ಕ ಸನ್ನಿವೇಶದಲ್ಲಿ ಒಂದು ಉಲ್ಲೇಖವನ್ನು ಆತ ಮಾಡ್ತಾನೆ. ಇಡೀ ದೇಶದಲ್ಲೆಲ್ಲ ಮಹಾಮಾತರನ್ನು ಅವತ್ತು ಕಳಿಸ್ತಾನೆ. ಎಲ್ಲ ಕಡೆ ಹೋಗಿ ನೀವು ಧಮ್ಮವನ್ನು ಪಸರಿಸಬೇಕು, ಜನರೆಲ್ಲ ಧರ್ಮ ಮಾರ್ಗದ ನಡೆಯುವ ಹಾಗೆ ಮಾಡಬೇಕೆಂಬತಕ್ಕಂಥ ಒಂದು ಇದನ್ನು ಹೇಳಿ ಮತ್ತೆ ಎಲ್ಲ ಕಡೆ ಶಾಸನಗಳನ್ನು ಹಾಕ್ಸ್ಬೇಕೆಂಬತಕ್ಕಂಥ ರೀತಿಯಲ್ಲಿ ಕಳಿಸ್ತಾನೆ ಅವನು. ಇದ್ರ ಜೊತೆಗೆ ದಕ್ಷಿಣಕ್ಕೆ ತನ್ನ ತಾಮ್ರಪಣ್ಣಿ ಎಂಬತಕ್ಕಂಥ, ಅಂದರೆ ಈಗಿನ ಸಿಲೋನ್ ಎಂಬತಕ್ಕಂಥದ್ದು ಕಡೆಗೆ ತನ್ನ ಮಗಳನ್ನು ಕಳಿಸ್ತಾನೆ ಆತ. ಮತ್ತು ಇದಲ್ಲದೆ ಭಾಳ ಪ್ರಮುಖವಾಗಿ ಪಶ್ಚಿಮ ಏಷ್ಯಾದ ಕಡೆಗೆ, ಮುಖ್ಯವಾಗಿ ಅವನು 5 ದೇಶಗಳ ಹೆಸರು ಹೇಳ್ತಾನೆ ಇಲ್ಲಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು 4 ದೇಶವನ್ನು ಇಲ್ಲಿ ಹೇಳ್ತೀನಿ. ಒಂದು ತುಲಮಾಯ, ಟಾಲಮಿ ದಿ ಸೆಕೆಂಡ್, ಫಿಲಡೆಲ್ಫಸ್ ಎಂಬತಕ್ಕಂಥ ಅವನು ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜ್ಯ ಅದು ಈಜಿಪ್ಟ್. ಅಂದರೆ ಇವನು ಎಲ್ಲಿಗೆ ಮಹಾಮಾತರನ್ನು ಕಳಿಸ್ತಾ ಎಂಬತಕ್ಕಂಥದ್ದು ಒಂದು ಕೊಡ್ತಾನೆ, ಒಂದು ಲಿಸ್ಟ್ ಕೊಡ್ತಾನೆ, ಎಲ್ಲೆಲ್ಲಿಗೆ ಹೋದ್ರೆ ಎಂಬತಕ್ಕಂಥದ್ದು. ಸೊ ಇಲ್ಲಿ ತುಲಮಾಯ ಅಂದರೆ ಟಾಲಮಿಯ ರಾಜ್ಯಕ್ಕೆ ಕಳಿಸ್ತಾನೆ. ಆ ಟಾಲಮಿ ಯಾರು ಅಂದರೆ ಈಜಿಪ್ಟನ್ನು ಆಳ್ತಾ ಇದ್ದಂಥ ಇಮ್ಮಡಿ 2ನೇ ಟಾಲಮಿ. ಆ 2ನೇ ಟಾಲಮಿಯ ಒಂದು ಕಾಲಕ್ಕೆ ಈಜಿಪ್ಟಿಗೆ ತನ್ನ ಮಹಾಮಾತರನ್ನು ಕಳಿಸ್ತಾ ಇರ್ತಕ್ಕಂಥ ಸಂಗತಿ ಅವನು ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ. ಅವನು 2ನೇದು ಅಂಟಿಯೋಕ, ಆಂಟಿಕಸ್ ಸೆಕೆಂಡ್ ಥಿಯೋಸ್ ಅಂತ. ಅವನು ಆ ಸುತ್ತಮುತ್ತ ಇರ್ತಕ್ಕಂಥ ಸಿರಿಯಾ ಸುಮಾರಿಗಿದ್ದಂಥ ಒಬ್ಬ ರಾಜ. ಇದಾದಮೇಲೆ ಅಲಿಕಸೋದರ, ಇವನು ಎಪಿರಸ್ ರಾಜ. ಇದು ಗ್ರೀಕನ ಪಶ್ಚಿಮಕ್ಕೆ ಬರ್ತಕ್ಕಂಥ ಒಂದು ರಾಜ್ಯ ಇದು. ಸೊ ಹೀಗೆ ಮಗ ಎಂಬತಕ್ಕಂಥ ಒಂದು ರಾಜ್ಯಕ್ಕೆ ಕಳಿಸ್ತಾನೆ, ಮಗಸ್ ಎಂಬತಕ್ಕಂಥ ರಾಜ್ಯ. ಹೀಗೆ ಈ ಯವನ ರಾಜ್ಯಗಳಿಗೆ ಮಹಾಮಾತರನ್ನು ಕಳಿಸ್ತಾ ಎಂಬತಕ್ಕಂಥ ಸಂಗತಿ ನಾವು ಬರುತ್ತೆ. ಅವನು ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ. ಯಾರು? ಅಶೋಕ ತನ್ನ ಶಾಸನದಲ್ಲಿ ಸ್ಪಷ್ಟವಾಗಿ ಈ ಯವನ ರಾಜ್ಯಗಳಿಗೆ ನಾನು ಮಹಾಮಾತರನ್ನು ಕಳಿಸ್ತಾ ಇದ್ದೀನಿ ಎಂಬತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅವರು ಅಲ್ಲೋಗಿ ಧರ್ಮ ಪ್ರಚಾರ ಮಾಡಿ ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಾಗೆ ಮಾಡಲಿ ಅಂತ. ನಾವು ಮುಂದೆ ಬಹುಶಃ ಚರ್ಚೆ ಅಂದರೆ ಇನ್ನೂ ಸಂಶೋಧನೆ ಮಾಡೋದಿದ್ದರೆ ಯಾರಾದರೂ ಕ್ರೈಸ್ತ ಧರ್ಮಕ್ಕೆ ಮೂಲವಾಯಿತು ಎಂಬತಕ್ಕಂಥ ಒಂದು ಅನೇಕ ಹೇಳಿಕೆಗಳು ಕೂಡ ಇದ್ರ ಬಗ್ಗೆ ಇದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಬಟ್ ಭಾಳಷ್ಟು ಜನ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ಯೇಸು ಕ್ರಿಸ್ತನಿಗೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಮೂಲ ಈ ಬೌದ್ಧ ಮಹಾಮಾತರು ಎಂಬತಕ್ಕಂಥ ಕಾರಣರಾದರು ಎಂಬತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ. ಆದರೆ ಅದ್ರ ಬಗ್ಗೆ ಮುಂದೆ ಯಾರಾದರೂ ನೀವು ತರುಣರು ಅಥವಾ ಇದ್ದೀರಿ ಮಾಡೋರಿದ್ರೆ ಮಾಡಿ, ಸಂತೋಷ ಅದು. ಇಲ್ಲಿ ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಒಂದು ಈಜಿಪ್ಟ್ ಮತ್ತು ಭಾರತದ ಸಂಬಂಧವನ್ನು ನಾವು ನೋಡಬೇಕಾಗಿದೆ. ಮೊಟ್ಟ ಮೊದಲಿಗೆ ಅಶೋಕ ಅಲ್ಲಿಗೆ ಮಹಾಮಾತರನ್ನು ಕಳಿಸ್ತಾನೆ ಎಂಬತಕ್ಕಂಥದ್ದು ಸತ್ಯ. ಅದು ಅವನು ಕಳಿಸಿದ್ದಾನೆ, ಹೋಗಿದ್ದಾರೆ. ಯಾಕೆಂದರೆ ನಿಮಗೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಂ ದಾಳಿಗಿಂತ ಮೊದಲು ಇದ್ದಿದ್ದು ಅಲ್ಲೆಲ್ಲ ಹೆಚ್ಚಿಗೆ ಇದ್ದಿದ್ದು ಬೌದ್ಧ ಮತವೇ. ಅಲ್ಲಿ ಬೌದ್ಧ ಮತದ ಕುರುಹುಗಳೇ ಹೆಚ್ಚಿಗೆ ಸಿಗ್ತಕ್ಕಂಥದ್ದು. ನಿಮ್ಗೆ ಆಫ್ಘಾನಿಸ್ತಾನ ಇರ್ಬೋದು, ಮಧ್ಯ ಏಷ್ಯಾ ಇರ್ಬೋದು, ಅಥವಾ ಏಷ್ಯಾ ಮೈನರ್ ಪ್ರದೇಶಗಳಿರ್ಬೋದು, ಟರ್ಕಿವರೆಗೆ ಇರ್ತಕ್ಕಂಥ ಒಂದು ಅದು ಹೋಗಿ ಮುಂದೆ ಚೀನಾದಿಂದ ಬರ್ತಾ ಇದ್ದಂಥ ರೇಷ್ಮೆ ಮಾರ್ಗವನ್ನು ಅದು ಸೇರ್ಕೊಂಡಿತ್ತದು. ರೇಷ್ಮೆ ಮಾರ್ಗದ ಮೂಲಕವೇ ಟರ್ಕಿಗೆ ಹೋಗಿ ರೇಷ್ಮೆ ಮಾರ್ಗದ ಮೂಲಕವೇ ಇದಕ್ಕೆ ಹೋಗ್ತಕ್ಕ ಟಿಬೆಟ್ಗೆ ಹೋಗ್ತಕ್ಕಂಥದ್ದು. ಟಿಬೆಟ್ ಮೂಲಕ ಚೀನಾ, ಮುಂದೆ ಬೇರೆ ಬೇರೆ ಕಡೆಗೆ ಅದು ಹೋಗುತ್ತೆ. ಅದು ಇಂಥ ಒಂದು ನೆಟ್ವರ್ಕ್ ಇದ್ದಂಥದ್ದು ಇದು ಬೌದ್ಧ ಮತದ ಮಹಾಮಾತರರ ಒಂದು ನೆಟ್ವರ್ಕ್ ಅದು. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ನಮಗೆ ಈ ಭರತಖಂಡಕ್ಕೂ ಮತ್ತು ಈಜಿಪ್ಟಿಗಿದ್ದಂಥ ಸಂಬಂಧಗಳ ಬಗ್ಗೆ ಈ ಅಶೋಕ ಒಂದು ದಾಖಲೆ ಕೊಟ್ಟರೆ, ಎರಡನೇದು ಒಂದು ಪುಸ್ತಕ ನಮಗೆ ಸಿಕ್ಕಿದೆ. ಇದು ಯಾರು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ. ಇದು ಒಂದು ಪುಸ್ತಕ, ಇದೊಂದು ಗ್ರಂಥ. ಇದನ್ನು ಯಾರು ಬರೆದ್ರಂತೂ ಗೊತ್ತಿಲ್ಲ, ಇದರ ಒಂದು ಲೇಖಕ ಯಾರೋ ಒಂದು ಗೊತ್ತಿಲ್ಲ. ಆದರೆ ಭೂಪಟ ಅಂದರೆ ಅವನು ಭೂಪಟದ ಬಗ್ಗೆ ವಿವರಿಸ್ಕೊಂಡು ಹೋಗ್ತಾನೆ. ವಿವರಣೆ ಅಂತ ಹೇಳ್ತಾನೆ ಅವನು, ಭೂಪಟದ ವಿವರಣೆ ಅಂತ. ಅಟ್ಲಾಸ್ ಟೈಪ್ ಅವನು ಹೇಳ್ಕೊಂಡು ಹೋಗ್ತಾನೆ. ಈ ಒಂದು ಹಡಗಲ್ಲಿ ಹೋದರೆ ಇಂಥ ಕಡೆಗೆ ಹೋದರೆ ಇಂಥ ಊರು ಸಿಗುತ್ತೆ, ಅದಾದ್ಮೇಲೆ ಯಾವ್ದು ಬರುತ್ತೆ, ಅದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಅವನು ನಮ್ಮ ಹೆಸರಲ್ಲಿ ಹೇಳೋದಿಲ್ಲ, ಗ್ರೀಕ್ ಹೆಸರು ಹೇಳ್ತಾನೆ. ಕೆಲವನ್ನ ನಾವು ಗ್ರೀಕಿಂದ ಸಂಸ್ಕೃತಕ್ಕೆ ಸಮೀಕರಿಸಿ ಇದೇ ಊರು ಅಂತ ಗುರುತಿಸ್ತೀವಿ ನಾವು ಅದನ್ನು. ಅವನು ಪಶ್ಚಿಮತೆ ಒಂದು ಮೊದಲನೇ 3 ಭಾಗ ಮಾಡಿದ್ದಾನೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಅವನು ಈ ಈಜಿಪ್ಟಿನ ಕೆಂಪು ಸಮುದ್ರದಿಂದ ಬಂದಂಥ ಒಂದು ಹಡಗು ಅಲ್ಲಿ ಈ ಮುಂದೆ ಆಫ್ರಿಕಾ ದೇಶದ ಕೊನೆಗೆ ಸೂಡಾನ್ಗೆ ಕೊನೆಯಾಗಿ ಸೂಡಾನ್ನ ತೀರದ ಪ್ರದೇಶಗಳನ್ನು ಹೇಳ್ಕೊಂಡು ಹೋಗ್ತಾನೆ. ಅದು ಒಂದು ಭಾಗ. ಎರಡನೇ ಭಾಗದಲ್ಲಿ ಅದೇ ಹಡಗಿನಲ್ಲಿ ಒಂದು ಬೇರೆ ಹಡಗು ಬಂದು ಕೆಂಪು ಸಮುದ್ರದ ಮೂಲಕ ಬಂದಂಥ ಹಡಗು ಮುಂದೆ ಈ ಇದನ್ನು ಆಫ್ರಿಕಾದ ಮತ್ತು ಈ ಅರೇಬಿಯಾ ದೇಶದ ಮಧ್ಯಭಾಗವನ್ನು ಛೇದಿಸ್ಕೊಂಡು ಆ ದೇಶಕ್ಕೆ ಬರುತ್ತೆ, ಸಮುದ್ರಕ್ಕೆ ಬರುತ್ತೆ. ಆ ಸಮುದ್ರವನ್ನು ಎರಿಥ್ರಿಯನ್ ಸಿ ಅಂತ ಕರೆದಿರ್ತಕ್ಕಂಥದ್ದು. ಎರಿಥ್ರಿಯಾ ಅಂತಕ್ಕಂಥ ಯಾವುದೋ ದೇಶ ಐತೇನೋ ಗೊತ್ತಿಲ್ಲ. ಆ ಕಾಲಕ್ಕೆ ಅವನ ಆ ಹೆಸರಲ್ಲಿ ಕರೆದಿ ಅರೇಬಿಯನ್ ಸಮುದ್ರ ಅಂತ ಏನು ಹೇಳ್ತೀವಿ ಇವತ್ತು, ಅರೇಬಿಯಾ ಸಮುದ್ರಕ್ಕೆ ಈಕ್ವಲ್ ಆಗಿ ಅವನು ಕರೆದಿರ್ತಕ್ಕಂಥ ಹೆಸರು ಎರಿಥ್ರಿಯನ್ ಸಿ ಅಂತ, ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ. ಅಂದರೆ ಎರಿಥ್ರಿಯನ್ ಸಿ ಈ ಅರಬ್ಬಿ ಸಮುದ್ರ, ಇವತ್ತು ನಾನು ಅರ್ಥವಾಗಲಿ ಅಂತ ಹೇಳ್ತಾ ಇದ್ದೀನಿ, ಇವತ್ತಿನ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ಅನೇಕ ಊರುಗಳ ಅನೇಕ ಮಾರ್ಗಗಳ ಹಡಗಿನ ಮಾರ್ಗಗಳು, ಅವನು ತೀರ ಪ್ರದೇಶಗಳಿದೆ, ಯಾವ ಊರಿತ್ತು, ಅಲ್ಲಿ ಏನೇನು ಅನುಕೂಲ ಇದೆ, ಅಲ್ಲೇನು ಮಾತಾಡ್ತಾ ಇದ್ವಿ ಅಂತಕ್ಕಂಥದ್ದು ಭಾಳ ದೊಡ್ಡ ಗ್ರಂಥ ಅದು. ಅಂಥ ಒಂದು ಬೃಹತ್ ಗ್ರಂಥದಲ್ಲಿ ಅವನು ಅದನ್ನೆಲ್ಲ ವಿವರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಇದರ ಕಾಲ ಕ್ರಿಸ್ತಶಕ 2ನೇ ಶತಮಾನ. ಈ 2ನೇ ಶತಮಾನದಲ್ಲಿ ಅಷ್ಟು ವಿವರಗಳನ್ನು ಆತ ಕೊಟ್ಕೊಂಡು ಹೋಗ್ತಾನೆ. ಮತ್ತೆ ಪೂರ್ವ ತೀರಿಗೆ ಬರ್ತಾನೆ, 3ನೇ ಭಾಗದಲ್ಲಿ ಪೂರ್ವ ತೀರಿಗೆ ಬರ್ತಾನೆ, ಅಂದರೆ ಬಂಗಾಳ ಕೊಲ್ಲಿಯ ಕಡೆಗೆ ಬರ್ತಾನೆ. ಬಂಗಾಳ ಕೊಲ್ಲಿಯಲ್ಲಿ ಯಾವ್ದು ಊರಲ್ಲಿತ್ತು, ಕೆಲವು ಪ್ರಮುಖವಾದಂಥ ಬಂದರುಗಳಿತ್ತು ಎಂಬತಕ್ಕಂಥದ್ರ ಬಗ್ಗೆ ಹೇಳಿ, ಮುಂದೆ ಚೀನಾದ್ರ ಬಗ್ಗೆ ಕೆಲವು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವನು ಹೇಳ್ತಾನೆ. ಸೊ ಈ ಪುಸ್ತಕ ಕೂಡ ನಮಗೆ ಈ ಒಂದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಎಂಬತಕ್ಕಂಥ ಒಂದು ಗ್ರಂಥ ಇದೇನಿದೆ, ಇದು ಕೂಡ ನಮಗೆ ಭಾಳಷ್ಟು ಮಟ್ಟಿಗೆ ಈ ನಮ್ಮ ಒಂದು ಭೌಗೋಳಿಕ ಈಜಿಪ್ಟಿಗೆ ಮತ್ತು ನಮಗಿದ್ದಂಥ ಸಂಬಂಧಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಗ್ರಂಥವಾಗಿದೆ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ತೋರಿಸ್ತಕ್ಕಂಥದ್ದನ್ನ ಮ್ಯಾಪಲ್ಲಿ ತೋರಿಸಿದ್ದಾನಲ್ಲಿ ನಮಗೆ ಅಲ್ಲಿ ಬರ್ತಕ್ಕಂಥದ್ದು ಏನಿದೆ, ಆ ಕೈ ತೋರಿಸ್ತಕ್ಕಂಥ ಜಾಗದಲ್ಲಿ ಅದು ಪುರೂರವನ ಒಂದು ರಾಜ್ಯ, ತಕ್ಷಶಿಲ, ಅದು ಪುರೂರವನ ರಾಜ್ಯ. ಅದೆಲ್ಲ ಅಲ್ಲಿ ಆತ ಪುರೂರವನನ್ನು ಸೋಲಿಸಿ ಮುಂದೆ ಈ ಬೇರೆ ಬೇರೆ ಮಾರ್ಗಗಳಲ್ಲಿ ಅವನ ಸೈನ್ಯ ವಾಪಸ್ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಕ್ಕಂಥದ್ದು. ನೆಕ್ಸ್ಟ್ ತಗೊಂಡ್ಬಿಡು. ಇದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಎಂಬತಕ್ಕಂಥ ಅದರಲ್ಲಿ ಬರ್ತಕ್ಕಂಥ ಉಲ್ಲೇಖಗಳು ಯಾವ್ಯಾವ ನಮ್ಮ ಆತನ ಪುಸ್ತಕದಲ್ಲಿ ಬರ್ತಕ್ಕಂಥ ಇದು ಆಫ್ರಿಕಾದ ಒಂದು ತೀರ ಮತ್ತು ನಮ್ಮ ಭರತಖಂಡದ ತೀರ ಮತ್ತು ಭರತಖಂಡದ ಪಶ್ಚಿಮ ತೀರ ಮತ್ತು ಪೂರ್ವ ತೀರಗಳು, ಇವುಗಳ ಬಗ್ಗೆ ಆತ ಎಲ್ಲೆಲ್ಲಿ ಬಂದರುಗಳಿತ್ತು, ಎಲ್ಲೆಲ್ಲಿ ಏನಿತ್ತು ಎಂಬತಕ್ಕಂಥದ್ರ ಬಗ್ಗೆ ಡೀಟೇಲಾಗಿ ಬರೆದಿದ್ದಾನೆ. ಆದರೆ ಅವನು ಯಾರು ಅಂತ ಗೊತ್ತಿಲ್ಲ. ಆತ ಒಬ್ಬ ಅನಾಮಧೇಯ ಬರೆದಿರ್ತಕ್ಕಂಥ ಒಂದು ಕೃತಿ ಅದು. ಅದರಲ್ಲಿ ನಮ್ಮ ಈ ಒಂದು ಭಾರತದ ಅನೇಕ ಬಂದರುಗಳ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ. ಇದರ ಕಾಲ ಕ್ರಿಸ್ತಶಕ 2ನೇ ಶತಮಾನ. ಇಲ್ಲಿ ಇವರೊಬ್ಬರು ಪ್ರೊಫೆಸರ್. ಈ ಪ್ರೊಫೆಸರ್ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಸುಮಾರು 95ನೇ ವರ್ಷದಿಂದ
ಇವತ್ತಿಗೂ ಕೂಡ 2000 ಡಿಸೆಂಬರ್ 6, 2024 ಅವರು ಮೊನ್ನೆ ಒಂದು ಉಪನ್ಯಾಸ ಕೊಟ್ಟಿದ್ದಾರೆ. ಕೊನೆ ಅಂತ ಹೇಳ್ಬಾರ್ದು, ಯಾಕಂದರೆ ಮೊನ್ನೆ ಒಂದು ಉಪನ್ಯಾಸ ಕೊಟ್ಟಿದ್ದಾರೆ. ಇಡೀ ಆ ಒಂದು ಬೆರನಿಕೆ ಅಂತಕ್ಕಂಥ ಒಂದು ಜಾಗದಲ್ಲಿ, ಈಜಿಪ್ಟಲ್ಲಿ ಇದ್ದಂಥ ಒಂದು ಜಾಗ, ಅದರ ಉಸ್ತುವಾರಿಯನ್ನು, ಉತ್ಖನನದ ಉಸ್ತುವಾರಿಯನ್ನು ಹೊತ್ಕೊಂಡರು. 350 ಟ್ರೆಂಚ್ ಹಾಕಿದ್ದಾರೆ ಅವರು. 350 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ದಾರೆ. ಒಂದು ಸ್ಥಳ ಅಲ್ಲ, 2 ಸ್ಥಳ ಅಲ್ಲ, 350 ಸ್ಥಳಗಳಲ್ಲಿ ಉತ್ಖನನ ಮಾಡಿ ಆ ಇಡೀ ಬೆರನಿಕೆ ಅಂತಕ್ಕಂಥ ಬಂದರ ಬಗ್ಗೆ ಅವರು ಭಾಳಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಇವರ ಹೇಳಿರ್ತಕ್ಕಂಥ ಅನೇಕ ವಿಷಯಗಳನ್ನು, ಅವರು ಬೆಳಕಿಗೆ ತಂದಿರ್ತಕ್ಕಂಥ ಅನೇಕ ವಿಷಯಗಳನ್ನೇ ಇಟ್ಕೊಂಡು ನಾನು ಮುಂದೆ ಹೋಗ್ತಕ್ಕಂಥದ್ದು. ಇದು ಕೆಂಪು ಸಮುದ್ರ, ಅರೇಬಿಯನ್ ಸಮುದ್ರ ಮತ್ತು ನಮ್ಮ ಅರೇಬಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಸೇರ್ತಕ್ಕಂಥ ಒಂದು ಜಾಗ. ಇಲ್ಲಿ ಬರ್ತಕ್ಕಂಥದ್ದು ಬೆರನಿಕೆ ಅಂತ, ಮಧ್ಯದಲ್ಲಿ ಬರ್ತಕ್ಕಂಥದ್ದು ಬೆರನಿಕೆ, ಕೆಂಪು ಸಮುದ್ರದ ಬರ್ತಕ್ಕಂಥ ಜಾಗ ಅದು ಬೆರನಿಕೆ, ಕೆಳಗೆ ಅದು ಬೆರನಿಕೆ ಅಂತಕ್ಕಂಥ. ಈ ಬಾಂಬೆಯನ್ನ ನೀವು ನೆನಪು ನೋಡಿದ್ರೆ, ಬಾಂಬೆ ಹೇಗೆ ಭೌಗೋಳಿಕವಾಗಿದೆಯೋ, ಬೆರನಿಕೆ ಅಂತಕ್ಕಂಥದ್ದು ಕೂಡ ಆ ಭೌಗೋಳಿಕವಾಗಿರೋದನ್ನ ನಾವು ಗಮನಿಸ್ತೀವಿ. ಅದನ್ನು ನೋಡಿ, ಮುಂದೆ ಬಂದಿರ್ತಕ್ಕಂಥ ನೆಕ್ಸ್ಟ್ ಫೋಟೋ ನೋಡಿ. ಇದು ಬೆರನಿಕೆ ಎಂಬತಕ್ಕಂಥ ಒಂದು ಬಂದರು ಇರ್ತಕ್ಕಂಥ ಒಂದು ಜಾಗ. ಈ ಥರ ಒಂದು ಕೆಂಪು ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ಜಾಗ ಬಹುಶಃ ನಮ್ಮ ಪ್ರಾಚೀನ ಇತಿಹಾಸ ಮತ್ತು ನಮ್ಮ ಭಾರತ ಖಂಡದ ಒಂದು ಇತಿಹಾಸದೊಂದಿಗೆ ಬಹಳಷ್ಟು ಒಂದು ಸಂಬಂಧಗಳನ್ನ ಇಟ್ಕೊಂಡಿದ್ದಂಥ ಒಂದು ಪ್ರದೇಶ ಈ ಬೆರನಿಕೆ ಅಂತ ಬರ್ತಾ ಇದೆ ಮೇಡಮ್. ಬೆರನಿಕೆ ಅಂತಕ್ಕಂಥ ಒಂದು ಜಾಗ. ಅದರಿಂದ ನೀವು ಅದು ನೋಡಿ, ಅದು ಬಂದಿರತಕ್ಕಂಥ ಒಂದು ಚಾಚಿರ್ತಕ್ಕಂಥದ್ದು ನಮ್ಮ ಮುಂಬೈ ಬಂದರೆ ಹೇಗಿದೆ, ಹೆಚ್ಚು ಕಡಿಮೆ ಅದೇ ಥರ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥದ್ದು. ಮತ್ತು ಆ ಒಂದು ಸಮುದ್ರ ಒಳಗೆ ಚಾಚಿರ್ತಕ್ಕಂಥ ನಾವು ಗಮನಿಸ್ತೀವಿ. ಇಲ್ಲಿ ಈ ಪ್ರದೇಶದ ಮೇಲ್ಭಾಗದಲ್ಲಿ ಆ ಮುಂದ್ಗಡೆ ಇರ್ತಕ್ಕಂಥ ಒಂದು ತಲೆ ಏನಿದೆ, ಹೊಕ್ಕು, ಆ ತಲೆ ಹತ್ರ ಇರ್ತಕ್ಕಂಥ ಪ್ರದೇಶವನ್ನು ಅವರು ಉತ್ಖನನ ಮಾಡಿರ್ತಕ್ಕಂಥದ್ದು. ಸುಮಾರು 350 ಸ್ಥಳಗಳಲ್ಲಿ ಅವರು ಉತ್ಖನನ ಮಾಡಿದ್ದಾರೆ. ಆ ಉತ್ಖನನದಲ್ಲಿ ನೆಕ್ಸ್ಟ್ ನೋಡಿ, ಈ ಉತ್ಖನನದಲ್ಲಿ ಸಿಕ್ಕಿದಂಥ ಒಂದು ಜಾಗಗಳಲ್ಲಿ ಒಂದು ಇಡೀ ಪ್ರದೇಶದ ಉತ್ಖನನ ಮಾಡಿದಂಥ ಅದರ ನ್ಯೂಕ್ಲಿಯ ಯಾವುದು ಅಂದರೆ, ಆ ಗ್ರೀಕರು ಹೆಚ್ಚಿಗೆ ನೆಲೆಸಿದಂಥ ಪ್ರದೇಶವಾದ್ರಿಂದ ಇದು ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ISIS ಅಂದರೆ ಇವತ್ತಿನ ಇದಲ್ಲ, ಅದು ಇಸಿಸ್ ಎಂಬತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದ ಸಮೀಪ ಇರ್ತಕ್ಕಂಥ ಒಂದು ಏನಿದೆ, ಅದರ ಸುತ್ತಲೂ ಇರ್ತಕ್ಕಂಥ ಒಂದು ಇತಿಹಾಸವೇ ನಮ್ಮ ಭರತಖಂಡದ ಒಂದು ಸಂಬಂಧಗಳನ್ನು ಹೇಳ್ತಕ್ಕಂಥ ಒಂದು ಇತಿಹಾಸ. ಇಲ್ಲಿ ಇದು ಇಸಿಸ್ ದೇವಸ್ಥಾನದ ಒಂದು ಪ್ಲಾನ್ ಅವ್ರು ಬಿಡಿಸಿರ್ತಕ್ಕಂಥದ್ದು, ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪ್ಲಾನ್. ಇದು ಸಾಕಷ್ಟು ಗ್ರೀಕ್ ಶಾಸನಗಳು ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ನಾವು ಗಮನಿಸ್ತೀವಿ. ಸಾಕಷ್ಟು ಸಿಕ್ಕಿವೆ ಗ್ರೀಕ್ ಶಾಸನಗಳು. ಆ ಗ್ರೀಕ್ ಶಾಸನಗಳು 2-3 ಥರ ಸಿಕ್ಕಿವೆ. ಒಂದು ಈ ಈಜಿಪ್ಟಿನ ಶಾಸನಗಳು ಇರ್ತಾ ಇದ್ವಲ್ಲ, ಈಜಿಪ್ಟಿನ ಈ ಪರ್ವಗಳಾಗ್ತಾ ಇದ್ದಂಥ ಒಂದು ಶಾಸನ, ಆ ಥರದ ರೀತಿಯಲ್ಲಿ ರಚನೆ ಮಾಡಿ ಗ್ರೀಕ್ ಲಿಪಿಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಶಾಸನಗಳು ಬರೆದಿರೋದನ್ನು ನಾವು ಗಮನಿಸ್ತೀವಿ. ಇನ್ನು ಕೆಲವನ್ನ ನೇರವಾಗಿ ಕಂಬಗಳ ಮೇಲೆ, ಬೇರೆ ಬೇರೆಗಳ ಮೇಲೆ ನೇರವಾಗಿ ಶಾಸನಗಳು ಬರೆದಿರೋದನ್ನು ಗಮನಿಸ್ತೀವಿ. 2 ಥರದ ಒಂದು ಶಾಸನಗಳನ್ನು, ಗ್ರೀಕ್ ಶಾಸನ ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಒಂದು ಕೆಲವು ಎವಿಡೆನ್ಸ್ಗಳೇನಿದೆ ಅಂದರೆ, ಆ ಮೇಲ್ಗಡೆ ತೋರಿಸಿರ್ತಕ್ಕಂಥ ಮೊದಲನೆಯ ಒಂದು ಇದೇನಿದೆ ಈ ಕಡೆ, ಅಲ್ಲಿ ಈ ಉತ್ಖನನ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಅವ್ರಿಗೊಂದು ಬಶ್ ಸಿಗುತ್ತೆ, ಒಂದು ಮುಂಡ, ಒಂದು ಕಾಲುಗಳು ಮುರಿದಿರ್ತಕ್ಕಂಥದ್ದು ಒಂದು ಮುಂಡದ ಭಾಗ. ಅದು ಬುದ್ಧನನ್ನು ಹೋಲ್ತಕ್ಕಂಥ ಒಂದು ಮುಂಡ. ಅದಕ್ಕೆ ಆ ಕಾಲದಲ್ಲಿ 2020ರಲ್ಲಿ ಅದು ಸಿಕ್ಕದಂಥ ಸನ್ನಿವೇಶದಲ್ಲಿ ಆಗ ಇವರೇನು ಮಾಡ್ತಾರೆ, ಇದು ಸ್ಟೀವನ್ ಎಂಬತಕ್ಕಂಥ ಪ್ರೊಫೆಸರು ಅದನ್ನು ನಮ್ಮ ಕಾನಿಷ್ಕನ ಶಾಸನಗಳನ್ನು ಇಟ್ಕೊಂಡು, ಅಲ್ಲಿರ್ತಕ್ಕಂಥ ಬುದ್ಧನ ಒಂದು ಶಿಲ್ಪ ಅಂತ ಇಟ್ಕೊಂಡು, ನಾಣ್ಯದಲ್ಲಿ ಇರ್ತಕ್ಕಂಥ ಶಿಲ್ಪ ತೆಗೆದುಕೊಂಡು ಇದಕ್ಕೆ ಕಂಪೇರ್ ಮಾಡಿ ಇದು ಬುದ್ಧ ಅಂತ ಹೇಳ್ಬಿಡ್ತಾರೆ, ಅದನ್ನು ಬುದ್ಧ ಇದು ಅಂತ ಹೇಳ್ಬಿಡ್ತಾರೆ. ಆದರೆ ಅದಕ್ಕೆ ಅಷ್ಟೇ ಎವಿಡೆನ್ಸ್ ಅಷ್ಟೇ ಅವ್ರು ಸಿಕ್ಕಿದ್ದು. ಅದು 2022ರಲ್ಲಿ ಇನ್ನೊಂದು ಸಾರಿ ಉತ್ಖನನ ಮುಂದುವರಿಸ್ತಾರೆ. ಮುಂದುವರಿಸಿದಂಥ ಸನ್ನಿವೇಶದಲ್ಲಿ ಒಂದು ಜಾಗದಲ್ಲಿ ಒಂದು 3 ಪೀಸ್ಗಳು ಬಿದ್ದಿರುತ್ತೆ. ಬುದ್ಧನ ತಲೆ ಅಂದರೆ ಹಿಂಭಾಗದಲ್ಲಿ ಈ ಕಡೆ ಇರೋದಿಲ್ಲ, ಆ ಕಡೆ ಇರ್ತಕ್ಕಂಥ ಒಂದು ಇದೇನಿದೆ 3 ಪೀಸು ಅಲ್ಲಿ ನೆಲದಲ್ಲಿ ಬಿದ್ದಿರುತ್ತೆ. ಅದನ್ನು ಜೋಡಿಸಿದಾಗ ಆ ಮೇಲ್ಗಡೆ 3 ಭಾಗನ ಜೋಡಿಸಿದ ಸನ್ನಿವೇಶದಲ್ಲಿ ಈ ಥರದ ಒಂದು ತಲೆ ಅವ್ರು ಸಿಗುತ್ತೆ. ಇದನ್ನು ತೆಗೆದುಕೊಂಡೋಗಿ ಆ ಮುಂಡದ ಭಾಗದಲ್ಲಿ ಇಟ್ಟಾಗ ಆ ಸನ್ನಿವೇಶದಲ್ಲಿ ನೆಕ್ಸ್ಟ್ ನೋಡಿ, ಅದು ಈ ಥರ ಆಗುತ್ತೆ. ಒಂದು ಒಡೆದಿರ್ತಕ್ಕಂಥ ಸೈಡ್ ಹೊಡೆದಿರುತ್ತೆ ಮೇಲೆ ನೋಡಿ. ಅದು ಈ ಬುದ್ಧ ನಮ್ಮ ಶಿಲ್ಪಗಳು ಕೆತ್ತಿರ್ತಕ್ಕಂಥ ಬುದ್ಧ ಅಲ್ಲ, ಗಾಂಧಾರ ರೀತಿಯಲ್ಲಿ ಇರ್ತಕ್ಕಂಥ ಬುದ್ಧ ಆದರೂ ಕೂಡ. ಯಾಕೆಂದರೆ ನೀವು ಇವತ್ತು ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದನ್ನು ನೋಡಿದಾಗ ಕಿರಣಗಳು ಹಿಂಗೆ ಬರುತ್ತೆ ಉದ್ದುದ್ದಕ್ಕೆ. ನಮ್ಮಲ್ಲಿ ಈ ಥರ ಕಿರಣಗಳು ಬರೋದಿಲ್ಲ, ನಮ್ಮಲ್ಲಿ ನೇರವಾಗಿ ಬರ್ತಾ ಇದೆ. ಇದು ನೋಡಿ, ಇಲ್ಲಿ ಆ ಕಿರಣಗಳು ಚೂಪಾಗಿ ಬಂದಿರತಕ್ಕಂಥ ಕಿರಣಗಳು ನೋಡ್ರಿ ಅಲ್ಲಿ. ಮತ್ತು ಈ ಕಲ್ಲಿದೆಯಲ್ಲ, ಈ ಕಲ್ಲು ನಮ್ಮ ಇದು ಯಾವುದು
ಅವರ ಪ್ರಕಾರ ಭಾರತದಿಂದ ಬಂದಿರತಕ್ಕಂಥ ಒಂದು ಮಾರ್ಬಲ್ ಅಲ್ಲ ಇದು. ಇದು ಟರ್ಕಿಯಲ್ಲಿ ಸಿಗ್ತಕ್ಕಂಥ ಮಾರ್ಬಲ್, ಟರ್ಕಿ ದೇಶದಲ್ಲಿ ಸಿಗ್ತಕ್ಕಂಥ ಮಾರ್ಬಲ್ ಅಂತ ಅವರೇ ಹೇಳ್ತಾರೆ. ಅದನ್ನು ಆ ಜಾತಿಗೆ ಸೇರಿದಂಥ ಒಂದು ಮಾರ್ಬಲ್ ಇದು. ಇದರಲ್ಲಿ ಬೇರೆ ನಮ್ಮಲ್ಲಿದ್ದಾಗೆ ಬೇರೆ ಬೇರೆ ಕಂಟೆಂಟ್ಸ್ ಜಾಸ್ತಿ ಬೇರೆ ಥರ ಇರೋದ್ರಿಂದ ಅಲ್ಲಿನ ಶಿಲ್ಪಿಗಳೇ ಇದನ್ನು ಕೆತ್ತಿರೋದನ್ನು ಅವರು ಗಮನಿಸಿ ಅದನ್ನು ಈ ಸ್ಥಳೀಯ ಶಿಲ್ಪಿಗಳೇ ಇದನ್ನು ಕೆತ್ತಿದ್ದಾರೆ ಎಂಬತಕ್ಕಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಇದು ಸಿಕ್ಕಿರ್ತಕ್ಕಂಥದ್ದು ಇಸಿಸ್ ದೇವಸ್ಥಾನದಲ್ಲಿ. ಇಸಿಸ್ ದೇವಸ್ಥಾನದ ಒಂದು ಭಾಗದಲ್ಲಿ ಈ ಒಂದು ಬುದ್ಧನ ಶಿಲ್ಪ ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಆ ಮೇಲ್ಗಡೆ ಇರ್ತಕ್ಕಂಥ ಎರಡು ಇದೆಯಲ್ಲ, ಎಲ್ಲಿ ಬುದ್ಧನ ಮುಂಡ ಸಿಕ್ಕಿದ್ದು ಮತ್ತು ತಲೆ ಸಿಕ್ಕಿರ್ತಕ್ಕಂಥ ಜಾಗ, ಅಲ್ಲೇ ಬಹಳ ಪ್ರಮುಖವಾಗಿ ಸಂಸ್ಕೃತ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಬಹುಶಃ ಬೇರೆ ಯಾವ ದೇಶದಲ್ಲೂ ನಮ್ಗೆ ಸಿಕ್ಕಿದೆಯೋ ಬೇರೆ ಮಾತದು, ಆದರೆ ಈಜಿಪ್ಟಿನಲ್ಲಿ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನು ಈ ಒಂದು ಆ ಜಾಗದಲ್ಲಿ ಗುರುತಿಸ್ತಾರೆ. ಆ ಸಿಕ್ಕಿರ್ತಕ್ಕಂಥ ಜಾಗ ಯಾವುದು ಅಂದರೆ ಅದು ಆ ಕಡೆ ಆ ಕೆಂಪಿಗೆ ದೊಡ್ಡದಾಗಿರ್ತಕ್ಕಂಥ ಜಾಗ ಏನಿದೆ ಅಲ್ಲಿ ಆ ಸಂಸ್ಕೃತ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಅದೇ ಬುದ್ಧನ ತಲೆಯ ಭಾಗಗಳು ಸಿಕ್ಕಿದಂಥ ಜಾಗದಲ್ಲಿ ಆ ಸಂಸ್ಕೃತ ಶಾಸನ ಇರೋದನ್ನು ಇಲ್ಲಿ ಗಮನಿಸ್ತಾರೆ ಅವರು. ಆ ಸಂಸ್ಕೃತ ಶಾಸನವನ್ನು ಅವರು ಓದ್ತಾರೆ. ಸಂಸ್ಕೃತ ಶಾಸನ ಬರೀ ಸಂಸ್ಕೃತದಲ್ಲೇ ಒಂದೇ ಇಲ್ಲ, ಸಂಸ್ಕೃತ ಶಾಸನವಾದ ಮೇಲೆ ಕೆಳಗಡೆ ಗ್ರೀಕ್ ಭಾಷೆಯಲ್ಲಿ ಬರೆಯೋಕೆ ಹೋಗಿದ್ದಾರೆ. ಆದರೆ ಗ್ರೀಕ್ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ ಸಾಕಷ್ಟು ಅದು ಅಳಿಸೋಗ್ಬಿಟ್ಟಿದೆ ಕಲ್ಲಲ್ಲಿ. ಹೀಗಾಗಿ ನಮಗೆ ಸಂಸ್ಕೃತ ಶಾಸನ ಎಂಬತಕ್ಕಂಥದ್ದು ಈಜಿಪ್ಟಿನ ಈ ಬೆರನಿಕೆ ಎಂಬತಕ್ಕಂಥ ಒಂದು ಜಾಗದಲ್ಲಿ, ಈಜಿಪ್ಟಿಗೆ ಅಂದರೆ ಕೈರೋಗೆ ದಕ್ಷಿಣದಲ್ಲಿ 1000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಒಂದು ಜಾಗ, ಅಲ್ಲಿ ಈ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನು ನಾವು ಗಮನಿಸ್ತೀವಿ. ಮುಂದೆ ಬರ್ತೀನಿ ಸಂಸ್ಕೃತ ಶಾಸನಕ್ಕೆ ಕಾಲಕ್ಕೆ. ಇನ್ನು ಈ ಕಡೆ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಆ ಕಡೆಗೆ ಅಲ್ಲ ಕೆಳಗಡೆ ಆ ಕಡೆಗೆ ಅದು ಇಲ್ಲಿ 2 ನಾಣ್ಯಗಳು ಸಿಕ್ಕಿದೆ. ಆ ನಾಣ್ಯಗಳು ಯಾರ್ದು ಅಂದರೆ ಶಾತವಾಹನರ ನಾಣ್ಯಗಳು. 2 ಶಾತವಾಹನರ ನಾಣ್ಯಗಳು ಸಿಕ್ಕಿರ್ತಕ್ಕಂಥದ್ದನ್ನು ಅವ್ರು ಗುರುತಿಸಿದ್ದಾರೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ನಾಣ್ಯಗಳು 2 ಆ ಮೂಲೆಯಲ್ಲಿ ಉತ್ಖನನ ಮಾಡ್ತಕ್ಕ ಸನ್ನಿವೇಶದಲ್ಲಿ 2 ಶಾತವಾಹನರ ನಾಣ್ಯಗಳು, ಸ್ಪಷ್ಟವಾಗಿ ಶಾತವಾಹನರ ನಾಣ್ಯಗಳು. ಒಂದರಲ್ಲಿ ಶಾಸನವೂ ಇದೆ, ಇನ್ನೊಂದು ಶಾಸನ ಇಲ್ಲ, ಆದರೆ ಆ ರಿಸಂಬ್ಲೆನ್ಸ್ ಎಲ್ಲ ಪೂರ್ತಿ ಶಾತವಾಹನರ ನಾಣ್ಯಗಳನ್ನೇ ಹೋಲುತ್ತೆ ಅದು. ಅದೇ ಜಾಗದಲ್ಲಿ ಇನ್ನೊಂದು ನಾಣ್ಯ ರುದ್ರಧಾಮನ ನಾಣ್ಯ ಸಿಕ್ಕಿದೆ. ಕ್ಷತ್ರಪರ ರಾಜ ರುದ್ರಧಾಮ ಇದ್ನಲ್ಲ, ಆ ರುದ್ರಧಾಮನ ನಾಣ್ಯವು ಕೂಡ ಅಲ್ಲಿ ಸಂಸ್ಕೃತ ನಾಣ್ಯ ಸಿಕ್ಕಿರೋದನ್ನು ನಾವಲ್ಲಿ ಆ ಒಂದು ಜಾಗದಲ್ಲಿ ಗುರುತಿಸಿದ್ದಾರೆ ಅವರು. ಹೀಗಾಗಿ ಈ ಒಂದು ಎವಿಡೆನ್ಸ್ಗಳನ್ನ ಇಟ್ಕೊಂಡ ಸನ್ನಿವೇಶದಲ್ಲಿ ಈ ಹಸಿರು ಬಣ್ಣ ಹಾಕಿರ್ತಕ್ಕಂಥ ಜಾಗಕ್ಕೆ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಇನ್ನೊಂದು ಮಹತ್ವವಾದಂಥ ಒಂದು ನಮಗೆ ಸಿಗ್ತಕ್ಕಂಥ ಉಲ್ಲೇಖ ಅಂದರೆ ಇಲ್ಲಿ ಒಂದು ವಿಗ್ರಹ, ನಮ್ಮ ಭಾಗವತ ಪಂಥಕ್ಕೆ ಸೇರಿದಂಥ ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು. ಒಂದು ಕಲ್ಲು ಶಾಸನ ಹಾಕ್ಸೋದಕ್ಕೆ ಹೋಗಿದ್ದಾನೆ ಆತ, ಶಾಸನ ಹಾಕ್ಸಿಲ್ಲ, ಅದೇ ಶಾಸನ ಹಾಕ್ಸ್ಬೇಕಾದಂಥ ಜಾಗ ಖಾಲಿ ಇದೆ. ಮೇಲ್ಗಡೆ 3 ದೇವತೆಗಳನ್ನು ಆತ ಬಿಡಿಸಿದ್ದಾನೆ, ಸಂಕರ್ಷಣ, ವಾಸುದೇವ, ಏಕನಾಂಶ ದೇವಿ. ಈ 3ರ ಒಂದು ಉಲ್ಲೇಖ ಇರ್ತಕ್ಕಂಥ ಅದನ್ನು ಆ ಒಂದು ಕಲ್ಲನ್ನು ಅಲ್ಲಿ ಅವರು ಪತ್ತೆ ಹಚ್ಚಿದ್ರಲ್ಲಿ ಸಂಕರ್ಷಣ, ಆಮೇಲೆ ಸಂಕರ್ಷಣ ಆದಮೇಲೆ ಏಕನಾಂಶ ದೇವಿ ಮಧ್ಯೆ ಇರ್ತಕ್ಕಂಥದ್ದು, ಆ ಕಡೆಗೆ ವಾಸುದೇವರ ಇರ್ತಕ್ಕಂಥ ಒಂದು 3 ಇರ್ತಕ್ಕಂಥ ಒಂದು ಶಾಸನವನ್ನು ಸಿದ್ಧಪಡಿಸೋದಕ್ಕೆ ರೆಡಿ ಮಾಡಿದ್ದಂಥ ಒಂದು ಕಲ್ಲು ನಮ್ಗೆ ಸಿಗುತ್ತೆ. ಇದು ಈ ಈಜಿಪ್ಟಿನಲ್ಲಿ ಈ ಜಾಗದಲ್ಲಿ ಸಿಗ್ತಕ್ಕಂಥದ್ದು. ಇದು ಇಸಿಸ್ ದೇವಸ್ಥಾನ. ಇಸಿಸ್ ದೇವಸ್ಥಾನದ ಬಲಕ್ಕೆ ಸಿಗ್ತಕ್ಕಂಥದ್ದು. ಇದು ಬುದ್ಧನ ಶಿಲ್ಪಗಳು ಎಡಕ್ಕೆ ಸಿಕ್ಕಿದ್ರೆ ಇದು ಇಸಿಸ್ ದೇವಸ್ಥಾನದ ಹೊರಗಡೆ ಅದರ ಗುಡಿಗೆ ಹೊಂದ್ಕೊಂಡಂತಿದ್ದಂಥ ಜಾಗದಲ್ಲಿ ಈ ಒಂದು ವಿಗ್ರಹ ಇದು ಯಾವುದು ಇದು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಇಷ್ಟೆಲ್ಲ ಆಮೇಲೆ ಮುಂದೆ ನಡಿ. ಇದು ನೋಡಿ, ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಏಕನಾಂಶ ದೇವಿ ಒಂದು ಗವಿ ಚಿತ್ರಗಳು. ನಮಗೆ ಈ ಯಾವುದು ಇದು ಸಂಕರ್ಷಣ, ವಾಸುದೇವ, ಆಮೇಲೆ ಏಕನಾಂಶ ದೇವಿ ಇರ್ತಕ್ಕಂಥ ಒಂದು ಚಿತ್ರಗಳು, ಶಾಸನೋಕ್ತವಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ಕೂಡ ನಾವು ನಮ್ಮಲ್ಲಿ ಸಿಗ್ತಕ್ಕಂಥದ್ದು, ಭಾರತಖಂಡದಲ್ಲಿ ಸಿಗ್ತಕ್ಕಂಥದ್ದು. ಮತ್ತು ಭಾರತಖಂಡದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿದೆ ನಮಗದು. ಮುಂದೆ ನೋಡಿ, ಇದು ನೋಡಿ ಗಿರಿಕರ ನಾಣ್ಯಗಳಲ್ಲಿ ಸಿಗ್ತಕ್ಕಂಥ ಒಂದು ಈ ಸಂಕರ್ಷಣ ಒಂದಿದು. ಆ ಕಡೆ ಕೈಲಿ ನೇಗಿಲಿದೆ ನೋಡ್ರಿ, ಆ ನೇಗಿಲಿರ್ತಕ್ಕಂಥದ್ದು ಸಂಕರ್ಷಣ ಒಂದು ಶಿಲ್ಪ ಗ್ರೀಕರ ನಾಣ್ಯಗಳಲ್ಲಿ ಸಿಗ್ತಕ್ಕಂಥದ್ದು. ಇಲ್ಲಿ ಅಲ್ಲಿ ಸಿಕ್ತಂಥ ಒಂದು ಶಾಸನ, ಇದನ್ನು ಅವರೇ ತಿದ್ದಿದ್ದಾರೆ, ಅವರೇ ಹಸಿರು ಬಣ್ಣದಲ್ಲಿ ತಿದ್ದಿರ್ತಕ್ಕಂಥದ್ದನ್ನು ನೋಡಿ. ಇದು ಒರಿಜಿನಲ್ ಶಾಸನ ಈ ಕಡೆ ಇರ್ತಕ್ಕಂಥದ್ದು. ಅದನ್ನೇ ಮೊದಲನೇ ಸಾರಿ ತಿದ್ದಿದಾಗ ಆ ಥರ ಇತ್ತದು. ಅದು ತಳಗಡೆ ಗ್ರೀಕ್ ಶಾಸನ ಹೊರಟೋಗಿದೆ. ಅದು ತಳಗಡೆ ಇರ್ತಕ್ಕಂಥದ್ದನ್ನು ಮತ್ತೆ ಅಕ್ಷರಗಳನ್ನು ಮತ್ತೆ ಪುನರ್ ಅಧ್ಯಯನ ಮಾಡಿ ಅವರು ಓದಿದ್ದಾರೆ. ಇದು ಸೆಪ್ಟೆಂಬರ್ 9 ಕ್ರಿಸ್ತಶಕ 248ಕ್ಕೆ ಸೇರಿರ್ತಕ್ಕಂಥದ್ದು. ಯಾಕೆಂದರೆ ಆ ರಾಜನ ಹೆಸರು ಇರೋದ್ರಿಂದ. ಮತ್ತು ಭಾಳ ವಿಶೇಷ ಅಂದರೆ ನಾವು ಹೇಗೆ ನಮ್ಮಲ್ಲಿ ಶುರು ಮಾಡ್ಕೊಳ್ತಾ ಇದ್ವಿ, ಸಿದ್ಧಂ ರಾಂಗ್ನೋ ಅಂತ ಶುರು ಮಾಡ್ತಾ ಇದ್ವಿ, ಇಲ್ಲಿ ಫಿಲಿಪಸ್ಸನನ್ನು ಹೇಳಿರ್ತಕ್ಕಂಥದ್ದು, ಫಿಲಿಪಸ್ಸನನ್ನು ಹೊಗಳಿರ್ತಕ್ಕಂಥ ಒಂದು ಶಾಸನ ಇದು.
ಅಂದರೆ ಈಜಿಪ್ಟಿನ ಆಳ್ತಾ ಇದ್ದಂಥ ರಾಜ ಆಗ ಏನಿದ್ದ, ಆ ರಾಜನನ್ನ ಸಂಸ್ಕೃತದಲ್ಲಿ ಹೊಗಳಿರ್ತಕ್ಕಂಥ ಶಾಸನ, ಕ್ಷತ್ರಪರ ಶಾಸನದ ರೀತಿಯಲ್ಲೇ ಇಂಥ ದಿನ ಅವನ ಆಳ್ವಿಕೆ ಇಷ್ಟನೇ ವರ್ಷ ಇಷ್ಟನೇ ದಿನ ಇಲ್ಲಿ ಕ್ಷತ್ರಿಯನಾಗಿರ್ತಕ್ಕಂಥ ಒಬ್ಬ ಇವನು ಯಾರು ಕ್ಷತ್ರಿಯನಾಗಿರ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ಈ ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ಕಾರ್ಯವನ್ನು ಮಾಡ್ದ ಅಂತ ಶಾಸನ ಅಲ್ಲಲ್ಲಿ ಹೋಗಿರೋದ್ರಿಂದ ಅವನೇನು ಕಾರ್ಯ ಮಾಡ್ದ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಹುಶಃ ಬುದ್ಧನ ಶಿಲ್ಪವನ್ನು ಆತ ಮಾಡಿಸಿರ್ಬೋದು. ಹೀಗಾಗಿ ಇಂಥ ಈ ಒಂದು ಎವಿಡೆನ್ಸ್ ಏನಿದೆ, ಈ ಎವಿಡೆನ್ಸ್ ಬೇರೆ ರಾಜ್ಯಗಳು ಬೇರೆ ಯಾವ ದೇಶಗಳಲ್ಲೂ ಕಾಣದೇ ಇರ್ತಕ್ಕಂಥ ಒಂದು ಇದು ಈ ಒಂದು ಜಾಗದಲ್ಲಿ ಕಂಡಿರೋದನ್ನ ಅಂದರೆ ಸಂಸ್ಕೃತ ಶಾಸನ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಸುಮಾರು ಕ್ರಿಸ್ತಶಕ 248 ಎಂಬತಕ್ಕಂಥದ್ದನ್ನು ಹೇಳ್ತಾನೆ. ಏಕೆಂದರೆ ಫಿಲಿಪಸ್ ಮತ್ತು ಟಾಲಮಿಯ ಒಂದು ಉಲ್ಲೇಖ ಬಂದಿರೋದ್ರಿಂದ, ಟಾಲಮಿ 3ನ ಉಲ್ಲೇಖ ಬಂದಿರೋದ್ರಿಂದ ಇದನ್ನು ಆ ಕಾಲಕ್ಕೆ ಹಾಕಿರೋದನ್ನ ನಾವು ಗಮನಿಸ್ತೀವಿ. ಮುಂದೆ ಇದು ಇಲ್ಲಿ ಇನ್ನೊಂದು ತಿದ್ದಿರ್ತಕ್ಕಂಥದ್ದು. ಅದು ಹೇಗಿತ್ತು, ರಾಂಗ್ನ್ಯೂ ಸಿದ್ಧಂ ರಾಂಗ್ನ್ಯೂ ಫಿಲಿಪಸ್ಸಸ್ಯ ಅದು ಬರ್ತಾ ಇದೆ. ಅದು ಮೊದಲನೇ ಅಕ್ಷರ ಫಿ ದೊಡ್ಡ ಫ ಅದು ಫಿಲಿಪಸ್ಸೆ ಅಂತ ಬರ್ತದೆ. ಅಂದರೆ ಅವರೂ ಕೂಡ ಅಲ್ಲಿನ ಅಂದರೆ ಅಲ್ಲೋದಂಥ ಭಾರತೀಯ ವ್ಯಾಪಾರಿಗಳು ಇರ್ಬೋದು ಅಥವಾ ಯಾರೇ ಇರ್ಬೋದು, ಅವರು ಆ ರಾಜನನ್ನ ಕುರಿತು ಸಂಸ್ಕೃತದಲ್ಲಿ ನಮ್ಮ ರೀತಿಯಲ್ಲಿ ಶಾಸನ ಹಾಕ್ಸಿರೋದನ್ನ ಇಲ್ಲಿ ನಾವು ನೋಡ್ತೀವಿ. ಇದು ಈಜಿಪ್ಟಿನಲ್ಲಿ ಸಿಗ್ತಕ್ಕಂಥ ಒಂದು ಬಹಳ ಪ್ರಾಚೀನವಾದಂಥ ಒಂದು ಸಂಬಂಧವಾಗಿರ್ತಕ್ಕಂಥ ಒಂದು ಶಾಸನ ಇದು. ಮುಂದೆ ನೋಡಿ, ಅದರ ಪಾಠ ಕೊಟ್ಟಿದ್ದಾರೆ, ಅದನ್ನು ಓದಿ. ಅಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ವಾಸುಲೇನ ಎಂಬತಕ್ಕಂಥವನು, ಕ್ಷತ್ರಿಯನಾಗಿರ್ತಕ್ಕಂಥ ವಾಸುಲೇನ ಎಂಬತಕ್ಕಂಥವನು ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಇದನ್ನು ಮಾಡಿಸ್ತಾ ಎಂಬತಕ್ಕಂಥ ಉಲ್ಲೇಖ ಬರುತ್ತೆ. ಮುಂದೆ ಇದು ಶಾತವಾಹನ ನಾಣ್ಯ, ನಿಮ್ಗೆ ಹೇಳಿದೆ ಶಾತವಾಹನ ನಾಣ್ಯ ಅಂತ. ಇಲ್ಲಿ ನೋಡಿ ಸಾತಕಣಿ ಅಂತ ಬರ್ತಾ ಇದೆ ಈ ಕಡೆಗೆ ಮೇಲ್ಗಡೆ, ಆ ಕಡೆಗೆ ಅದು ಬರ್ತಕ್ಕಂಥದ್ದು ನಮ್ಮ ಶಾತವಾಹನ ನಾಣ್ಯಗಳಲ್ಲಿ ಮಾಮೂಲಿ ಬರ್ತಕ್ಕಂಥ ಒಂದು ಇದು 4 ಮನೆಗಳು 4 ರೌಂಡ್ಗಳು ಬಂದು ಮಧ್ಯೆ ಅದನ್ನು ಜೋಡಿಸಿರ್ತಕ್ಕಂಥದ್ದು. ಇದು 2 ನಾಣ್ಯಗಳು ನಮಗೆ ಸಿಕ್ಕಿರುತ್ತೆ. ಇನ್ನೊಂದು ನಾಣ್ಯ ಸಿಕ್ಕಿದೆ, 2 ನಾಣ್ಯಗಳು ನಮ್ಗೆ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ವಿಡಿಯೋ, ಇದು ರುದ್ರದಾಮನ ನಾಣ್ಯ, ಅಲ್ಲೇ ಸಿಕ್ಕಿರ್ತಕ್ಕಂಥ ರುದ್ರಸೇನ ಅಂತ ಹೇಳಿದ್ದಾರೆ, ಅದು ರುದ್ರದಾಮನ ನಾಣ್ಯ. ಇದು ಕ್ಷತ್ರಪರ ನಾಣ್ಯ. ಅದು ಈ ಕ್ಷತ್ರಪರ ಗುಜರಾತ್ ಪ್ರದೇಶವನ್ನು ಆಳ್ತಾ ಇದ್ದಂಥ ರಾಜ ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತೀನಿ. ಮುಂದೆ ಯಾಕೆ ಆ ಮಾತನ್ನ ಒತ್ತಿ ಹೇಳ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ನೋಡಿ, ಇದು ಮಡಕೆಗಳ ಮೇಲೆ ಸಿಕ್ಕಿರ್ತಕ್ಕಂಥ ಶಾಸನ. ಅಲ್ಲೇ ಅಂದರೆ ನಮ್ಮ ಭಾರತದ ಅಕ್ಷರಗಳನ್ನು ಆ ಮಡಕೆಗಳ ಮೇಲೆ ತಿದ್ದಿರೋದು ನೋಡ್ತೀವಿ. ಅದು ಮುಂದೆ ಬೇರೆ ಬೇರೆ ಮಾರ್ಕ್ಗಳನ್ನು ತೋರಿಸ್ತಾ ಇರೋದು. ಅದು ಇದು ಕೆಂಪು ಬಣ್ಣದಲ್ಲಿ ನಮ್ಮ ಒಂದು ಈ ಮಡಕೆಗಳ ಮೇಲೆ ಶಾಸನ ಬರ್ತಿರೋದು ನಾವು ಗಮನಿಸ್ತೀವಿ. ಮುಂದೆ ನೋಡಿ, ಇದು ಬಹಳ ಪ್ರಮುಖವಾದಂಥ ಒಂದು ಸಾಕ್ಷ್ಯ. ಇದೇನಂದ್ರೆ ಇದು ಏನೇನು ಸಿಕ್ಕಿದೆ ಅಲ್ಲಿ ಎಂಬತಕ್ಕಂಥದ್ದು. ಇನ್ನು ನಮ್ಮ ಭಾರತೀಯ ವಸ್ತುಗಳು ಏನೋ ಸಿಗ್ಬೇಕಲ್ಲ, ಬರೀ ದೇವರುಗಳೇ ಸಿಕ್ಕಿದ್ರೆ, ಬರೀ ಶಾಸನ ಸಿಕ್ಕಿದ್ರೆ, ಅಂದ್ರೆ ಇಲ್ಲೇ ಬೆಳೆಯಬಹುದಾದಂಥ ವಸ್ತುಗಳು, ನಮ್ಮ ಭಾರತದಲ್ಲೇ ಬೆಳೆಯಬಹುದಾದಂಥ ವಸ್ತುಗಳು, ಅಲ್ಲಿ ಬೆಳೆಯಲೇ ಇರ್ತಕ್ಕಂಥ ವಸ್ತುಗಳು, ಇವರು ವ್ಯಾಪಾರಿಗಳ ಸಮೇತ ಹೋದಂಥ ಸನ್ನಿವೇಶದಲ್ಲಿ ಏನೇನು ತೆಗೆದುಕೊಂಡು ಹೋದು ಅಂತ. ತೆಂಗಿನಕಾಯಿ ಸಿಕ್ಕಿದೆ. ತೆಂಗಿನಕಾಯಿ ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಹೇಳ್ಬೋದು ಮಲಬಾರ್ ಪ್ರದೇಶ ಅಥವಾ ಕರ್ನಾಟಕದ ತೀರ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥದ್ದು. ಅದು ಗುಲಗಂಜಿ ಸಿಕ್ಕಿರ್ತಕ್ಕಂಥದ್ದು. ಗುಲಗಂಜಿ ನಿಮಗೆ ಈ ಸೆಮಿ ಆಡ್ರಿಡ್ ಅಥವಾ ಈ ಒಣ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಇದು ಬೆಳೆ. ಅದು ಅವರೇ ಗಿಡದ ಥರ ಬೆಳೀತದೆ. ಅದು ಮುಂದೆ ಒಡೆದಾಗ ಗುಲ್ಗಂಜಿಗಳು ಬರ್ತವೆ. ಅದು ನಮ್ಮ ಬಳ್ಳಾರಿ ನಮ್ಮ ಕ್ಯಾಂಪಸ್ಸಲ್ಲೂ ಕೂಡ ಬೇಕಾದಷ್ಟಿವೆ ಅವು. ನಮ್ಮ ಕನ್ನಡ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೂ ಕೂಡ ಆ ಥರದ್ದು ಬೇಕಾದಷ್ಟು ಗಿಡಗಳನ್ನು ನಾನು ನೋಡಿದ್ದೀನಿ. ಅದರಿಂದ ಅಲ್ಲಿ ಆ ಗುಲ್ಗಂಜಿ ಸಿಕ್ಕಿರ್ತಕ್ಕಂಥದ್ದು. ಇವೆಲ್ಲಕ್ಕಿಂತ ಭಾಳ ಪ್ರಮುಖವಾದಂಥ ಸಾಕ್ಷ್ಯ ಅಂದರೆ ಕಾಳುಮೆಣಸು. ಕಾಳುಮೆಣಸನ್ನು ಇಲ್ಲಿ ಆ ಜಾರ್ಗಳಲ್ಲಿ ಹಾಕಿ ಸೀಲ್ ಮಾಡಿ ಕಳಿಸ್ತಾ ಇದ್ರು. ಆ ಜಾರಲ್ಲಿ ಒಂದು ಬಿಚ್ಚಿದಂಥ ಸನ್ನಿವೇಶದಲ್ಲಿ 7.5 kg ಈಗ ಉತ್ಖನನ ಮಾಡಿದ ಸನ್ನಿವೇಶದಲ್ಲಿ ಅದನ್ನು ಬಿಚ್ಚದೇ ಇದ್ದಂಥ ಸನ್ನಿವೇಶದಲ್ಲಿ ಅದನ್ನು ಬಿಚ್ಚಿದಾಗ, ಆ ಜಾರನ್ನು ಬಿಚ್ಚಿದಾಗ ಅದರಲ್ಲಿ 7.5 kg ಚಕ್ಕೆ ಕಟ್ಟಿಬಿಟ್ಟಿತ್ತು ಅಷ್ಟೇ. ಅದು ಅಂದರೆ ಯಾವತ್ತೂ ಅಷ್ಟೇ ಭಾಳ ಹಳೇದಾದ್ರೆ ಏನಾಗುತ್ತೆ ಅಂದರೆ ಮುಗಿದ ಮೇಲೆ ಚಕ್ಕೆ ಕಟ್ಟಿಬಿಡುತ್ತೆ. ಅದು ರಾಗಿನೂ ಅಷ್ಟೇ, ನೀವು ಅಗೈವಲ್ಲಿ ಬಿಟ್ಟಿರ್ತೀರಲ್ಲ, 5 ವರ್ಷ 6 ವರ್ಷ ಆದಮೇಲೆ ಆ ರಾಗಿ ಒಂದು ತಳ ಕಟ್ತಾ ಬರುತ್ತೆ. ಅದು ಮುಂದೆ ಪೂರ್ತಿ ಕಟ್ಬಿಡುತ್ತೆ. ನೀವು ಬಿಚ್ಚಲಿಲ್ಲ ಅಂದರೆ ಪೂರ್ತಿ ಹೊರಟೋಗುತ್ತೆ. ಅದು ಹಾಗೆ ಆ ಚಕ್ಕೆ ಕಟ್ಟಿರ್ತಕ್ಕಂಥ ನೋಡೋಣ ತುಂಬ್ತಾ ಇದ್ದಾನೆ ಆ ಜಾರಲ್ಲಿರ್ತಕ್ಕಂಥ ಒಂದು ಕಾಳುಮೆಣಸು. ಆ ಕಾಳುಮೆಣಸಿನ 7.5 kg ಕಾಳುಮೆಣಸು ಅಲ್ಲಿ ಸಿಕ್ಕಿರ್ತಕ್ಕಂಥದನ್ನ ಉತ್ಖನದಲ್ಲಿ ಸಿಕ್ಕಿರೋದನ್ನ ನಾವು ಗಮನಿಸ್ತೀವಿ. ಉತ್ಖನನ ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾನೆ ಇದೆ ಉತ್ಖನನಗಳು. ಅದೇನು ಇದು ಕೊನೆ ಅಲ್ಲ ಅದು. ಆದರೆ ಇದು ಬಹಳ ಪ್ರಮುಖವಾದಂಥ ಒಂದು ಎವಿಡೆನ್ಸ್. ಯಾಕೆಂದರೆ ಭಾರತದ ಒಂದು ಸಂಬಂಧ ಏನಿದೆ, ಭಾರತದಲ್ಲೇ ಬೆಳೀತಕ್ಕಂಥ, ಭಾರತ ಇಲ್ಲಾಂದ್ರೆ ಜಾವಾ ಕಡೆ ಇಂಡೋನೇಷ್ಯಾದಲ್ಲಿ ಬೆಳಿಬೇಕದು ಈ ಮೆಣಸು, ಕಾಳುಮೆಣಸು ಎಂಬತಕ್ಕಂಥದ್ದು. ಇಲ್ಲ ಇಂಡೋನೇಷ್ಯಾದಿಂದ ಬರಬೇಕು, ಇಲ್ಲ ಭಾರತದಿಂದ ಬರಬೇಕು. ಸಮೀಪ ಅಂದರೆ ಭಾರತದಲ್ಲಿ ಇದ್ದಂಥ ಒಂದು ಪ್ರದೇಶವಾದ್ರಿಂದ ಮತ್ತೆ ಭಾರತದ ಅನೇಕ ಚಿಹ್ನೆಗಳಲ್ಲಿ ಸಿಕ್ಕಿರೋದ್ರಿಂದ ಬಹುಶಃ ಇದು ಭಾರತದಲ್ಲಿ ಹೋಗಿದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಸ್ನೇಹಿತರೆ, ಈಗ
ನಾನು ಮುಂದಿನ ವಿಷಯಕ್ಕೆ ಬರ್ತೀನಿ. ಇಷ್ಟೆಲ್ಲ ಎವಿಡೆನ್ಸ್ ಸಿಕ್ಕಿದಂಥ ಸನ್ನಿವೇಶದಲ್ಲಿ ಎಲ್ಲಿ ಸಿಕ್ಕಿರ್ಬೋದು ಎಂಬತಕ್ಕಂಥ, ಅಥವಾ ಯಾವ ಮಾರ್ಗದಲ್ಲಿ ಇವರು ಹೋಗಿರ್ಬೇಕು ಎಂಬತಕ್ಕಂಥದ್ದು. ಅಂದರೆ ಇದು ಸಮುದ್ರ ಮಾರ್ಗದಲ್ಲಿ ಹೋಗಿರೋದು ಸತ್ಯ. ಅದು ಸಮುದ್ರ ಮಾರ್ಗ ಅಂದರೆ ಯಾವುದು ಅನ್ನೋದು, ಎಲ್ಲಿಂದ ಹೋದ್ರು ಅಂತ. ಒಂದು, ನಿಮಗೆ ಪರ್ಷಿಯನ್ ಗಲ್ಫ್ ಕಡೆಗೆ ಹೋಗಲೇ ಇಲ್ಲ ನಮ್ಮ ನಾವಿಕರು ಅಥವಾ ನಮ್ಮ ವ್ಯಾಪಾರಿಗಳು. ಪರ್ಷಿಯನ್ ಗಲ್ಫ್, ಅದು ಆಫ್ ಮಾಡಿಬಿಡಿ, ಪರ್ಷಿಯನ್ ಗಲ್ಫ್ ಕಡೆಗೆ ಹೋಗಲೇ ಇಲ್ಲ ಇವರು. ಯಾಕೆಂದರೆ ನಮ್ಮ ಹಡಗುಗಳು ಯಾವುದು ಹೋಗಿದ್ದಕ್ಕೆ ದಾಖಲೆನೇ ಇಲ್ಲ ಅಲ್ಲಿ ಆ ಕಡೆಗೆ ಹೋಗೋದಕ್ಕೆ. ಹಾಗಾದ್ರೆ ಈ ಕಡೆನೇ ಯಾಕೆ ಹೋದ್ರು? ಈ ಅರೇಬಿಯಾ ದೇಶವನ್ನು ಸುತ್ತಕೊಂಡೇ ಬೆರೆನಿಕೆಗೆ ಯಾಕೆ ಹೋದ್ರು ಎಂಬತಕ್ಕಂಥದ್ದು ಒಂದು ಪ್ರಶ್ನೆ ಅಲ್ಲಿ. ಬಹುಶಃ ಗ್ರೀಕರ ವಸಾಹತುಗಳು ಅಲ್ಲಿ ಇದ್ದಿದ್ದರಿಂದ, ಎಲ್ಲಿ ಆ ಬೆರೆನಿಕೆಯಲ್ಲಿ ಇದ್ದಿದ್ದರಿಂದ, ಆ ಬೆರೆನಿಕೆಯ ಮೂಲಕ ನಮಗೆ ಬರ್ತಾಯಿದ್ರು. ಮತ್ತು ನಾನು ಹೇಳಿದ್ದೀನಿ ನಿಮಗೆ, ಇವತ್ತಿಗೂ ಕೂಡ ಗುಜರಾತ್ನವ್ರು ನಾವು ಬೈತೀವಿ, ಗುಜರಾತ್ನವ್ರು ಯಾವತ್ತಿಂದೂ ಆ ಸಾಹಸಗಳಾಗೋದಕ್ಕೆ ಕಾರಣ ಇದು ಅವರ ಅಲ್ಲಿ ಬಂದಂಥ ಒಂದು ಸಂಸ್ಕೃತಿ. ಇದು ವಿದೇಶಿ ಸಂಸ್ಕೃತಿಗಳು ಭಾಳ ಹಿಂದೆನೇ ಅವರಿಗೆ ತಾಕಲಾಕೊಂಥದ್ದು. ಹೀಗಾಗಿ ಆ ಒಂದು ಪ್ರದೇಶದಿಂದ ಭಾಳಷ್ಟು ಹಡಗುಗಳು, ವ್ಯಾಪಾರಿಗಳು ಸಮುದ್ರ ಮಾರ್ಗ ಹೋಗಿರೋದನ್ನು ನಾವು ಗಮನಿಸ್ತೀವಿ. ಭಾಳ ಹಿಂದಿನಿಂದಲೂ ಕೂಡ ಆ ಜನ ವ್ಯಾಪಾರ ಮಾರ್ಗವಾಗಿ ಈ ಥರ ದಕ್ಷಿಣ ಆಫ್ರಿಕಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದದನ್ನು ನಾವು ಗಮನಿಸಿದ್ದೀವಿ. ಹಾಗೆ ಇಲ್ಲಿ ಆ ಒಂದು ಮಾರ್ಗದಿಂದ ಹೋಗಿರ್ತಕ್ಕಂಥ ಒಂದು ಇದನ್ನು ಗುರುತಿಸ್ತೀವಿ. ಯಾಕೆಂದರೆ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀನಲ್ಲಿ ಸೊಪಾರ ಎಂಬತಕ್ಕಂಥ ಊರು ಬರುತ್ತೆ, ಸೊಪಾರ ಬರುತ್ತೆ, ಬರಕೊಚ್ಚ ಬರುತ್ತೆ. ಅವೆಲ್ಲವೂ ಇರ್ತಕ್ಕಂಥದ್ದು ಈ ಗುಜರಾತ್ನಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ಊರುಗಳು ಬರುತ್ತೆ, ಬೇರೆ ಬೇರೆ ಬರುತ್ತೆ ಅದು. ಸೊ ಈ ಒಂದು ಸನ್ನಿವೇಶದಲ್ಲಿ ಈ ಇಡೀ ವ್ಯಾಪಾರ, ಸಮುದ್ರ ವ್ಯಾಪಾರ ಪರ್ಷಿಯಾ ಗಲ್ಲಿ ಕಡೆ ಹೋಗದೆ, ಪರ್ಷಿಯನ್ ಕೊಲ್ಲಿ ಕಡೆ ಹೋಗದೆ, ಈ ಅರೇಬಿಯಾ ದೇಶವನ್ನು ಸುತ್ತಕೊಂಡು ಈ ಬೆರನಿಕೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಗೆ ಹೋದ್ಮೇಲೆ, ಬೆರನಿಕೆಗೆ ಹೋದ್ಮೇಲೆ ನೇರವಾಗಿ ಗ್ರೀಸ್ಗೆ, ಯುರೋಪ್ಗೆ ಹೋಗ್ತಕ್ಕಂಥ ಒಂದು ಅನುಕೂಲ ಅಲ್ಲಿತ್ತು. ಯಾಕೆಂದರೆ ಕೆಂಪು ಸಮುದ್ರದಿಂದ ಸಮುದ್ರ ಮಾರ್ಗದಲ್ಲಿ ಅಲ್ಲಿಂದ ಮುಂದಕ್ಕೆ ಬೇರೆಯವ್ರು ತಗೊಂಡು ಹೋಗ್ಬೋದಿತ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅದು ಗ್ರೀಸ್ ದೇಶದ ಒಂದು ಭಾಗವೇ ಆಗಿದ್ದರಿಂದ ಸಹಜವಾಗಿ ಅಲ್ಲಿಂದ ಮುಂದೆ ಗ್ರೀಸ್ಗೆ ಅದು ಹೋಗ್ತಾ ಇತ್ತು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ವ್ಯಾಪಾರದ ಒಂದು ಮಾರ್ಗಗಳೇನಿದೆ ಇದನ್ನು ಒಂದು ಗುಜರಾತಿಂದ ಹೇಳ್ತಾ ಇದ್ದೀನಿ. ಎರಡನೇದು, ಭಾಳಷ್ಟು ನಮ್ಮ ತಮಿಳು ವಿದ್ವಾಂಸರು ಇದು ಅರಿಕಮೇಡಿಯಿಂದ ಹಿಂಗೆ ಸುತ್ತಕೊಂಡು ಹಿಂಗೆ ಹೋಯ್ತು ಅಂತ ಹೇಳ್ತಾರೆ. ಅರಿಕಮೇಡಿಯಿಂದ ಬಂದು ಭೂಶಿರವನ್ನು ನಮ್ಮ ಕನ್ಯಾಕುಮಾರಿ ಭೂಶಿರವನ್ನು ಸುತ್ತಕೊಂಡು ಅಲ್ಲಿಂದ ಹೋಯ್ತು ಎಂಬತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಬರವಣಿಗೆಯನ್ನು ತಮಿಳು ಬ್ರಾಹ್ಮಿ ಅಂತ ಓದ್ಬಿಟ್ಟಿದ್ದಾರೆ ಅವರು. ನೇರವಾಗಿ ಅದು ಆ ಲಿಪಿ ಚೌಕಾಕಾರ ಲಿಪಿ ಆಗಿರೋದ್ರಿಂದ ಕ್ಷತ್ರಪುರದ ಲಿಪಿಯನ್ನು ಸ್ಪಷ್ಟವಾಗಿ ಅದು ಹೇಳ್ತಾ ಇದೆ, ಅದು ಕ್ಷತ್ರಪುರದ ಅನ್ನೋದು. ಅದು ಒಂದು ಶಾಸನ. ಮಡಕೆ ಮೇಲೆ ಇರ್ತಕ್ಕಂಥ ಅಕ್ಷರಗಳು ಕೂಡ ಚಚ್ಚೌಕಾಕಾರದಲ್ಲಿ ಇರೋದ್ರಿಂದ ಸಹಜವಾಗಿ ಅದು ಇದೆ ತಮಿಳು ಬ್ರಾಹ್ಮಿ ರೂಪದಲ್ಲಿ ಇಲ್ಲ ಅವು. ಮತ್ತು ಕಾಳುಮೆಣಸು ತಮಿಳುನಾಡಿನಲ್ಲಿ ಬೆಳೆಯೋದಿಲ್ಲ. ಅಲ್ಲಿ ಬೆಳೀತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಬೆಳೀತಕ್ಕಂಥದ್ದು. ನಿಮಗೆ ಕೊಂಕಣ ಪ್ರದೇಶ ಅಥವಾ ಇದು ಕೇರಳ ಪ್ರದೇಶದವರೆಗೂ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ನನ್ನ ಪ್ರಕಾರ ಇದನ್ನು ಆ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀನಲ್ಲಿ ನಮ್ಮ ಗೋವಿಂದ ಪೇಗಳು ಹೇಳೋ ಹಾಗೆ ಅನೇಕ ಕನ್ನಡ ಶಬ್ದಗಳನ್ನು ಅವ್ರು ಹೇಳ್ತಾರೆ. ಅದು ಚರ್ಚೆಗೆ ಬಿಟ್ಟಂಥ ವಿಷಯ. ಅದ್ರ ಬಗ್ಗೆ ಒಪ್ಕೊಳ್ಳೋದು ಬಿಡೋದು ಬೇರೆದು. ಅದು ಆ ಕನ್ನಡ ಸರಿಯಿಲ್ಲ, ಆ ಕನ್ನಡ ಗೋವಿಂದ ಪೇಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅದು ಹೊಸಗನ್ನಡವನ್ನು ಹೇಳ್ತಾ ಇದೆ ಅನ್ನೋದು ಬೇರೆ ಮಾತದು. ಆದರೆ ನನ್ನ ಪ್ರಕಾರ ಈ ಒಂದು ಮೆಣಸು, ಈ ಕಾಳುಮೆಣಸು ಇವೆಲ್ಲವೂ ಕೂಡ ಹೋಗಿರ್ತಕ್ಕಂಥದ್ದು ನನ್ನ ಪ್ರಕಾರ ಶರಾವತಿ ನದಿಯ ಅಳಿವೆಯಿಂದ ಅಂತ. ಯಾಕೆಂದ್ರೆ ನಾನು ಶರಾವತಿ ಅಳಿವೆಯನ್ನು ನಾನು ಗಮನಿಸಿದ್ದೀನಿ ಅದನ್ನು. ಯಾಕೆಂದರೆ ನಾವು ಉತ್ತರ ಕನ್ನಡ ಜಿಲ್ಲಾ ಗೆಜಿಟೇರ್ ಮಾಡುವಾಗ ನಾನು ಗಮನಿಸಿದ್ದೀನಿ. ಅಲ್ಲಿ ಈ ಉಬ್ಬರವಿಳಿತಗಳಂತ ಏನು ಹೇಳ್ತೀವಿ, ಹುಣ್ಣಿಮೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಕಾದ್ಕೊಂಡಿರ್ತಾರೆ ಜನ. ದೊಡ್ಡ ದೊಡ್ಡ ಹಡಗುಗಳು ಅಲ್ಲಿ ಒಳಗಟ್ಟೋಗ್ತಾರೆ. ಇದು ಎತ್ತರವಾದಂಥ ಕಂಬಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಹಡಗುಗಳು, ಅಂದರೆ ನೀರಿನಲ್ಲಿ ಗಾಳಿಯ ಸಹಾಯದಿಂದಲೇ ಹೋಗ್ತಕ್ಕಂಥ ಹಡಗುಗಳನ್ನು ಅಲ್ಲಿ ನಾನು ಗಮನಿಸಿದ್ದೀನಿ. ದೊಡ್ಡ ದೊಡ್ಡ ಹಡಗುಗಳನ್ನು ಅವ್ರು ಎಲ್ಲ ಇಟ್ಕೊಂಡಿರ್ತಾರೆ. 15 ದಿವಸ ಎಲ್ಲ ಶೇಖರಿಸಿ ಇಟ್ಕೊಂಡಿರ್ತಾರೆ. ಈ ಉಬ್ಬರ ಬಂದಂಥ ಸನ್ನಿವೇಶದಲ್ಲಿ, ಹುಣ್ಣಿಮೆ ದಿನ ಬಂದಂಥ ಸನ್ನಿವೇಶದಲ್ಲಿ ನೀರು ಮೇಲಕ್ಕೆ ಬಂದಾಗ ಹಡಗು ಒಳಗೆ ಬಂದುಬಿಡ್ತಾರೆ ಸಲೀಸಾಗಿ. ಎತ್ತಿದ್ದು ದಪ ಅಂತ ತುಂಬಿಡ್ತಾರೆ. ತುಂಬಿಟ್ಟು ಮತ್ತೆ ಅದನ್ನ ಈ ಕಡೆ ತಂದುಬಿಡ್ತಾರೆ. ಆ ಉಬ್ಬರ ಇಳಿಯೋದ್ರೊಳಗಡೆ ತಂದುಬಿಡ್ತಾರೆ ಈಚೆಗೆ. ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಈ ಕಾಳುಮೆಣಸು ಇರ್ಬೋದು, ಈ ಗುಲಗಂಜಿ ಅಂತವಿರ್ಬೋದು, ಚಿನ್ನವನ್ನು ಅಳಿತಕ್ಕಂಥ ಗುಲಗಂಜಿ ಇರ್ಬೋದು, ಇಂಥವೆಲ್ಲವೂ ಕೂಡ ನನಗನ್ಸಿದ ಮಟ್ಟಿಗೆ ಈ ಹೊನ್ನಾವರ ಪ್ರದೇಶದ ಕಡೆಯಿಂದ ಅಥವಾ ಹೊನ್ನಾವರ ಈ ಅಳಿವೆಯ ಮೂಲಕ, ಅಳಿವೆ ಅಂತಲೇ ನಾವು ಅದನ್ನು ಹೇಳ್ಬೇಕಾದ್ರೆ ನದಿಯ ಒಂದು ಪಾತ್ರದಲ್ಲಿ ಬರ್ತಕ್ಕಂಥ ಅಳಿವೆಯ ಮೂಲಕ ಅದು ಹೋಗಿರ್ಬೋದು ಎಂಬತಕ್ಕಂಥದ್ದು ನನ್ನ ಭಾವನೆ, ನನ್ನ ಒಂದು ಅನಿಸಿಕೆ. ಅದ್ರ ಬಗ್ಗೆ ಇದು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ಬೋದು. ಅದಕ್ಕೆ ನಿಮಗೆ ಬಿಟ್ಟಿದ್ದದು. ಹೀಗಾಗಿ ಮತ್ತೆ ರುದ್ರದಾಮನ ನಾಣ್ಯ ಸಿಕ್ಕಿರೋದ್ರಿಂದ ಸ್ಪಷ್ಟವಾಗಿ ಕ್ಷತ್ರಪರ ಕಡೆಯಿಂದಲೂ ಕೂಡ ಇದಕ್ಕೆ ಮಾರ್ಗ ಇತ್ತು ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಯಾಕೆಂದರೆ ಶಾತವಾಹನ ನಾಣ್ಯ ಸಿಗ್ತಕ್ಕಂಥದ್ದು ಕ್ಷತ್ರಪ ರಾಜ್ಯದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ.
ಕ್ಷತ್ರಪರ ಇದು ಶಾತವಾಹನರ ನಾಣ್ಯ ಸಿಗ್ತಕ್ಕಂಥದ್ದು ನಿಮಗೆ ಗೋದಾವರಿಯಿಂದ ಕೆಳಭಾಗ ಮತ್ತು ಕೃಷ್ಣ ಆಂಧ್ರ ಪ್ರದೇಶಕ್ಕೂ ಮುಂದೆ ಹೋಗ್ತಾರೆ ಅವರು. ಮತ್ತು ಉತ್ತರ ಕರ್ನಾಟಕದ ಅನೇಕ ಭಾಗಗಳನ್ನು ಕ್ಷತ್ರಪರ ಆಳ್ತಾ ಇದ್ರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇದು ಶಾತವಾಹನರು ಆಳ್ತಾ ಇದ್ರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಹೀಗಾಗಿ ಶಾತವಾಹನರ ನಾಣ್ಯಗಳು ಪ್ರಧಾನವಾಗಿ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಇದು ಈ ಕಡೆಯಿಂದ ಹೋಗಿರ್ತಕ್ಕಂಥದ್ದು ಸೂಚನೆ. ಇನ್ನೊಂದು ರುದ್ರದಾಮನ ನಾಣ್ಯ ಅವೆಲ್ಲ ಸಿಕ್ಕಿರೋದ್ರಿಂದ ಆ ಕಡೆಯಿಂದ ಯಾವುದು ನಮ್ಮ ಗುಜರಾತ್ ಕಡೆಯಿಂದಲೂ ಕೂಡ ಅದಕ್ಕೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿರ್ಬೇಕೆಂತಕ್ಕಂಥದ್ದು, ಈ ಈಜಿಪ್ಟ್ನ ಜೊತೆಯಲ್ಲಿ ವ್ಯಾಪಾರ ಸಂಬಂಧ ಬೆಳೆಸಿರ್ಬೇಕೆಂಬತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತಕ್ಕಂಥದ್ದು. ಇದಲ್ಲದೆ ಇನ್ನೂ ಅನೇಕ ಮಡಿಕೆಗಳು ಸಿಕ್ಕಿದೆ, ಮತ್ತು ಬರಹ ಇರ್ತಕ್ಕಂಥದ್ದು ಸಿಕ್ಕಿದೆ. ಇವೆಲ್ಲ ಬೇರೆ ಬೇರೆ ಸಿಕ್ಕಿವೆ. ಅಲ್ಲಿ ಇನ್ನೂ ಬೇಕಾದಷ್ಟು ಸಣ್ಣ ಸಣ್ಣ ಉಲ್ಲೇಖ ನಮಗೆ ಬೆಕ್ಕು ಸಿಕ್ಕಿದೆ. ಬೆಕ್ಕಿನ ಕೊರಳಿಗೆ ಮಣಿ ಹಾಕಿರ್ತಕ್ಕಂಥದ್ದು, ಅದರ ಅಂಗೈಗೆ ಊತಿರ್ತಕ್ಕಂಥದ್ದು. ಆ ಊತಿರೋದನ್ನು ಅವ್ರು ತೋರಿಸ್ತಾರೆ, ಮಣಿಗಳ ಸಮೇತ ಕತ್ತಲ್ಲಿರ್ತಕ್ಕಂಥದ್ದು. ಅದು ನಾಯಿಗಳು ಅಷ್ಟೇ, ನಾಯಿಗಳು ಸಿಕ್ಕಿದೆ. ಬಟ್ ನಾಯಿಗಳು ಎಲ್ಲ ಕಡೆ ಇರ್ಬೋದು, ನನಗದು ಗೊತ್ತಿಲ್ಲ. ಅವರು ಬಹುಶಃ ಇಲ್ಲಿನ ಪ್ರಾಣಿಗಳಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಏನು ಹೇಳೋಕ್ಕಾಗಿದೆ, ಅದನ್ನು ಈ ಪ್ರಾಣಿ ಶಾಸ್ತ್ರ ಅಧ್ಯಯನ ಮಾಡಿದವ್ರಿಗೆ ಅಷ್ಟೇ ನಾನು ಅದನ್ನು ಬಿಡಬೇಕು ಅದನ್ನು. ಹೀಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಭಾರತ ಮತ್ತು ಈಜಿಪ್ಟಿನ ಸಂಬಂಧಗಳ ಬಗ್ಗೆ ಹೇಳುವಾಗ ಇದು ಬರೀ ಭಾರತ ಒಂದೇ ಅಲ್ಲ, ಕರ್ನಾಟಕ ಕೂಡ ಸಂಬಂಧ ಎಂಬತಕ್ಕಂಥದ್ದು. ಎರಡನೇದು ಭಾಗವತ ಪಂಥ ಎಂಬತಕ್ಕಂಥದ್ದು. ಈ ಭಾಗವತ ಪಂಥ ಎಂಬತಕ್ಕಂಥದ್ದು ಈ ಸಂಕರ್ಷಣ ವಾಸುದೇವರಿಂದ ಆರಂಭವಾದದ್ದು. ವೃಷ್ಣಿಕುಲದವರು ಇವರು. ಈ ವೃಷ್ಣಿಕುಲದವರ ಒಂದು ಪ್ರಭಾವ ಅಂದರೆ ವ್ಯಾಪಾರಿಗಳು ಕೂಡ ಆ ಒಂದು ಗುಂಪಿಗೆ ಸೇರಿದಂಥವ್ರು. ಬರೀ ಬೌದ್ಧರೇ ಹೋಗ್ತಾ ಇರಲಿಲ್ಲ, ಬೌದ್ಧರ ಜೊತೆಗೆ ಈ ವೃಷ್ಣಿಕುಲದ ವ್ಯಾಪಾರಿಗಳು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿ ತಮ್ಮದೇ ಆದಂಥ ಒಂದು ಪೂಜಾ ಸ್ಥಾನವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ ಎಂಬತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಸ್ನೇಹಿತರೆ, ನಾನು ಇದನ್ನು ನನ್ನದೇ ಹೊಸದೇನಲ್ಲ, ನಾನು ಇವೆಲ್ಲವನ್ನು ಕಂಡುಹಿಡ್ದಿದ್ದೀನಿ ಅಂತಲ್ಲ, ಆದರೆ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಅದು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅದಕ್ಕೆ ಸ್ಟೀವನ್ ಎಂಬತಕ್ಕಂಥವರು, ಪ್ರೊಫೆಸರ್ ಸ್ಟೀವನ್ ಎಂಬತಕ್ಕಂಥವರು ಅದರ ಬಗ್ಗೆ ಹೆಚ್ಚಿನ ನಮ್ಮ ಭಾರತ ಮತ್ತು ಈ ಈಜಿಪ್ಟಲ್ಲಿ ಸಿಕ್ಕಿದಂಥ ಈ ವಸ್ತುಗಳ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಗಂಟೆಗಟ್ಟಲೆ ಅವರು ಭಾಷಣ ಮಾಡಿದ್ದಾರೆ. ಅಂದರೆ ಅದ್ರ ಬಗ್ಗೆ ನೀವು ಬೇಕಾದ್ರೆ ಯೂಟ್ಯೂಬ್ಗಳಲ್ಲಿ ನೋಡ್ಬೋದು. ಇದನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದನ್ನು ನನ್ನದು ಅಂತ ಹೊಸದೇನೂ ಇಲ್ಲ, ಇದರಲ್ಲಿ ಇಂಟರ್ಪ್ರಿಟೇಷನ್ ಏನಾದ್ರು ಹೊಸ್ತು ಇರ್ಬೋದು ಅಷ್ಟೇ ಅದು. ಸೊ ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಕೇಳಿದಂಥ ನಿಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಜಿಪ್ಟ್ ಮತ್ತು ಭಾರತ ಸಂಬಂಧ ಕುರಿತಾಗಿ ಪ್ರಾತ್ಯಕ್ಷತೆಯ ಮೂಲಕ ನಾವು ಒಂದು ಉಪನ್ಯಾಸವನ್ನು ಕೇಳಿದ್ವಿ. ಇದು ಈಜಿಪ್ಟ್ ಮತ್ತು ಭಾರತ ಅಷ್ಟೇ ಅಲ್ಲ, ಕರ್ನಾಟಕದ ಒಂದು ಸಂಬಂಧ ಇದೆ ಅನ್ನುವಂತಹ ಒಂದು ಸುಳುಹನ್ನು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ಹೊಸ ಅಧ್ಯಯನದ ಸಾಧ್ಯತೆಗಳನ್ನು ಕೂಡ ತಿಳಿಸಿದ್ದಾರೆ. ಇಂತಹ ವಿಶೇಷ ಉಪನ್ಯಾಸವನ್ನು ನಮಗೆ ಕೇಳೋದಕ್ಕೆ ಅನುವು ಮಾಡಿಕೊಟ್ಟಂತಹ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಶ್ಯಾಮಲಾ ರತ್ನಕುಮಾರಿ ಅವರು ಈ ದತ್ತಿಯನ್ನು ಕೂಡ ಸ್ಥಾಪಿಸಿದ್ದಾರೆ. ತಮ್ಮ ಅನಿಸಿಕೆಯನ್ನು ಒಂದೆರಡು ಮಾತುಗಳಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸಭೆಗೆ ನಮಸ್ಕಾರ. ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರಿಗೆ, ವಿದ್ವಾಂಸರಿಗೆ, ಗಣ್ಯರಿಗೆ, ವೇದಿಕೆ ಮೇಲಿರುವಂತಹ ಪೂಜನೀಯ ಗುರುಗಳವರೆಗೂ ಕೂಡ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಸಂಶೋಧನಾ ಗುರುಗಳಲ್ಲಿ ಒಬ್ಬರಾದಂತಹ ಮತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಆಗಿದ್ದಂತಹ ಡಾಕ್ಟರ್ GS ದೀಕ್ಷಿತ್ರವರ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಒಂದು ದತ್ತಿ ಉಪನ್ಯಾಸ. ಇದು ಎರಡನೇ ಉಪನ್ಯಾಸ ಆಗಿದೆ. ಮೊದಲನೇ ಉಪನ್ಯಾಸವನ್ನು ಇದೇ ಸಭಾಂಗಣದಲ್ಲಿ ಸೆಪ್ಟೆಂಬರ್ 23ರಲ್ಲಿ 2023ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿತ್ತು. ಅದನ್ನು ಆ ಭಾಷಣವನ್ನು ಪರಾಶರ ಸ್ಮೃತಿಯಲ್ಲಿ ಹೇಗೆ ವಿಜಯನಗರದ ಆಡಳಿತದ ಅಂಶಗಳು ಕಂಡುಬರುತ್ತೆ, ಅದರಿಂದ ಪರಾಶರ ಸಂಸ್ಕೃತಿಯ ಒಂದು ಪ್ರಭಾವ ವಿಜಯನಗರದ ಆಡಳಿತದ ಮೇಲೆ ಹೇಗೆ ಬಿದ್ದಿತ್ತು ಅನ್ನುವುದನ್ನು ಪರಾಶರ ಮಾಧವೀಯ ಅನ್ನುವಂತಹ ಸ್ಮೃತಿ ಗ್ರಂಥವನ್ನು ಆಧರಿಸಿ ನಾನೇ ಇದೇ ವೇದಿಕೆಯಲ್ಲಿ ಆ ಭಾಷಣವನ್ನು ನೀಡಿದ್ದೆ. ಇದು ಎರಡನೇ ಭಾಷಣ. ಈ ಭಾಷಣವನ್ನು ಕೂಡ ನನ್ನ ಶಾಸನಶಾಸ್ತ್ರ ಗುರುಗಳಾದಂತಹ ಡಾಕ್ಟರ್ ದೇವರಕೊಂಡ ರೆಡ್ಡಿಯವರು, ಈಗ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಹಾಲಿ ಅಧ್ಯಕ್ಷರು ಆಗಿರುವಂತಹವರು, ಇವರಿಗೂ ಕೂಡ ಪ್ರತ್ಯೇಕವಾಗಿ ನಮಿಸುತ್ತಾ ನಾನು ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೇನೆ.
ನನಗೆ ದೀಕ್ಷಿತರು ಕರ್ನಾಟಕದ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದು ನಿವೃತ್ತಿಯಾದ ಮೇಲೆ ಬೆಂಗಳೂರಿಗೆ ಬಂದು ಮಲ್ಲೇಶ್ವರದ ಕೈಲಾಸ್ ಅಪಾರ್ಟ್ಮೆಂಟ್ಸ್ನಲ್ಲಿ ಇದ್ದಂತಹ ತಮ್ಮ ಮಗಳ ಮನೆಯಲ್ಲಿ ಕೆಲವಾರು ವರ್ಷಗಳು ನಿವಾಸವಾಗಿದ್ದರು. ಹಾಗಾಗಿ ನಾನು 1986ರಲ್ಲಿ PhD ಪದವಿಗಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು PhDಗೆ ನೋಂದಣಿ ಮಾಡಿಕೊಂಡೆ. ಅದರಿಂದ ಇದರಲ್ಲೇ ಈ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಂತಹ ಡಾಕ್ಟರ್ ಪ್ರತಿಭಾ ಚಿನ್ನಪ್ಪನವರು ನನಗೆ ಅಧಿಕೃತ ಮಾರ್ಗದರ್ಶಕರಾಗಿ ಸಿಕ್ಕಿದ್ದರು. ಮೊದಲು ಹೋಗಿದ್ದೇನೋ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರ ಹತ್ರ ಹೋದೆ, HV ಶ್ರೀನಿವಾಸ ಮೂರ್ತಿಯವ್ರ ಹತ್ರ. ಅವರು ಆಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾಗಿ ಅವ್ರಿಗೆ ಕೆಲಸ ದೊರಕಿತ್ತು. ಆದ್ದರಿಂದ ಅಲ್ಲಿಗೆ ಹೊರಡುವವರಂತಾಗಿದ್ದರು. ಹಾಗಾಗಿ ನೀವು ನನ್ನ ಹತ್ರ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕಿಂತ ನಮ್ಮ ಪ್ರತಿಭಾ ಚಿನ್ನಪ್ಪನವ್ರ ಹತ್ರನೇ ಮಾಡಿಸಿ ಮೇಡಮ್, ಇಲ್ಲದೇ ಮಂಗಳೂರಿಗೆ ನೀವು ಬಂದು ಓಡಾಡಬೇಕಾಗುತ್ತೆ, ಅದು ಕಷ್ಟ ಆಗುತ್ತೆ ಹಾಗೆ ಅಂತಂದರು. ಅವರೇ ಪ್ರತಿಭಾ ಚಿನ್ನಪ್ಪನವ್ರ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ರು. ನಾನು MA ಮಾಡೋವಾಗ 69-71 ನಾನು MA ಮಾಡಿದ್ದು. ಆಗ ಪ್ರತಿಭಾ ಚಿನ್ನಪ್ಪನವರು ಡಿಪಾರ್ಟ್ಮೆಂಟ್ನಲ್ಲಿದ್ದರು, ಆದರೆ ಆನರ್ಸ್ ಕ್ಲಾಸಸ್ ಮಾತ್ರ ತೆಗೆದುಕೊಂಡಿದ್ದರು. MAಗೇನು ಕ್ಲಾಸಸ್ಗೆ ಬರ್ತಿರ್ಲಿಲ್ಲ, ಅವರು ಬರ್ತಿರ್ಲಿಲ್ಲ. ಡಾಕ್ಟರ್ ಸೂರ್ನಾಥ್ ಕಾಮತ್ನವರು ಬರ್ತಿರಲಿಲ್ಲ. ಆದರೆ ಸೂರ್ನಾಥ್ ಕಾಮತ್ನವರು ನನಗೆ BAನಲ್ಲೇ ಒಂದು 4 ತಿಂಗಳ ಕಾಲ ನಮ್ಮ ಇತಿಹಾಸ ಪ್ರಾಧ್ಯಾಪಕರು ತಮ್ಮ ಹೆರಿಗೆ ರಜೆಯಲ್ಲಿ ಇದ್ದಾಗ ಅಲ್ಲೇ ಈವ್ನಿಂಗ್ ಕಾಲೇಜ್ನಲ್ಲಿ, ಸಂಜೆ ಕಾಲೇಜ್ನಲ್ಲಿ ಇವರು ಸೂರ್ನಾಥ್ ಕಾಮತ್ರು ಅಲ್ಲಿ ನಮಗೆ ಆ ಬಿಡುವಿನ ಕಾಲಕ್ಕೆ ನಮ್ಮ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದರು. ಹಾಗಾಗಿ BAನಲ್ಲಿದ್ದಾಗಲೇ ಕಾಮತ್ರು ಗುರುಗಳು ಮತ್ತು MAಗೆ ಬಂದಾಗ HV ಶ್ರೀನಿವಾಸ ಮೂರ್ತಿಗಳು ಗುರುಗಳಾಗಿದ್ದರು. ಆದರೆ ಪ್ರತಿಭಾ ಚಿನ್ನಪ್ಪನವ್ರದ್ದು ಇದು ನಾನು PhDಗೆ ನೋಂದಣಿ ಮಾಡ್ಕೊಂಡ್ಮೇಲೆ ಸಂಪರ್ಕದಲ್ಲಿ ಬಂದದ್ದು. ಅವರು ಇತಿಹಾಸದ ಮತ್ತು ರಾಜ್ಯಶಾಸ್ತ್ರದ ಪ್ರೊಫೆಸರ್ ಆಗಿದ್ದಂತಹ MV ಕೃಷ್ಣರಾಯರ ಅಕ್ಕನ ಮಗಳು. ಹಾಗಾಗಿ ನನಗೆ ಕರೆಕ್ಷನ್ಗೆ ಹೋಗಬೇಕಾದ್ರೆ ಅವರು ಯೂನಿವರ್ಸಿಟಿಗೆ ಹೇಳ್ತಾರಲ್ಲ, ಮನೆಗೆ ಹೇಳ್ತಾಯಿದ್ರು. ಹಾಗಾಗಿ ನಾನು ಬೆಂಜನ್ ಟೌನಲ್ಲಿದ್ದಂತಹ ಅವರ ಮನೆಗೆ ಹೋಗಿ ಕರೆಕ್ಷನ್ಸ್ಗೆ ಹೋಗ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ನಾನು ಮಿಥಿಕ್ ಸೊಸೈಟಿಗೂ ಒಂದಲ್ಲ ಲೈಬ್ರರಿ ವರ್ಕಿಗೆ ಸಾಮಾನ್ಯವಾಗಿ ಇತಿಹಾಸ ಆಗಲಿ ಅಥವಾ ಮಾನವಿಕ ಶಾಸ್ತ್ರಗಳಲ್ಲಾಗಲಿ ಸಂಶೋಧನೆ ನಡೆಸಬೇಕಾದ್ರೆ ಗ್ರಂಥಾಲಯದ ಲೆಕ್ಕದಲ್ಲಿ ತವರು ಮನೆ ಅಂತಂದರೆ ನಮಗೆ ಅಂತೂ ಮಿಥಿಕ್ ಸೊಸೈಟಿನೇ. ಅಲ್ಲಿಗೆ ಹೋಗಿದ್ದಾಗ ನಮ್ಮ ಮೇಡಮು ಬಂದಿದ್ದರು ಮತ್ತು ಪ್ರೊಫೆಸರ್ ದೀಕ್ಷಿತ್ ಅವರು ಬಂದರು. ಆಗ ಪರಿಚಯ ಮಾಡಿಸ್ಕೊಟ್ರು. ಬೆಂಗಳೂರಿಗೆ ಬಂದಂಥ ಹೊಸದು. ಹಾಗಾಗಿ ಪರಿಚಯದಲ್ಲಿ ಯಾವ್ದು ಬಗ್ಗೆ ಮಾಡ್ತಾಯಿದ್ದೀರಾ, ವಿಷಯ ಏನು ಅಂತ ಕೇಳಿದ್ರು. ನಾನು ಸೋಮದೇವ ಸೂರ್ಯ ನೀತಿವಾಕ್ಯಾಮೃತ ಅನ್ನುವಂತಹ ಸೂತ್ರ ಗ್ರಂಥದ ಮೇಲೆ ರಾಜ್ಯಶಾಸ್ತ್ರ ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 33 ಅಧ್ಯಾಯಗಳಲ್ಲಿ ಅದನ್ನು ಸಮುದ್ದೇಶ ಅಂತ ಕರೆದಿದ್ದಾನೆ. ಅದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ಅನುಸರಿಸಿ ಬರೆದಂತಹ ಸಂಸ್ಕೃತದಲ್ಲಿ ಮೂಲಭೂತವಾದಂತಹ ಕೌಟಿಲ್ಯನ ಅರ್ಥಶಾಸ್ತ್ರದ ಮಾದರಿಯಲ್ಲೇ ರಚಿಸಿದಂತಹ ರಾಜ್ಯಶಾಸ್ತ್ರಕ್ಕೆ ವಿಶೇಷವಾಗಿ ಸಂಬಂಧಿಸಿದಂತಹ ಗ್ರಂಥ ಸೂತ್ರ ರೂಪಗಳಲ್ಲಿದೆ. ಅದು ನೀತಿವಾಕ್ಯಾಮೃತ ಅಂತ ಕರೆದಿದ್ದಾನೆ. ಆ ಸಣ್ಣ ಪುಸ್ತಕ ಓರಿಯೆಂಟಲ್ ಲೈಬ್ರರಿನಲ್ಲಿ ಮೈಸೂರಿನಲ್ಲಿ ಸಿಕ್ತು. $2 ಅಷ್ಟೇ ಅದರದ್ದು. ಅದೇ ವೇಳೆಗೆ ದೀಕ್ಷಿತರು ಮತ್ತು ರಾಮಸ್ವಾಮಿಯವರು, ಪ್ರೊಫೆಸರ್ BS ರಾಮಸ್ವಾಮಿಯವರು ಹೈದರಾಬಾದ್ ಯೂನಿವರ್ಸಿಟಿಯ ಕೆಲಸ ಮಾಡ್ತಾಯಿದ್ದವರು. ನೀತಿವಾಕ್ಯಾಮೃತ ಗ್ರಂಥಕ್ಕೆ ಸುಮಾರು 15-14ನೇ ಶತಮಾನಕ್ಕೆ ಬರ್ಬೋದೇನೋ. ಅಲ್ಲಿ ನೇಮಿಚಂದ್ರ ಅನ್ನುವಂಥವರು ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಆ ಕಾಲದಲ್ಲೇ ಬರೆದಂತಹ ಮೊಟ್ಟ ಮೊದಲ ನೀತಿವಾಕ್ಯಾಮೃತಕ್ಕೆ ಬರೆದಂತಹ
ವ್ಯಾಖ್ಯಾನ ಗ್ರಂಥ, ಅದನ್ನು ಕನ್ನಡದಲ್ಲೇ ಇತ್ತು, ಅದನ್ನು ಹುಡುಕ್ತಾ ಇದ್ದರು. ಪ್ರಾಯಶಃ ಅದು ಮೂಡುಬಿದಿರೆನಲ್ಲಿ ಗ್ರಂಥಾಲಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದರು. ಅಲ್ಲಿಗೆ ಪ್ರಾಯಶಃ ಆ ವೇಳೆಗೆ ಅವರಿಗೆ ಕಂಡು ಬಂದಿತ್ತೋ ನೋಡಿದ್ರೋ ಗೊತ್ತಿಲ್ಲ, ಅಂತೂ ಆ ವಿಷಯದಲ್ಲಿ ಆಸಕ್ತಿ ಇತ್ತು. ಯಾವಾಗ ನನ್ನ ವಿಷಯ ರಾಷ್ಟ್ರಕೂಟ ರಾಜ್ಯ ಅಂತ ಹೆಸರಿತ್ತು, ಆದರೆ ಮೂಲಭೂತ ಗ್ರಂಥ, ಆಧಾರ ಗ್ರಂಥ ಅಂತಂದರೆ ಈ ಸೋಮದೇವ ಸೂರ್ಯನ ನೀತಿವಾಕ್ಯಾಮೃತ ಅಂತ ಹೇಳಿದೆ. ಅದನ್ನು ನೋಡಿದ ತಕ್ಷಣವೇ ನಮ್ಮ ಮಾಡ್ಬೋದು, ಇದರಲ್ಲಿ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಅವರು ಅದನ್ನು ಒಪ್ಕೊಂಡು ಆವತ್ತಿನಿಂದ ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ನನ್ನ ಪ್ರಬಂಧವನ್ನು ಸಾದರಪಡಿಸೋ ತನಕ ಕೂಡ ಅವರು ಇದನ್ನು ಇದರಲ್ಲಿ ಸಿಲೆಬಸ್ ಮಾಡೋ ತನಕ ಮಾಡೋದ್ರಿಂದ ಹಿಡಿದು ಅದಕ್ಕೆ ನಾನು ಹೇಳಿದ ಕೆಲವು ಪುಸ್ತಕಗಳ ಜೊತೆಗೆ ಅವರಲ್ಲಿ ಗ್ರಂಥಾಲಯ ಭಂಡಾರದಲ್ಲಿದ್ದಂತಹ ಪುಸ್ತಕಗಳನ್ನು ಕೊಟ್ಟು ಆದರೆ ನನಗೆ ಬೇಕಾದಂತಹ ಗ್ರಂಥಗಳನ್ನು ಅವರು ಕೊಡ್ತಾ ಇದ್ದಿದ್ದಲ್ಲೇ ನನ್ನ ಹತ್ರ ಅವರ ಸಬ್ಜೆಕ್ಟಿಗೆ ಬೇಕಾದಂಥ ಗ್ರಂಥಗಳನ್ನು ತರಿಸ್ಕೊಳ್ತಾ ಇದ್ದರು. ಇದೇ ದಿನ ತಗೊಂಡೋಗ್ಬೇಕು, ಇದೇ ದಿನ ವಾಪಸ್ ಕೊಡಬೇಕು ಅಂತ ಪತ್ರ ಮುಖೇನ ಆ ಇದನ್ನು ಪುಸ್ತಕಗಳನ್ನು ವಾಪಸ್ ಕೊಡೋಕ್ಕಾಗಲಿ ತಗೊಂಡೋಗೋಕ್ಕಾಗಲಿ ನನಗೆ ದಿನಾಂಕಗಳನ್ನು ಸಮಯವನ್ನು ಸೂಚಿಸ್ತಾ ಇದ್ದರು. ಹೋದ ತಕ್ಷಣ ನನಗೆ ಆ ಪುಸ್ತಕ ಕೊಟ್ಟು ಆಮೇಲೆ ಮುಂದಿನ ಮಾತು. ಅಷ್ಟು ಕರಾರುವಾಕ್ಕಾಗಿ ಅವರು ನಾನು ಇಂಥದ್ದು ಇದೆ ಅಂತ ಕೂಡ ಕೆಲವು ಪುಸ್ತಕಗಳನ್ನ ಅವರೇ ಹೇಳಿದ್ದು. ಮಹಾರಾಷ್ಟ್ರದ ಮ್ಯಾಪನ್ನು, ಭೂಪಟವನ್ನು ಕೂಡ ಅಲ್ಲಿಂದನೇ ತರಿಸಿ ನನಗೆ ಕೊಟ್ಟಿದ್ದರು. ಹಾಗಾಗಿ ನನ್ನ ಥೀಸಿಸ್ನಲ್ಲೂ ಕೂಡ ಅಷ್ಟೇ, ಪ್ರಾರಂಭದಿಂದ ಹಿಡಿದು ಏನು ಸಿನಾಪ್ಸಿಸ್ ಅಂತ ನಾವು ಮಾಡ್ತೀವಿ ರಿಜಿಸ್ಟ್ರೇಷನ್ನ ಮುಂಚೆ, ಅದನ್ನು ರೂಪಿಸುವುದರಿಂದ ಹಿಡಿದು ನಾನು ಸಾದರಪಡಿಸಿ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸುವ ತನಕ ಪ್ರತಿಯೊಂದು ಅಧ್ಯಾಯವನ್ನು ಕೂಡ ತರಿಸ್ಕೊಂಡು ಕರಡನ್ನು ತಿದ್ದಿ ನೋಡಿ ಸಲಹೆ ಸೂಚನೆ ಕೊಟ್ಟು ನನಗೆ ಬೇಕಾದಂತಹ ಗ್ರಂಥಗಳನ್ನು ಕೊಟ್ಟು ಮತ್ತು ಅವರೇ ನನ್ನ ಥೀಸಿಸ್ನ ಒಂದು ಕಾಪಿನ ಅವರಿಗೆ ತಿದ್ದುಪಡಿಗಾಗಿ ಕೊಟ್ಟಾಗ ಅವರ ಕೈಯಲ್ಲೇ ಪ್ರತಿಯೊಂದು ಲೈನಿನಲ್ಲಿ ಅವ್ರು ಏನು ಸೂಚಿಸಬೇಕು ಅದನ್ನು ಕೈ ಬರಹದಲ್ಲೇ ಬರ್ಕೊಟ್ಟಿದ್ದಾರೆ. ತೋರಿಸ್ಬಿಟ್ಟು ನೀವೇ ಮುಂದೆ ಹೋಗಿ. 2-3 ಪುಟದ ಗ್ರಂಥದ ಕೊನೆಯಲ್ಲಿ 3 ಖಾಲಿ ಪುಟಗಳು ಉಳಿದಿದ್ದ ಅಷ್ಟರಲ್ಲೂ ಕೂಡ ಲೈನ್ ಇಂಥದ್ದು, ಸಾಲು ಇಂಥದ್ದು, ಪುಟ ಇಂಥದ್ದು, ಇಂಥ ಫುಟ್ ನೋಟು ಅಥವಾ ಅಡಿ ಟಿಪ್ಪಣಿಯನ್ನು ಕೊಡಬೇಕಾಗಿತ್ತು, ಅಥವಾ ಈ ಸ್ಥಳದಲ್ಲಿ ಅದನ್ನು ಕೊಡಬೇಕಾಗಿತ್ತು. ಆಮೇಲೆ ನಾನು 2 ಕಾದಂಬರಿಗಳನ್ನು ಬಳಸ್ಕೊಂಡಿದ್ದೆ. ತರಾಸು ಅವರದ ಕ್ಷಮಾದಾನ ಅಥವಾ ನೃಪತುಂಗ ಕಾದಂಬರಿಯಿಂದ, ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವ್ರದ್ದು ವೀರಬಂಕಯ್ಯ ಅಂತ. 2 ಕೂಡ ಶಾಸನಗಳ ಆಧಾರಿತವಾಗೇ ಇತ್ತು. ಅದಕ್ಕೆ ಕೈದಾಳದ ಶಾಸನ ಮುಖ್ಯವಾದಂಥ ಆಧಾರ. ತರಾಸು ಅವರ ಗ್ರಂಥದಲ್ಲಂತೂ ಕೊನೆಯ ಪುಟದಲ್ಲಿ ಶಾಸನದ ಪಾಠ ಸಮೇತ ಅವರು ಕೊಟ್ಟಿದ್ದಾರೆ ಆ ಗ್ರಂಥದಲ್ಲಿ. ಅದನ್ನೇ ಶಾಸನಗಳು ಕೂಡ ಅದನ್ನು ಅನುಸರಿಸಿವೆ ಅಂತ ಹೇಳ್ಬೋದು. ಆದ್ದರಿಂದ ಶಾಸನವನ್ನು ತರಾಸೋರು ಪ್ರತ್ಯಕ್ಷ ನೋಡಿ ಪಾಠನೂ ಓದಿ ಅದರಲ್ಲಿ ಬರುವಂತಹ ನೃಪತುಂಗನಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಅತ್ಯಂತ ವಿವರಪೂರ್ಣವಾಗಿ ಅಧಿಕೃತವಾಗಿ ಬರೆದಿದ್ದಾರೆ. ನಾನು ನೃಪತುಂಗ ಕಾದಂಬರಿಯನ್ನು ನೋಡಿದೆ, ಕೈದಾಳದ ಶಾಸನನೂ ನೋಡಿದೆ. ಅದರಲ್ಲಿರುವಂತಹ ಸಾಮಾನ್ಯ ಅಂಶಗಳು ಅತ್ಯಂತ ಹೆಚ್ಚಿನದಾಗಿ ಕಂಡು ಬಂದಿದ್ದರಿಂದ ನಾನು ನೃಪತುಂಗವನ್ನು ಕೂಡ ಅಧಿಕೃತ ಆಧಾರ ಗ್ರಂಥದ ಅಂತಲೇ ಬಳಸ್ಕೊಂಡೆ. ಅದೇ ರೀತಿ ಅಮೋಘ ವರ್ಷ ನೃಪತುಂಗನ ಸೇನಾಪತಿಯಾಗಿದ್ದಂತಹ ಬಂಕೇಶ ಅಥವಾ ಬಂಕಯ್ಯ ಅಂತ ಹೇಳ್ತೀವಿ. ಆ ಬಂಕಯ್ಯನ ಕೂಡ ಅವನಿಗೆ ಬಲಗೈ ಬಂಟನಾಗಿದ್ದ ಅಮೋಘ ವರ್ಷನಿಗೆ. ಅವನು ಕೈದಾಳವನ್ನು ಹೇಗೆ ಗೆದ್ದ, ಮತ್ತು ರಾಜಕುಮಾರ ಇದಾಗಿದ್ದಾಗ ದಂಗೆ ಎದ್ದಾಗ ಅವನ ದಂಗೆಯನ್ನು ಅಡಗಿಸ್ಬೇಕಾದ್ರೆ ಕೈದಾಳ ತಲಕಾಡಿಗೆ ಹೊರಟಿದ್ದ ಗಂಗರನ್ನ ಸೋಲ್ಸೋಕ್ಕೆ. ಆದರೆ ಅಷ್ಟರಲ್ಲೇ ಇಲ್ಲಿ ದಂಗೆ ಆಯಿತು ರಾಜಧಾನಿ ಮಾನ್ಯಕೇಟದಲ್ಲಿ ಅಂತ ಕರೆಸ್ಕೊಳ್ತಾರೆ.
ಬಂಕೇಶ ನೀನು ಬಾಪ ಅಂತ. ಹಾಗಾಗಿ ಗಂಗರ ಮೇಲಿನ ಅವನು ಯುದ್ಧಾಚರಣೆಯನ್ನು ಅಲ್ಲಿಗೆ ಕೈಬಿಟ್ಟು ವಾಪಸ್ ಮಾನ್ಯಕೇಟಕ್ಕೆ ಬರ್ತಾನೆ. ಆಮೇಲೆ ಶಾಂತಿ ಉಂಟಾಗುತ್ತೆ. ರಾಜ್ಕುಮಾರನಿಗೆ ಅಪರಾಧಿ ಅಂತಾದರೂ ಕೂಡ ಕ್ಷಮಾದಾನ ಸಿಗುತ್ತೆ ಒಟ್ಟಿನಲ್ಲಿ. ಆ ಗ್ರಂಥದ ವಿವರಗಳು ಮತ್ತು ವೀರಬಂಕಯ್ಯನಲ್ಲಿ ಇರುವಂತಹ ವರ್ಣನೆ ಮುಳಿಯ ತಿಮ್ಮಪ್ಪನವ್ರು ಮಾಡಿದ್ದು ಕೂಡ ಅಷ್ಟೇ ಸಾಮ್ಯತೆಯನ್ನು ಹೊಂದಿದೆ. ಅದೇ ಒಬ್ಬನೇ ವ್ಯಕ್ತಿಯನ್ನು ಕುರಿತು ಆ ಕಾಲದ ಘಟನೆಗಳನ್ನು ಅಷ್ಟು ಸ್ಪಷ್ಟವಾಗಿ ಅಷ್ಟು ನೈಜ ರೀತಿಯಲ್ಲಿ ವರ್ಣಿಸಿರೋದು ನೋಡಿದೆ. ಹಾಗಾಗಿ ಅದನ್ನು ಅಂಥ ಗ್ರಂಥಗಳಿದ್ದು ಆಧಾರವನ್ನು ಕೊಟ್ಟಂತಹ ಗ್ರಂಥವಾದದ್ದರಿಂದ ಕಾದಂಬರಿಯಲ್ಲಿ ಅಂಥ ಸತ್ವ ಇದ್ದರೆ ಖಂಡಿತ ಐತಿಹಾಸಿಕ ಕಾದಂಬರಿಗಳನ್ನು ಕೂಡ ನಾವು ಆಧಾರಗಳಾಗಿ ಬಳಸ್ಕೋಬಹುದು ಅನ್ನುವಂತಹ ವಿಶ್ವಾಸದಿಂದ ಸೇರಿಸಿದ್ದೆ. ಸಾಮಾನ್ಯವಾಗಿ ನಮ್ಮ ಇತ್ತೀಚಿನ ವಿದ್ವಾಂಸರಲ್ಲಿ ಕಾದಂಬರಿಗಳನ್ನು ಬಳಸ್ಕೊಳ್ಳೋದು ಅವ್ರಿಗೆ ಸರಿ ಕಾಣೋದಿಲ್ಲ. ಅವರು ಕಾದಂಬರಿಯನ್ನೆಲ್ಲ ಒಂಥರ ಸಾಹಿತ್ಯದ ಲೂಸ್ ಸಾಹಿತ್ಯ, ಸಡಿಲವಾದಂಥ ಸಾಹಿತ್ಯ ಅಂತಲೇ ಪರಿಗಣಿಸ್ತಾರೆ. ಅದರಲ್ಲಿ ಐತಿಹಾಸಿಕತೆಯೂ ಇರಲ್ಲ, ಅಧಿಕೃತತೆಯೂ ಇರಲ್ಲ ಅನ್ನುವಂಥದ್ದು. ಅದರಿಂದ ಕಾದಂಬರಿಯನ್ನು ಆಧಾರ ಗ್ರಂಥವಾಗಿ ಬಳಸ್ಕೋಬೇಡಿ ಎನ್ನುವಂಥದ್ದೇ ಮಾತು ಇವತ್ತಿಗೂ ಕೂಡ ನಡೀತಾ ಇದೆ. ಅದನ್ನೇ ಅವರು ಎತ್ತಿ ಹೇಳಿದ್ರು, ಯಾಕೋ ಈ 2 ಕಾದಂಬರಿಗಳನ್ನ ನೀವು ಹೇಳಿದ್ದೀರಲ್ಲ ಹಾಗೆ ಅಂತ. ಆಮೇಲೆ ನಾನು ಆ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ತೋರಿಸ್ದೆ. ಇದು ಶಾಸನನೂ ಕೈದಾಳೆ ಶಾಸನನೂ ಇದೆ ಅಂತ ಹೇಳಿದೆ. ಆದ್ದರಿಂದ ಸ್ವಲ್ಪ ಸಮಾಧಾನ ಆಯಿತು. ಪೂರ್ತಿ ಒಪ್ಕೊಂಡ್ರು ಅಂತೇನಿಲ್ಲ, ಸಮಾಧಾನ ಆಯಿತು. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಕೂಡ ಆ ವಯಸ್ಸಿನಲ್ಲೂ ಕೂಡ ಶ್ರದ್ಧೆಯಿಂದ ಪ್ರತಿ ಅಕ್ಷರವನ್ನು ಓದಿ ಅದಕ್ಕೆ ಬೇಕಾದಂತಹ ಟಿಪ್ಪಣಿಯೋ ಸಲಹೆನೋ ಸೂಚನೆಯೋ ಅಥವಾ ಮಾರ್ಗದರ್ಶನವನ್ನು ಅವ್ರು ಕೊಟ್ಟಿರೋದ್ರಿಂದ ನಾನು ಪ್ರೊಫೆಸರ್ GS ದೀಕ್ಷಿತ್ ಅವರನ್ನೇ ನನ್ನ ಸಂಶೋಧನೆಗೆ ಮಾರ್ಗದರ್ಶಕರು ಅಂತ ಗುರು ಅಂತ ಸ್ವೀಕರಿಸಿದ್ದರಿಂದ ಅವರ ಹೆಸರಿನಲ್ಲಿ ಒಂದು ದತ್ತಿ ಇಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿನಲ್ಲಿ ಇಡಬೇಕು ಅಂತ ಮನಸ್ಸಿಗೆ ಬಂತು. ಹಾಗೆಯೇ ನಮ್ಮ ಡಾಕ್ಟರ್ ಪ್ರತಿಭಾ ಚಿನ್ನಪ್ಪನವರು ಕೂಡ ಅಷ್ಟೇ ನನ್ನ ಸಲುವಾಗಿ ಅವ್ರಿಗೆ ನಾನೇ ಫಸ್ಟು ರಿಸರ್ಚ್ ಸ್ಟೂಡೆಂಟ್ ಆಗಿದ್ದರಿಂದ ಅವರಿಗೆ ತೆಲುಗು ಚೆನ್ನಾಗಿ ಬರ್ತಿತ್ತು. ತೆಲುಗುನಲ್ಲೇ ಅಧ್ಯಯನ ಮಾಡಿದವರು, ಕಾನ್ವೆಂಟ್ನಲ್ಲೇ ಅಧ್ಯಯನ ಮಾಡಿದ್ರಿಂದ ಅವರ ಇಂಗ್ಲೀಷು ಮತ್ತು ತೆಲುಗು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರೋದು. ಆದರೆ ನಾನು ಬಳಸಿರೋದು ಸಂಸ್ಕೃತದ ಆಧಾರ ಗ್ರಂಥಗಳು, ಕನ್ನಡದ ಆಧಾರ ಗ್ರಂಥ, ಹಳೆಗನ್ನಡದ ಪಂಪ, ಪೊನ್ನ, ಆಮೇಲೆ ಒಂದು ಕವಿರಾಜ ಮಾರ್ಗ, ಶ್ರೀವಿಜಯ, ಈ ಥರದ ಗ್ರಂಥಗಳು, ವಡ್ಡಾರಾಧನೆ, ಈ ಥರದ ಗ್ರಂಥಗಳು. ಆ ಲೆಕ್ಕದಲ್ಲಿ ಅದನ್ನು ಇಂಗ್ಲೀಷ್ನಲ್ಲೇ ಬರೆದಿರೋದನ್ನು ಟ್ರಾನ್ಸ್ಲೇಷನ್ ಮಾಡುವಾಗ ಕೂಡ ಹಲವಾರು ಸಲ ಸಮಸ್ಯೆ ಆಗ್ತಾಯಿತ್ತು. ನಮ್ಮ ಡಿಸ್ಕಷನ್ಸು ಇಂಗ್ಲೀಷ್ನಲ್ಲಿ ಈ ಪದ ಒಪ್ಪೋದಿಲ್ರಿ ಮೇಡಮ್, ಇಂಗ್ಲೀಷ್ ಪದದಲ್ಲಿ ನೀವು ಹಾಕಿದ್ರೆ ಇದ್ರ ಗಂತೆ ಹೋಗಿಬಿಡುತ್ತೆ, ಇದರ ಅರ್ಥನೇ ಹೋಗಿಬಿಡುತ್ತೆ ಅಂತ ನಾನು. ಹಾಗಾಗಿ ಇಬ್ಬರು ಕೂಡ ಶ್ರಮಿಸಿರೋದ್ರಿಂದ ಡಾಕ್ಟರ್ ಪ್ರತಿಭಾ ಚಿನ್ನಪ್ಪನವ್ರ ಹೆಸರಿನಲ್ಲೂ ಕೂಡ ಒಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸೋದಕ್ಕೆ ಅಂತ ಒಂದು ಇಟ್ಟಿದ್ದೀನಿ. ಹಾಗಾಗಿ ಇದು ಗುರುಗಳ ಸ್ಮರಣೆಯಲ್ಲಿ ಇಟ್ಟಂತಹ ಒಂದು ಇದು. ಮತ್ತು ಮನೆಗೆ ಹೋದರೂ ಅಷ್ಟೇ ಆ ವಿಷಯಕ್ಕೆ ಎಷ್ಟು ಬೇಕೋ ನೇರವಾಗಿ ನಿಚ್ಚಳವಾಗಿ ನಮಗೆ ತಿಳಿಸ್ಕೊಡೋರು. ಮಾತು ಮೃದು ಇರ್ಬೋದು, ಆದರೆ ಟೀಕೆ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ತಪ್ಪು ಅಂತ ಹೇಳಬೇಕಾದ್ರೆ ಅಷ್ಟೇ ಕಟ್ಟಿಟ್ಟಾಗಿ ಹೇಳ್ತಾಯಿದ್ರು. ಹಾಗಾಗಿ ಅಂತಹ ಗುರುಗಳ ಅವರ ಪತ್ನಿ ತಾರಾ ಅವರು ಅಷ್ಟೇ ನಮ್ಮನ್ನು ಮನೆಗೆ ಹೋದಾಗೆಲ್ಲ ತುಂಬ ಆದರೋತ್ಸಾಹದಿಂದ ವಿಶ್ವಾಸದಿಂದ ಕಾಣ್ತಾಯಿದ್ರು. ಮತ್ತು ನಮ್ಮ ಪ್ರತಿಭಾ ಚಿನ್ನಪ್ಪನವ್ರ ತಾಯಿಯವರು ಕೂಡ ಅಷ್ಟೇ ವಿಶ್ವಾಸದಿಂದ ನೋಡ್ತಾಯಿದ್ರು. ಇವರ ಒಡನಾಟ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾಗಿ ಅವರ ವಿಷಯದಲ್ಲಿ ನಾನು ಈ ಒಂದು ದತ್ತಿಯನ್ನು ಇಡುವಂಥ ಒಂದು ಮಾಡಿದ್ದೀನಿ. ಮತ್ತು ನಾನು 79-80 ಏನೋ ಶಾಸನಶಾಸ್ತ್ರ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಅಲ್ಲಿ ನಮ್ಮ ಪ್ರಥಮ ಗುರುಗಳು PV ಕೃಷ್ಣಮೂರ್ತಿ ಲಿಪಿಗಾಗಿ ಅಕ್ಷರ ಬ್ರಹ್ಮ ಮತ್ತು ಶಾಸನಗಳನ್ನು ಕುರಿತಾಗಿ ಅಶೋಕನ ಶಾಸನಗಳನ್ನು ಪಾಠ ಮಾಡಿದ್ದವರು. ಹಾಗಾಗಿ ಆಮೇಲೂ ಕೂಡ ನಾನು ಡೆಲ್ಲಿಗೆ ಹೋದಾಗ ಪ್ರಾಕೃತದ
ಒಂದು ರಿಫ್ರೆಷರ್ ಕೋರ್ಸ್ ಮಾಡುವಾಗ ಅಲ್ಲೂ ಅಶೋಕನ ಶಾಸನಗಳ ಬಗ್ಗೆ ಒಂದು ಪತ್ರಿಕೆ ಇತ್ತು. ಅಲ್ಲಿ ಸರಿತಾ ಕತ್ತರಿ ಅನ್ನುವಂಥವರು ಉತ್ತರ ಭಾರತದವರು ಪಾಠ ಮಾಡಿದ್ದು. ಇವರು ಕನ್ನಡದ ಟ್ರಾನ್ಸ್ಲೇಟೆಡ್ ಶಾಸನಗಳನ್ನು ಇವರು ಮಾಡಿದ್ರು. ಅವರು ಒರಿಜಿನಲ್ಲು ಪ್ರಾಕೃತದಲ್ಲೇ ಅವರು ಪಾಠ ಮಾಡಿದ್ದು. ಆ ಎರಡನ್ನೂ ಕೇಳುವ ತಿಳಿಯುವಂತಹ ಸುಯೋಗ ನಂದಾಗಿದೆ. ಇವತ್ತು ಕೂಡ ಅಶೋಕನ ಶಾಸನಗಳಿಂದಲೇ ಪಾಶ್ಚಾತ್ಯ ಅಥವಾ ವಿದೇಶಗಳೊಡನೆ ಭಾರತೀಯ ಸಂಪರ್ಕ, ಸಾಂಸ್ಕೃತಿಕ ಸಂಪರ್ಕ ಪ್ರಾರಂಭವಾದ್ದು ಅಶೋಕನಿಂದ ಅಂತಲೇ ಹೇಳ್ತಾ ಇದ್ದೀವಿ. ಆದುದರಿಂದ ಆ ಕಾಲಕ್ಕೆ ನನ್ನನ್ನು ಅವರ ಭಾಷಣ ಕರ್ಕೊಂಡು ಹೋಯಿತು. ಮತ್ತು ಅಲೆಕ್ಸಾಂಡ್ರನ ಬಗ್ಗೆ ಅಥವಾ ಪರ್ಷಿಯ ಶಕರು ಮತ್ತು ಕುಶಾಣರು ಈ ಮುಂತಾದಂಥವ್ರದ್ದು ಕೂಡ ಎಷ್ಟು ಕೊಡುಗೆ ಇದೆ ನಮ್ಮ ಕರ್ನಾಟಕದ ಇತಿಹಾಸಕ್ಕಾಗಲಿ ಅಥವಾ ಭಾರತೀಯ ಇತಿಹಾಸಕ್ಕಾಗಲಿ ಎಷ್ಟಿದೆ ಅನ್ನೋದನ್ನು ನೆನಪು ಮಾಡಿದ್ದಕ್ಕೆ, ಅಷ್ಟು ಸ್ಪಷ್ಟವಾಗಿ ಪ್ರಾತ್ಯಕ್ಷಿಕೆಯ ಮೂಲಕ ನಮಗೆಲ್ಲರಿಗೂ ತಿಳಿಸ್ಕೊಟ್ಟದ್ದಕ್ಕಾಗಿ ಆ ಗುರುಗಳ ಭಾಷಣಕ್ಕೂ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತಮ್ಮ ಗುರುಗಳಾದ ಡಾಕ್ಟರ್ GS ದೀಕ್ಷಿತ್ ಅವರು ಹಾಗೂ ತಮ್ಮ ಸಂಬಂಧವನ್ನು ಕುರಿತು ವಿಸ್ತೃತವಾಗಿ ತಿಳಿಸ್ಕೊಟ್ಟಂತಹ ಡಾಕ್ಟರ್ ಶ್ಯಾಮಲಾ ಕುಮಾರಿ ಅವರಿಗೆ ಧನ್ಯವಾದಗಳು. ಈಗ ಉಪನ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಒಂದೆರಡು ಪ್ರಶ್ನೆಗಳಿದೆ. ಪ್ರಶ್ನೆಗಳನ್ನು ಕೇಳೋರಿದ್ದಾರೆ ಸರ್. ಎರಡು ಪ್ರಶ್ನೆಗಳಿಗೆ ಮಾತ್ರ ಅವಕಾಶ ಇದೆ ಸರ್. ನೀವು ಸಂಕರ್ಷಣ ವಾಸುದೇವ ಮತ್ತೆ ಏಕನಾಂಶ ದೇವಿ ಸಂಕರ್ಷಣ ಅಂದ್ರೆ ಬಲರಾಮ, ಏಕನಾಂಶ ಅಂದ್ರೆ ಸುಭದ್ರೆ. ಈಗ ಅಶೋಕ ಯಾವ್ದಾದ್ರು ಸಾಕ್ರ ಜೊತೆಗೆ ನಮ್ಮ ಪ್ರಸರಣಕ್ಕೆ ಕಲಿಸಿದಾನೆ ಅಂದ್ರೆ ಕಲಿಯುಗದಿಂದ ಯಾರಾದ್ರೂ ಹೋಗಿ ತಿಳ್ಬಹುದಾ? ಅದರಿಂದಾಗಿ ಅವರಲ್ಲಿ ಬಲರಾಮ, ಜಗನ್ನಾಥ, ಸುಭದ್ರೆದು ಇದು ಅಲ್ಲಿ ಬಂದಿರ್ಬೋದಾ ಅನ್ನೋ ಒಂದು ಪ್ರಶ್ನೆ. ಎರಡನೇದು, ಇದೇ ರೀತಿ ಯಾರಾದ್ರೂ ಸ್ಕಾಂದ ಪಂಥದವರು ಇದ್ದಿದ್ರೆ ಅದು ಪರ್ಷಿಯಾದ ಮೂಲಕ ಹೋಗಿ ಅಲ್ಲಿ ಎಜಿಡಿ ಜನಾಂಗಕ್ಕೆ ಏನಾದ್ರು ಕೊಂಡಿ ಹಾಕ್ಬೋದ? ಇದೆರಡು ಏನಾದ್ರು ಇದ್ರ ಮೇಲೆ ಏಕನಾಂಶ ದೇವಿ ಅಥವಾ ಸಂಕರ್ಷಣ ಇದು ಒರಿಸ್ಸಾದಲ್ಲ. ಅದು ವಾಸ್ತವವಾಗಿ ಮಥುರಾ ಮೂಲ. ಇದು ಮಥುರಾ ನಿಮಗೆ ಹಿಂದೆ ಲೇಖನ ಬರೆದಿದ್ದೀನಿ. ನಮ್ಮ ಪವನ್ ಅವರು ಕೂಡ ಒಂದು ದೊಡ್ಡ ಲೇಖನ ಬರೆದಿದ್ದಾರೆ ಇದರ ಬಗ್ಗೆ. ಒಂದು ಚಂದ್ರವಂಶಕ್ಕೆ ಸಂಬಂಧಪಟ್ಟಿದ್ದು. ಯದುವಿನಿಂದ ಆರಂಭವಾಗಿ ಸೊ ಅಲ್ಲಿಂದನೇ ಶುರು. ವೃಷ್ಣಿ ಕುಲದವರು ಇವರು, ಸ್ಪಷ್ಟವಾಗಿ ವೃಷ್ಣಿ ಕುಲದವರು ಅಂತ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಅದು ಬೇರೆ. ಅದು ಪಶ್ಚಿಮ ಭಾರತ ಏನಿದೆ, ಪಶ್ಚಿಮ ಭಾರತ ಮತ್ತು ದಕ್ಷಿಣ ಭಾರತ ಸಂಪೂರ್ಣವಾಗಿ ಈ ಭಾಗವತ ಪಂಥಕ್ಕೆ ಸೇರಿದಂಥ ಒಂದು ರಾಜ್ಯಗಳು. ಪೂರ್ವ ಭಾರತ ಇದೆಯಲ್ಲ, ಅಯೋಧ್ಯೆ ಇದೆಯಲ್ಲ, ಅದು ರಾಜಧಾನಿ. ಇವತ್ತು ಕೂಡ ನೀವು ಅನ್ಬೋದು ಅಯೋಧ್ಯೆಯನ್ನು ಮಹಾ ಬಿಟ್ಬಿಡ್ಬೋದು, ಮಥುರಾ ಬಿಟ್ಬಿಡ್ಬೋದು ಅಂತ. ಇವೆರಡೂ ಒಂದು ಭಾಳ ದೊಡ್ಡ ವಂಶಗಳ ಮೂಲ ಸ್ಥಳಗಳಿವು. ಒಂದು ಅಯೋಧ್ಯೆ ಇಕ್ಷ್ವಾಕು ವಂಶದ ಮೂಲ ಸ್ಥಾನ ಆದರೆ, ಇನ್ನೊಂದು ಇದು ಯದುಗಳ ಅಥವಾ ಕೃಷ್ಣನ ಅಥವಾ ವಾಸುದೇವನ ಅಥವಾ ಸಂಕರ್ಷಣ ಅಂತ ಏನು ಹೇಳ್ತೀವಿ, ಅಥವಾ ವೃಷ್ಣಿಕುಲದವರ ಒಂದು ವಾಸಸ್ಥಾನ ಅಥವಾ ಮೂಲ ಸ್ಥಾನ ಅದು ಮಥುರಾ. ಅದಕ್ಕೆ ಆ ಎರಡಕ್ಕೇ ಯಾಕೆ ಜನ ಒದ್ದಾಡ್ತಾರೆ ಅಂದರೆ ಅದು ಪಾರಂಪರಿಕವಾಗಿ ಅದು ಬಂದ್ಬಿಟ್ಟಿದೆ ಮನಸ್ಸುಗಳಲ್ಲಿ. ಅದು ನಾವು ಬೇಡ ಅಂದ್ರೆ ಆ ಮಥುರಾ ಹೆಸರು ಹೇಳ್ಕೊಂಡೆ ದಕ್ಷಿಣ ಮಧುರೇನೂ ಬಂದಿರತಕ್ಕಂಥದ್ದು. ದಕ್ಷಿಣ ಮಥುರಾ ಏನು ಪಾವು ಮುಟ್ಟಿದವನು ಶ್ರವಣಬೆಳಗೊಳ ಶಾಸನದಲ್ಲಿ ಬರುತ್ತೆ ಅದು. ಸೊ ಹೀಗೆ ಅದರಿಂದ ಇದು ಆರಂಭ ಆಗಿದ್ದೇ ಮಥುರಾ, ಉತ್ತರ ಭಾರತದಲ್ಲಿ ಮಥುರಾ ಪ್ರದೇಶದಲ್ಲಿ ಆರಂಭ ಆಗಿದ್ದು, ಒರಿಸ್ಸಾದಲ್ಲ ಒಂದು. ಮತ್ತು ಅಶೋಕನಿಗೂ ಇವ್ರಿಗೆ ಸಂಬಂಧ ಇಲ್ಲ. ಅಶೋಕ ಅವನು ಸ್ಪಷ್ಟವಾಗಿ ಬೌದ್ಧ ಧಮ್ಮವನ್ನು ಅನುಸರಿಸ್ತಕ್ಕಂಥವ್ರು ಕಳಿಸಿದ್ದು. ಇದು ಭಾಗವತ ಪಂಥೀಯರ ಒಂದು ಶಾಸನ. ಆದ್ದರಿಂದ ಇದು ಭಾಗವತ ಪಂಥೀಯರು ಸ್ವಲ್ಪ ಅವೈದಿಕ ಅಂತ ಹೇಳೋದಕ್ಕಿಂತಲೂ ಸ್ವಲ್ಪ ಪ್ರಗತಿಯವರು, ಅಂದರೆ ಮಡಿ ಮೈಲಿಗೆಯಲ್ಲಿ ಸ್ವಲ್ಪ ಮುಂದುವರೆದಂಥ ಒಂದು ಇದಾದ್ರಿಂದ ಅವರು ಇಂಥ ಸಮುದ್ರ ಮಾರ್ಗಗಳನ್ನು, ಸಮುದ್ರಯಾನವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು. ಮತ್ತು ಇವತ್ತಿನ ಭಾಗವತ ಆವತ್ತಿನ ಭಾಗವತ ವ್ಯತ್ಯಾಸ ಇದೆ. ಈಗ ಒಂದೇ ಕಡೆ ಉಳಿದಿರ್ತಕ್ಕಂಥದ್ದು. ನೀವು ಹೇಳೋದು ಯಾಕೆ ಒಡಿಸ್ಸಾ ಅಂತ ಹೇಳಿದ್ರಿ ಅಂದರೆ, ಒಡಿಸ್ಸಾದಲ್ಲಿ ಈಗಿರ್ತಕ್ಕಂಥದ್ದು ಸುಭದ್ರ, ಬಲರಾಮ ಮತ್ತು ಕೃಷ್ಣ ಅಂತ ಹೇಳ್ತಕ್ಕಂಥದ್ದು ಅದೊಂದೇ ಕಡೆ ಕಲ್ಟು ಈಚೆಗೆ ಉಳಿದಿರ್ತಕ್ಕಂಥದ್ದು ಇವತ್ತು. ನೀವು ಅದಕ್ಕೆ ಇದನ್ನೆಲ್ಲ ಹೇಳಿದ್ರಿ. ಎರಡನೇದು ನನಗೆ ಅದು ಹೆಚ್ಚಿಗೆ ಅಧ್ಯಯನ ಮಾಡಲಿಲ್ಲ ಅದ್ರ ಬಗ್ಗೆ. ಅವರು ಒಂದ್ ಕಡೆ ಹೇಳ್ತಾ ಇರ್ಬೇಕಾದ್ರೆ, ಪ್ರವಾಸದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ, ಈಜಿಪ್ಟ್ನಲ್ಲಿ ಪಿರಮಿಡ್ಗಳ ಒಳಗೆ ಹೋಗಿ ಅವರು ಏನೋ ನೋಡ್ತಾ ಇದ್ದಾಗ ನನಗೆ ಕನ್ನಡದ ಅಕ್ಷರಗಳಲ್ಲಿ ಸಿಕ್ಕಿತ್ತು, ಕಾಣ್ಲಿಕ್ಕೆ ಸಿಕ್ಕಿತ್ತು ಅಂತ ಹೇಳಿದ್ದಾರೆ. ಸೊ ಇದೇನಾದ್ರೂ ನಮ್ಮ ಕನ್ನಡಿಗರು ಅಲ್ಲಿಗೆ ಹೋಗಿ ಶಾಸನಗಳನ್ನು ಬಳಸಿದ್ದು ಅಥವಾ ಈ ಶಿಲೆಗಳಲ್ಲಿ ಬಳಸಿದ್ದು ಆ ಥರದ್ದು ಆಗಿರ್ಬೋದಾ?
ದೊಡ್ಡರಂಗೌಡರಿಗೆ ಲಿಪಿ ಪರಿಚಯ ಇವತ್ತಿನ ಕನ್ನಡ ಲಿಪಿ ಜ್ಞಾನ ಇದೆಯೇ ಹೊರತು ಹಳೆಗನ್ನಡ ಲಿಪಿ ಹಳೆಯ ಒಂದು ಕನ್ನಡ ಲಿಪಿಯ ಪರಿಜ್ಞಾನ ಅವ್ರಿಗಿಲ್ಲ. ಏಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತವರು. ಅದರಿಂದ ಅವರು ಯಾವ ಥರದ ಲಿಪಿಗಳನ್ನು ನೋಡಿ ಅವರು ಕನ್ನಡ ಅಂತ ಹೇಳಿದಾರೋ ಗೊತ್ತಿಲ್ಲ ಅದು. ಅದರಿಂದ ಅದ್ರ ಬಗ್ಗೆ ಅವರನ್ನೇ ಸಿಕ್ಕಿದಾಗ ಒಂದ್ಸರಿ ಕೇಳಬೇಕಷ್ಟೇ, ಯಾವುದನ್ನು ನೋಡಿ ಯಾವುದನ್ನು ಕಲ್ತ್ಕೊಂಡೆ ಅಂತ. ಅದರಿಂದ ಅವ್ರು ಹೇಳಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಆಗಿರೋದಿಲ್ಲ. ಅದು ಕನ್ನಡ ಲಿಪಿ ಅಲ್ಲಿರೋಕ್ಕೆ ಸಾಧ್ಯ ಇಲ್ಲ ಆ ಪೆರೋಗಳ ಇದರಲ್ಲಿ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷತೆಯ ಭಾಷಣವನ್ನು ನಡೆಸ್ಕೊಡ್ಬೇಕು ಅಂತ ಡಾಕ್ಟರ್ ಕೆ ಬಿ ಶಿವತಾರಕ್ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಮ್ಮ ಅಕ್ಷರ ಜ್ಞಾನದ ಸಮಯದ ವಿಷಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಉತ್ಕೃಷ್ಟವಾಗಿ ವಿವರಣೆಗಳನ್ನು ದೇವರಕೊಂಡರೆಡ್ಡಿ ಸರ್ ಅವರು ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಮನದಾಸೆ ಇಟ್ಕೊಂಡು ಬಂದಿದ್ದೇನೆ. ಅದು ಅಂತ ಹೇಳಿದ್ರೆ ಈ ಅಕ್ಷರ ಜ್ಞಾನ ಇಲ್ಲದೇ ಇದ್ದದ್ದ ಸಮಯ. ನಾವೇನು ಹೇಳ್ತೀವಿ, ಶಿಲಾಯುಗದ ಕಾಲದ ಜನ ಆಗಿಗೂ ನಮಗೂ ಅಥವಾ ಅವ್ರಿಗೂ ಈಜಿಪ್ಷಿಯನ್ನರಿಗೂ ಏನಾದರೂ ಸಂಬಂಧ ಇತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಅಥವಾ ನಿಮಗೆ ಪ್ರಶ್ನೆಯನ್ನು ಇಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ನಮ್ಮ ಪ್ರಾಗಿತಿಹಾಸದ ಪಿತಾಮಹ ರಾಬರ್ಟ್ ಬ್ರೂಸ್ಫೂಟ್ರವರು ಒಂದು ಅವರ ಸಂಗ್ರಹದ ಗ್ರಂಥವನ್ನು ಪ್ರಕಟಿಸಿದ್ದಾರೆ. ಅದು ತಮಿಳುನಾಡು ಗೌರ್ಮೆಂಟ್ನಿಂದ ಪ್ರಕಟ ಆಗಿದೆ, ಪ್ರೀ ಹಿಸ್ಟ್ರಿ ಆ್ಯಂಡ್ ಪ್ರೋಟೋ ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ. 1919 ಅದು ಪಬ್ಲಿಷ್ ಆಗಿತ್ತು. ನಂತರದಲ್ಲಿ ರೀಪ್ರಿಂಟ್ ಕೂಡ ಆಗಿದೆ. ಅದರಲ್ಲಿ ನಮ್ಮ ಟಿ ನರಸೀಪುರ, ತಿರುಮಕೋಡಲು ನರಸೀಪುರ ಇದೆಯಲ್ಲ, ಅಲ್ಲಿ ದೊರೆತಂಥ ಒಂದು ವಸ್ತುವನ್ನು ಅವರು ಉಲ್ಲೇಖಿಸ್ತಾರೆ. ಅದನ್ನು ಅವರು ನೆಕ್ ರೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಕುತ್ತಿಗೆ ಆನಿಕೆ ಅಂತ ಹೇಳ್ಬೋದು. ಆಮೇಲೆ ನಂತರದಲ್ಲಿ ಅದನ್ನು ಹೆಡ್ ರೆಸ್ಟ್ ಅಂತ ಕೂಡ ಹೇಳಿರೋದನ್ನು ನೋಡ್ತೇವೆ ನಾವು. ಅಲ್ಲಿ ಅಂತಹ ಒಂದು ಉದಾಹರಣೆ ಸಿಕ್ಕಿದ್ದನ್ನು ಅವರು ಹೇಳ್ತಾರೆ. ಆಯಿತು. ಆ ನಂತರದಲ್ಲಿ ಅಲ್ಚಿನ್ ಅಂತೇಳಿ ಇಂಗ್ಲೆಂಡ್ನಲ್ಲಿ ಇದ್ದಂಥವರು, ಅವರು ಕೂಡ ಈ ರಾಯಚೂರು ಪ್ರದೇಶದಲ್ಲಿ ಉತ್ಖನನ ಮಾಡುವಾಗ ಒಂದು ಕುರುಹು ಸಿಕ್ಕಿತ್ತು ಅಂತ ಹೇಳ್ತಾರೆ. ಮತ್ತು ತಿರುಮಕೋಡಲು ನರಸೀಪುರದ ಪಕ್ಕದಲ್ಲಿ ಹೆಮ್ಮಿಗೆ ಅಂತ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಉತ್ಖನನ ಆಗಿದೆ. ಅಲ್ಲಿಯೂ ಕೂಡ ಇಂತಹ ಉದಾಹರಣೆಗಳನ್ನು ಹೇಳಿರೋದನ್ನು ನೋಡ್ತೀವಿ. ಒಟ್ಟು 5-6 ಈ ಥರದ್ದು ಸಿಗೋದನ್ನು ನೋಡ್ತೇವೆ. ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋವಂಥದ್ದು. ಇದಲ್ಲದೆ ಚಾನ್ಹುದಾರು ಅಂತ ಹೇಳ್ಬಿಟ್ಟು ಪಂಜಾಬ್ ಪ್ರಾಂತ್ಯದಲ್ಲಿದೆ ಈಗ, ಸಿಂಧೂ ಕಣಿವೆ ನಾಗರಿಕತೆಯ ಒಂದು ನಗರ. ಅಲ್ಲೂ ಕೂಡ ಇಂತಹ ಒಂದು ಕುರು ಸಿಕ್ಕಿತ್ತು ಅಂಥೇಳಿ ಉಲ್ಲೇಖ ಬರುತ್ತೆ. ನಮಗೆ ಗೊತ್ತಿರೋ ಹಾಗೆ ಈ ಉಪಕರಣ ಅಥವಾ ಇಂಥ ವಸ್ತು ಯಾತಕ್ಕೆ ಬಂತು, ಆ ಕಾಲದಲ್ಲೇ ಹೇಗೆ ಇದಿತ್ತು. ಇದು ಆ ಕಾಲ ಅಂತ ಹೇಳಿದ್ರೆ ನನಗೆ ನೂತನ ಶಿಲಾಯುಗದ ಸಂಸ್ಕೃತಿಯ ಕಾಲಕ್ಕೆ, ಶಿಲಾಯುಗ ಸಂಸ್ಕೃತಿಯ ಕೊನೆಯ ಅಂತ ಸುಮಾರು 6000 ವರ್ಷಗಳಷ್ಟು ಹಿಂದಿನದ್ದು. ಹೀಗೆ 6 ಅಥವಾ 7 ಹೇಳ್ಬೋದು. ಆಗ ಇಂತಹ ಈ ವಸ್ತುವನ್ನು ಯಾತಕ್ಕೆ ಉಪಯೋಗಿಸ್ತಾ ಇದ್ರು ಅನ್ನೋದಕ್ಕೆ ಮತ್ತೆ ಇದನ್ನು ಅಲ್ಲಿ 58-60ರಲ್ಲಿ ಮತ್ತು 61-62ರಲ್ಲಿ ಉತ್ಖನನ ನಡೆಯುತ್ತೆ. ಡಾಕ್ಟರ್ ಎಂ ಶೇಷಾದ್ರಿಯವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಹಾಗೂ ನಮ್ಮ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರು. ಅವರು ಉತ್ಖನನ ನಡೆಸಿ ಅವುಗಳ ಬಗ್ಗೆ ಪ್ರಕಟಣೆ ಮಾಡಿದ್ರು. ಅದಕ್ಕೂ ಮುಂಚೆನೇ ಡಾಕ್ಟರ್ MS ನಾಗರಾಜ ರಾವ್ ಅಂತೇಳಿ ಒಬ್ಬರು, ಅವರು ಕೂಡ ನಿರ್ದೇಶಕರಾಗಿದ್ದರು. ಇದ್ರ ಬಗ್ಗೆ ಸವಿಸ್ತಾರವಾಗಿ ಬೇರೆ ಕಡೆ ಎಲ್ಲೆಲ್ಲೆಲ್ಲ ಸಿಕ್ಕಿದೆ ಅನ್ನೋದನ್ನೆಲ್ಲದನ್ನು ಕೂಡ ವಿವರಣೆಯೊಂದಿಗೆ ಅವರು ಒಂದು ಲೇಖನವನ್ನು ಪ್ರಕಟಿಸಿದ್ದಾರೆ. ಅವರು ಹೇಳ್ತಾ ಇರೋದು, ನಮಗೆ ಈ ಈಜಿಪ್ಟಿನಲ್ಲಿ ಮನೆತನಗಳೇನು ಬರ್ತವೆ ನಮಗೆ ಗೊತ್ತಿದೆ ಈಗಾಗಲೇ. ಅಲ್ಲೆಲ್ಲ ಎಲ್ಲ ನಾಗರಿಕತೆಗಳಲ್ಲೂ ಕೂಡ ರಾಜ ಮಹಾರಾಜರು ಮಹಾರಾಣಿಯರು ಕೂಡ ಇದ್ದರು ಅಂಥೇಳಿ. ಹ್ಯಾಟ್ಶಾಪ್ಸೆಟ್ ಅನ್ನೋಳು ಮೊದಲನೆಯ ರಾಣಿ ಅಂಥೇಳಿ ನಮಗೆ ಗೊತ್ತಾಗುತ್ತೆ, ಪ್ರಪಂಚದ ಮೊದಲನೇ ರಾಣಿ ಅಂಥೇಳಿ ಹ್ಯಾಟ್ಶಾಪ್ಸೆಟ್ ಅಂಥೇಳಿ, ಈಜಿಪ್ಷಿಯನ್ ಕ್ವೀನ್. ಇದೆಲ್ಲ ನೋಡುವಾಗ ಅಲ್ಲಿಯ ಈ ಸಮಾಧಿಗಳೇನಿದೆ ಪಿರಮಿಡ್ಸ್ನಲ್ಲಿ, ಒಂದು ಸಮಾಧಿಯ ಕೆಳಗೆ ಇದೇ ತರಹದ ಒಂದು ಕುರು ಸಿಗುತ್ತೆ. ಇಲ್ಲಿ ಮಾಡಿರೋದು ಮಣ್ಣಿನಲ್ಲಿ ಮಾಡಿರೋದು, ಸುಟ್ಟ ಮಣ್ಣಿನಲ್ಲಿ ಮಾಡಿರೋವಂಥದ್ದು. ಈ ಹೆಡ್ ರೆಸ್ಟ್ ಅಂತ ಹೇಳಿದ್ನಲ್ಲ, ನೆಕ್ ರೆಸ್ಟ್ ಅಥವಾ ಇಂಟ್ರೆಸ್ಟ್ ಅಂತೇಳಿ, ಅದು ಸುಟ್ಟ ಮಣ್ಣಿನಲ್ಲಿ ಮಾಡಿರುವಂಥ ವಸ್ತು. ಆದರೆ ಅಲ್ಲಿ ಸಿಕ್ಕುವಂಥ ವಸ್ತು ಇದೇ ರೀತಿಯಲ್ಲೇ ಇದೆ, ಇದೇ ಪ್ರಾಕಾರವಾಗೇ ಇದೆ.
ಆದರೆ ಮೆಟೀರಿಯಲ್ ಮಾತ್ರ ಬೇರೆ 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 ಇದೆ ಅಲ್ಲಿ. ಆದರೆ ಒಂದು ಅಂತ ಹೇಳಿದ್ರೆ ಐವರಿ ದಂತದಲ್ಲಿ ಮಾಡಿದ್ದಾರೆ, ದಂತದಲ್ಲಿ ಮಾಡಿ ಅದನ್ನು ಕೊರೆದು ಚಿತ್ರಗಳನ್ನು ಕೂಡ ಅದರಲ್ಲಿ ಬಿಡಿಸಿದ್ದಾರೆ. ಅದು ಕೂಡ ಹೆಡ್ರೆಸ್ಟು ದೇಹದ ಪಕ್ಕದಲ್ಲೇ ಇರೋದನ್ನು ಕಾಣ್ತೇವೆ. ಇಲ್ಲೂ ಕೂಡ ಅಲ್ಲೇ ಅದೇ ರೀತಿ ಸಿಕ್ಕಿದೆ. ಮತ್ತೊಂದು ಈ ಸೆಮಿ ಪ್ರೆಷಸ್ ಸ್ಟೋನ್, ವಜ್ರ ಅರಳುಗಳು ಬರ್ತಾವಲ್ಲ, ಅದರಲ್ಲಿ ಮಾಡಿರುವಂತಹದ್ದೊಂದು ಇಂತಹದೇ ಒಂದು ಕುರುಹು ಸಿಗುತ್ತೆ. ಆ ನಂತರದಲ್ಲಿ ಮೆಟಲಲ್ಲಿ ಮಾಡಿದ್ದಾರೆ, ಮತ್ತು ಮಣ್ಣಲ್ಲಿ ಮಾಡಿದ್ದಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಮಾಡಿದ್ದಾರೆ. ಅವ್ರು ಹೇಳೋದು ಅಂತ ಹೇಳಿದ್ರೆ ಇದು ಅವರ ಅಂಥದ ಪ್ರತೀಕ ಅಂತೇಳಿ ಹೇಳ್ತಾರೆ. ಅಂದರೆ ಹೆಚ್ಚು ಸೊಫೆಸ್ಟಿಕೇಟೆಡ್ ಜನ ಇದ್ದವರು ಅತಿ ಹೆಚ್ಚಿನ ಇದನ್ನು ಕಾಸ್ಟ್ಲಿಯ ಒಂದು ಉಪಯೋಗವನ್ನು ಮಾಡ್ಕೊತಾ ಇದ್ರು ಹೆಡ್ರೆಸ್ಟನ್ನು. ಸಾಮಾನ್ಯ ಜನರು ಬರೀ ಸುಟ್ಟ ಮಣ್ಣಿನ ತಲೆಯಾನಿಕೆಯನ್ನು ಮಾಡ್ಕೊತಾ ಇದ್ರು. ತಲೆಯಾನಿಕೆ ಅಂದರೆ ಸತ್ತ ನಂತರ ಅವರ ತಲೆಯ ಹಿಂಭಾಗಕ್ಕೆ ಅದನ್ನು ಇಟ್ಟು ಅದನ್ನು ಬರಿಯಲ್ ಮಾಡ್ತಾಯಿದ್ರು ಅಂಥೇಳಿ ಹೇಳಿರೋದನ್ನು ಕಾಣ್ತೇವೆ. ಇದನ್ನೆಲ್ಲ ನೋಡುವಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಕರ್ನಾಟಕಕ್ಕೇನೆ, ಅದರಲ್ಲೂ ಕೂಡ ಕರ್ನಾಟಕದ ಟಿ ನರಸೀಪುರ. ಮತ್ತು ಇನ್ನೂ ಒಂದು ಉದಾಹರಣೆಯಿಂದ ಇಲ್ಲೇ ಉಲ್ಲೇಖಿಸಬೇಕು ಅನಿಸುತ್ತೆ. ನಮಗೆ ಹಲವಾರು ಈ ಪ್ರಾಕ್ ಚಿತ್ರಗಳು ಸಿಗುತ್ತೆ. ಚಿತ್ರಕಲೆ ಅಂತ ಹೇಳಿ ಏನು ಹೇಳ್ತೀವಿ, ಪ್ರಾಕ್ ಚಿತ್ರಕಲೆ ಅಂಥದನ್ನು ನೋಡುವಾಗ ಹಡಗಿನದ್ದು ಯಾವ್ದಾದ್ರು ಉಲ್ಲೇಖ ಬರುತ್ತಾ ಅಂಥೇಳಿ ಯೋಚನೆ ಮಾಡಿದಾಗ ಗುಜರಾತ್ನಲ್ಲೆಲ್ಲೂ ಇದೆ ಅಂತ ಹೇಳಿದ್ರು. ಆದರೆ ಯಾವುದೂ ನನಗೆ ಕ್ಲಿಯರಾಗಿ ಸಮವಾದಂಥ ಒಂದು ಫಲಿತಾಂಶ ಸಿಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ನಮಗೆ ಅಂತಹ ದೋಣಿ ಅಥವಾ ಹಡಗು ಏನಾದ್ರು ಹೇಳ್ಬೋದು. ಅದು 6.5 ಮೀಟರಷ್ಟು ಉದ್ದ ಇದೆ, 1.5 ಮೀಟರಷ್ಟು ಎತ್ತರ ಇದೆ. ಒಂದು ಹಡಗಿನ ಚಿತ್ರ ಇದೆ. ಅದು ನಮ್ಮ ಈ ಹಂಪಿ ಪ್ರದೇಶದಲ್ಲೇ ಸಿಕ್ಕಿದೆ. ಹಂಪಿಯಲ್ಲಿ ಒಂದು ಸಿಕ್ಕಿದೆ, ಆಮೇಲೆ ಅಂಜನಹಳ್ಳಿ ಅಂತೇಳಿ, ಅಗೋಲಿ ಅಂತೇಳಿ, ರಾಂಪುರ ಅಂತೇಳಿ, ಹೀಗೆ ಅಂದರೆ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಇದೆ. ಅಂದರೆ ಇವ್ರಿಗೆ ಹಡಗಿನ ಅಥವಾ ನದಿಯ ಒಂದು ಇಂತಹ ಒಂದು ಕಲ್ಪನೆ ಇದ್ದಿತು ಅನ್ನೋದನ್ನು ನಾವು ಇದರಿಂದ ಗುರುತಿಸ್ಕೋಬೋದು. ಅಂದರೆ ಬಹುಶಃ ಈ ನಾನು ಅಲ್ಲಿ ಇದನ್ನು ಲಿಂಕ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಈಜಿಪ್ಷಿಯನ್ನರ ಪಿರಮಿಡ್ಗಳಲ್ಲಿ ಸಿಕ್ಕಿರುವಂಥದ್ದು ನಮ್ಮ ಗೋರಿಯಲ್ಲಿ, ಈ ತಲಕಾಡಿನ ಟಿ ನರಸೀಪುರದ ಗೋರಿಯಲ್ಲಿ ಏನು ಸಿಕ್ಕಿದೆ ಅದಕ್ಕೂ ಸಿಮಿಲಾರಿಟಿ ಇದೆ. ಬಹುಶಃ ಆಗಿನಿಂದಲೇ ಬಹುಶಃ ಸಂಬಂಧ ಇದ್ದಿರ್ಬೋದೇನೋ. ಯಾವ ರೀತಿಯ ಸಂಬಂಧ, ಯಾವ ರೀತಿಯಲ್ಲಿ ಅವರು ಸಂಬಂಧವನ್ನು ಹೊಂದಿದ್ರು ಅನ್ನೋದನ್ನು ಲಿಂಕ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಉದಾಹರಣೆಯಾಗಿ ನಾನು ಈ ಪ್ರಾಕ್ ಚಿತ್ರಕಲೆಯನ್ನು ಉಪಯೋಗಿಸ್ಕೋಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ಬಹುಶಃ ಸಮುದ್ರದ ಮೂಲಕವೇ ಇದ್ದಿರಬೇಕು ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಹೀಗೆ ನಾವು ಈ ನಮ್ಮ ಸಂಬಂಧವನ್ನು ಬಹುಶಃ ಕರ್ನಾಟಕದಿಂದಲೇ ನೇರವಾಗಿ ಇತ್ತು ಅನ್ನೋದನ್ನು ಕೂಡ ಸರ್ರು ಹೇಳಿದ್ರು ಹಲವಾರು ವಸ್ತುಗಳ ಬಗ್ಗೆ. ಅದೇ ರೀತಿಯಲ್ಲಿ ನಮಗೆ ಹಳ್ಳೂರಿನಲ್ಲೂ ಕೂಡ ಅದೇ ರೀತಿಯದ್ದು ಒಂದು ಸಿಕ್ಕಿದೆ. ತುಂಗಭದ್ರಾ ನದಿ ದರದಲ್ಲಿ ಈಗ ಹಾವೇರಿ ಜಿಲ್ಲೆಯಲ್ಲಿದೆ ಹಳ್ಳೂರು ಅಂತೇಳಿ, ಅಲ್ಲೂ ಕೂಡ ಉತ್ಖನನಾಗಿದೆ. ಅಲ್ಲೂ ಕೂಡ ಈ ಹೆಡ್ರೆಸ್ಟಿನ ಒಂದು ಅವಶೇಷವನ್ನು ನೋಡಿದ್ವು. ಅಲ್ಲಿ ನಮಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಸಿಗೋದು ಅಂತ ಹೇಳಿದ್ರೆ ರಾಗಿ ಉತ್ಖನನದಲ್ಲೇ ರಾಗಿ ಸಿಕ್ಕಿದೆ. ಮತ್ತು ಬೇರೆ ಕಡೆ ಭತ್ತ ಎಲ್ಲ ಸಿಕ್ಕಿದೆ. ಮತ್ತು ಹಳ್ಳೂರಿನಲ್ಲೇ ಹಾರ್ಸ್ ಗ್ರಾಮ್ ಹುರುಳಿ ಸಿಕ್ಕಿರೋದು. ಹಾಗೆಯೇ ಪಯ್ಯಂಪಲ್ಲಿ ಅಂತೇಳಿ ತಮಿಳ್ನಾಡು ಇಲ್ಲಿ ನಮ್ಮ ಬಾರ್ಡ್ರ್ನಲ್ಲೇ ಅಲ್ಲೂ ಕೂಡ ರಾಗಿ ಸಿಕ್ಕಿರೋದು. ಇವನ್ನೆಲ್ಲ ನೋಡುವಾಗ ಬಹುಶಃ ನಮಗೂ ಈ ಬೇರೆ ಕಡೆಯಿಂದ ಬಂದಂತಹ ವಸ್ತುಗಳು ಅಂತ ಏನು ಹೇಳ್ತೀವಿ ನಾವು ಇದನ್ನು, ಅಥವಾ ನಮ್ಮದೇ ಇದ್ರೂ ಇರಬಹುದೇನೋ ಅನ್ನೋ ಒಂದು ಯೋಚನೆಯನ್ನು ಕೂಡ ಬಹಳ ನಿಖರವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಮಗೆ ಕೊಡಗಿನಲ್ಲಿ ಸೋಮವಾರಪೇಟೆನಲ್ಲಿ ಬೇಕಾದಷ್ಟು ಬೃಹತ್ಶಿಲಾಯುಗದ ಗೋರಿಗಳ ಉತ್ಖನನದಲ್ಲಿ ಇಂಥ ವಸ್ತುಗಳನ್ನು ಕಾಣ್ತೇವೆ. ಭತ್ತದ ಹೊಟ್ಟು, ಭತ್ತ ಇದ್ದಿತ್ತು ಅನ್ನೋ ಒಂದು ಅವರಿಗೆ ಗೊತ್ತಿತ್ತು ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ಮಂದಟ್ಟು ಮಾಡ್ಕೋಬೋದು. ಅದನ್ನು ಬೇರೆ ಕಡೆಯಿಂದ ಬಂದದ್ದು ಅನ್ನುವಾಗ ಅದು ಬೇರೆ ಎಲ್ಲಿಂದ ಬಂದದ್ದು, ಆಫ್ರಿಕಾ ಅಂತೇಳಿ ಎಲ್ಲದನ್ನು ಕೂಡ ನಾವು ಕರ್ಕೊತೇವೆ. ಆದರೂ ಕೂಡ ಇದು ಒಂದು ವಿಶೇಷತೆಯನ್ನು ಹೊಂದಿದೆ. ಇಂಥ ಒಂದು ಸಂಬಂಧ ಅವಿನಾಭಾವ ಸಂಬಂಧನೇ ಇರಬೇಕು ಇದಕ್ಕೆಲ್ಲ. ಆಗಲೂ ಕೂಡ ಈ ಉಪಕರಣಗಳನ್ನು ಮಾಡುವಾಗ ಅಂತ ಹೇಳಿದ್ರೆ ನಮಗೆ ಆದಿ ಹಳೆ ಶಿಲಾಯುಗದಿಂದಲೇ ನಮಗೆ ಅಶೂಲಿಯನ್ ಅಂತೇಳಿ ಕರಿತೇವೆ. ಅಶೂಲಿಯನ್ ಟೈಪ್ ಆಫ್ ಟೆಕ್ನಾಲಜಿಯನ್ನು ಬಳಸಿ
ಉಪಕರಣವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಶೂಲಿ ಅನ್ನೋದು ಫ್ರಾನ್ಸ್ನಲ್ಲಿರೋ ಒಂದು ಪ್ರದೇಶ. ಮೊಟ್ಟ ಮೊದಲಿಗೆ ಈ ಆದಿ ಹಳೆ ಶಿಲಾಯುಗದ ಉಪಕರಣ ಅಲ್ಲಿ ಸಿಕ್ಕಿದ್ರಿಂದ ಅಲ್ಲಿ ಆ ರೀತಿಯಲ್ಲಿ ಮಾಡಿದ್ರಿಂದ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿರೋದ್ರಿಂದ ಅದನ್ನು ನಾವು ಆ ಅಶೂಲಿಯನ್ ಟೈಪ್ ಆಫ್ ಟೂಲ್ ಅಂತೇಳಿ ಕರೀತೇವೆ. ಸೊ ಇದೆಲ್ಲ ನೋಡುವಾಗ ನಮಗೆ ಬಹುಶಃ ಇಡೀ ಪ್ರಪಂಚವೇ ಒಂದು ಗ್ರಾಮ ಆಗಿದ್ದಿರ್ಬೋದೇನೋ, ಅಂದರೆ ಕೊಡುಕೊಳ್ಳುವಿಕೆ ಅಂತ ಏನು ಹೇಳ್ತೀವಿ ಅದೆಲ್ಲ ಇಲ್ಲಿ ಸಂಬಂಧಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಿನ ಒಂದು ಸಂಶೋಧನೆಗಳು ಆದಲ್ಲಿ ಇನ್ನೂ ಕೂಲಂಕುಷವಾಗಿ ನೋಡಿದಾಗ ನಾವು ಇವುಗಳನ್ನೆಲ್ಲವನ್ನು ಹೊಂದ್ಬೋದು ಅನ್ನೋ ವಿಷಯವನ್ನು ಹೇಳ್ತಾ, ಅದೇ ರೀತಿ ನಮ್ಮ ಸಿಂಧೂ ನಾಗರಿಕತೆ ಈ ಸಾರ್ವಭೌಮತ್ವ ಅಂತ ಏನು ಹೇಳ್ತೀವಿ, ರಾಜಮಹಾರಾಜರು ಅನ್ನೋದು ಆ ಮೂರು ನಾಗರಿಕತೆಗಳಿಗಿದ್ರೆ ನಮ್ಮಲ್ಲಿ ಆ ನಾಗರಿಕತೆ, ಆ ರೀತಿಯ ನಾಗರಿಕತೆ ಇರಲಿಲ್ಲ. ರಾಜತ್ವ ಅನ್ನೋದು ಅಥವಾ ಅನ್ನೋದಿರಲಿಲ್ಲ. ಬಹುಶಃ ಯಾವ ರೀತಿಯ ಒಂದು ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ ಅನ್ನೋ ವಿಷಯವನ್ನು ಹೇಳ್ತಾ, ಮೊಟ್ಟ ಮೊದಲಿಗೆ ದೇವರಕೊಂಡರೆಡ್ಡಿ ಸರ್ ಅವ್ರಿಗೆ ನಮ್ಮನ್ನು ಒಂದು ಬಹಳಷ್ಟು ಮುಖ್ಯ ವಿಷಯವನ್ನು, ಅದರಲ್ಲೂ ಪ್ರಾಗಿತಿಹಾಸದ ಪುರಾತತ್ವ ವಿಷಯವನ್ನು ತಗೊಂಡು ಇಷ್ಟು ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮೇಡಮ್ ಅವ್ರಿಗೂ ಬಂದು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ಧನ್ಯವಾದಗಳು ಸರ್. ಇತಿಹಾಸದ ಆರಂಭ ಘಟ್ಟದಲ್ಲಿ ಈಜಿಪ್ಟ್ ಜೊತೆ ಕರ್ನಾಟಕದ ಒಂದು ಅವಿನಾಭಾವ ಹೇಗಿತ್ತು, ಸಂಬಂಧ ಹೇಗಿತ್ತು ಅನ್ನೋದಲ್ಲದಲ್ಲೇ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನಲ್ಲಿ ಕೂಡ ಒಂದು ಸಾಮ್ಯತೆ ಹೇಗಿತ್ತು ಅನ್ನೋದನ್ನು ನಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ತಿಳಿಸ್ಕೊಟ್ಟಂತಹ KB ಶಿವತಾರಕ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬ ಒಳ್ಳೆಯ ವಿಚಾರವನ್ನು ಈ ದಿನ ನಮಗೆ ನಮ್ಮ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವರಕೊಂಡರೆಡ್ಡಿ ಅವರು ಈ ಉಪನ್ಯಾಸದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು, ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್, ಇವತ್ತು ಉಪನ್ಯಾಸಕಾರರಾಗಿ ಸರ್ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಈ ದಿನ ಉಪನ್ಯಾಸವನ್ನು ನೀಡಿದಂತಹ ನಮ್ಮೆಲ್ಲರ ಮೇಸ್ಟ್ರು ಡಾಕ್ಟರ್ ದೇವರಕೊಂಡರೆಡ್ಡಿ ಅವರಿಗೆ ನೆನಪಿನ ಕಾರಣಕ್ಕೆ ಧನ್ಯವಾದಗಳು ಸರ್. ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿ, ಇದಕ್ಕೆ ಒಂದು ದತ್ತಿಯನ್ನು ಸ್ಥಾಪಿಸಿ ಈ ಕಾರ್ಯಕ್ರಮ ನಡೆಯೋ ಹಾಗೆ ಮಾಡಿದಂತಹ ಡಾಕ್ಟರ್ ಬೆಂಗಳೂರು ಶ್ಯಾಮಲಾ ರತ್ನಕುಮಾರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೊಸ ವಿಚಾರ, ನಮ್ಮ ಉಪನ್ಯಾಸದ ಒಂದು ವಿಷಯ ಜೊತೆಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ KB ಶಿವತಾರಕ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತವನ್ನು ಕೋರಿದಂತಹ ನಮ್ಮ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶ್ರೀ KL ರಾಜಶೇಖರ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದ ಒಂದು ಒಳ್ಳೆಯ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನು ನೀಡಿದಂತಹ ಶ್ರೀಮತಿ ಭಾರತಿ ಅವರಿಗೆ ಧನ್ಯವಾದಗಳು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣರಾದಂತಹ ತಮ್ಮೆಲ್ಲರಿಗೂ, ನಮ್ಮ ಬಹಳ ದೂರದಿಂದ ಬಂದಿರುವಂತಹ ನಮ್ಮ ಅಕಾಡೆಮಿಯ ಸದಸ್ಯರು, ಇದು ತುಂಬ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣರಾದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮಾಧ್ಯಮದವರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮಗೆ ಈ BM ಶ್ರೀ ಸ್ಮಾರಕ ಪ್ರತಿಷ್ಠಾನದ ಈ ಹಾಲನ್ನು, ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಂತಹ ಅಲ್ಲಿನ ಕಾರ್ಯಕಾರಿ ಸಮಿತಿಗೂ ಹಾಗೂ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.